ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಾರಾಂತ್ಯದ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ಈ ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭ ಆದಾಗಿನಿಂದಲೂ ಪ್ರತಿ ಶನಿವಾರ ನಾವು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾನ್ ಪೊಲಿಟಿಕಲ್ ಪ್ಯಾನೆಲ್ ಅನ್ನ ನಿಮಗಾಗಿ ತರ್ತಾ ಇದ್ದೀವಿ. ರಾಜಕೀಯ ಕೆಸರೆರಚಾಟ ಇದ್ದದ್ದೇ, ಅದರಲ್ಲೂ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಹಾಗೆ ರಾಜ್ಯ ಎರಡೂ ಕಡೆಗಳಲ್ಲೂ ರಾಜಕೀಯ ಕೆಸರೆರಚಾಟ ಯಾವ ರೀತಿ ನಡೀತಿದೆ ಅನ್ನೋದನ್ನು ನೀವು ಗಮನಿಸ್ತಲೇ ಬಂದಿದ್ದೀರಿ. ಆದರೆ ಈ ದಿನ ಅಂದರೆ ವಾರಾಂತ್ಯದ, ಅದರಲ್ಲೂ ಶನಿವಾರದ ದಿನದ ಮಹಾಭಾರತ ಕಾರ್ಯಕ್ರಮದಲ್ಲಿ ರಾಜಕೀಯವನ್ನು ಪಕ್ಕಕ್ಕಿಟ್ಟು ವಸ್ತುನಿಷ್ಠ ಚರ್ಚೆಯನ್ನು, ಹಾಗೆ ವಾಸ್ತವವಾಗಿ ಯುದ್ಧದ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ, ಹಾಗೆ ಅದರ ಪರಿಣಾಮ ಭಾರತದ ಮೇಲೆ ಯಾವ ಮಟ್ಟಿಗೆ ಆಗ್ತಾ ಇದೆ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷದ ಪ್ರತಿನಿಧಿಗಳನ್ನು ಪಕ್ಕಕ್ಕಿಟ್ಟು ಕೇವಲ ಎಕ್ಸ್ಪರ್ಟ್ಗಳನ್ನು ಚರ್ಚೆಯಲ್ಲಿ ಒಳಪಡಿಸಿಕೊಂಡು ಯುದ್ಧದ ಬಗ್ಗೆ ಒಂದಷ್ಟು ವಿವರಣೆ, ವಿಶ್ಲೇಷಣೆಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಇವತ್ತಿನ ಮಹಾಭಾರತ ವಾರಾಂತ್ಯದ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾರತದ ಮಾಜಿ ರಾಯಭಾರಿಗಳಾದ ಎನ್ ಪಾರ್ಥಸಾರಥಿ ಅವರಿದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರಿದ್ದಾರೆ, ರಕ್ಷಣಾ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ನಮಸ್ಕಾರ. ಮೂವರಿಗೂ ಕಾರ್ಯಕ್ರಮಕ್ಕೆ ಗೌರವಪೂರ್ಣವಾದ ಸ್ವಾಗತ. ಟು ಬಿಗಿನ್ ವಿತ್ ಸರ್, ನಾನು ಪಾರ್ಥಸಾರಥಿ ಸರಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಡಿಪ್ಲೊಮೆಸಿ ಬಗ್ಗೆ ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ನಿಮಗಿರುತ್ತೆ ಅನ್ನೋ ಕಾರಣಕ್ಕೆ, ಟ್ರಂಪ್ ಮಾಡ್ತಿರೋದು ಆ್ಯಕ್ಚುಲಿ ಏನು ಸರ್? ಒಂದು ಕಡೆಯಲ್ಲಿ ಡೆಡ್ಲೈನ್ ಕೊಡ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಮಾತುಕತೆಗೆ ವೇದಿಕೆ ರೆಡಿಯಾಗಿದೆ, ಮಾತುಕತೆ ನಡೀತಿದೆ ಅಂತ ಹೇಳ್ತಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಟ್ರೂಪ್ಸ್ಗಳನ್ನು ಕಳಿಸ್ತಿದ್ದೀವಿ ಅನ್ನೋ ಸಂದೇಶನೂ ಕೊಡ್ತಿದ್ದಾರೆ. ಮೂರು ಥರದ ಕನ್ಫ್ಯೂಸಿಂಗ್ ಮೆಸೇಜ್. ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಟ್ರಂಪ್ ಅಂತ? ಅಂದರೆ ನಿಜ ಹೇಳಬೇಕು ಅಂದರೆ, ಅವರು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಹಿಂದೆ ಹಲವಾರು ಫೋರ್ಸ್ಗಳಿದೆ. ಕೆಲವಿಗೆ ಮಾರ್ಕೆಟ್ಟು, ಸ್ಟಾಕ್ ಮಾರ್ಕೆಟ್ಟು, ಅವರು ಈ ವಾಲೆಟಾಲಿಟಿಯಿಂದ ತುಂಬ ತೊಂದರೆ ಆಗ್ತಾಯಿದೆ. ಅವರು ದೇ ಹ್ಯಾವ್ ಎ ಡಿಫ್ರೆಂಟ್ ಇದು, ನಮಗೆ ಮಾರ್ಕೆಟ್ ಅಷ್ಟು ಕೆಳಗಡೆ ಬೀಳಬಾರ್ದು ಅಂತ. ಅದಕ್ಕೋಸ್ಕರ ಇವ್ರು ಬಂದುಬಿಟ್ಟು ವಾರ್ ನಿಂತು ಹೋಗ್ಬಿಡುತ್ತೆ, ನಾವೆಲ್ಲ ಎಲ್ಲೆಲ್ಲಿ ಬಾಂಬ್ ಹಾಕಬೇಕು ಅದೆಲ್ಲ ಮುಗಿದೋಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೇ ಅಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ನು ಅದೆಲ್ಲ ಇದೆ ಅಲ್ಲ, ಅದು ದಟ್ ಇಸ್ ಎ ಬಿಗ್ ಫೋರ್ಸಲ್ಲಿ. ಇವಾಗ ಎಷ್ಟು ಅಮ್ಯುನಿಷನ್ಸು, ಆರ್ಮ್ಸು ಎಲ್ಲ ಅಲ್ಲಿ ಹೋಗಿದೆ ಅಂದರೆ ಅದೆಲ್ಲ ಇವಾಗ ಪುನಃ ರೀಪ್ರೊಡ್ಯೂಸ್ ಮಾಡಬೇಕು ಅಂದರೆ ಇಟ್ಸ್ ಎ ಬಿಗ್ ಥಿಂಗ್. ಸೊ ಅವರು ಫೋರ್ಸ್ ಮಾಡೋದ್ರಿಂದ ಇಲ್ಲ ಅವ್ರು ಏನು ಮಾಡೋಕ್ಕಾಗಲ್ಲ, ಇನ್ನು 5 ದಿವಸ ಟೈಮ್ ಕೊಡ್ತೀನಿ, 5 ದಿವಸದಲ್ಲಿ ಆಗಲಿಲ್ಲ ಅಂತಂದರೆ ನಾನು ಅವ್ರನ್ನ ಚೆನ್ನಾಗಿ ಚಿಂದಿ ಮಾಡ್ತೀನಿ ಅಂತ. ಒಂದು ಕಡೆ ಅವ್ರು ಹೇಳ್ತಾರೆ, ನಾನಲ್ಲಿ ಉಳಿಸೋದಕ್ಕೆ ಏನೂ ಬಿಟ್ಟಿಲ್ಲ, ಎಲ್ಲನೂ ಚಿಂದಿ ಮಾಡಿಬಿಟ್ಟಿದ್ದೀವಿ, ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಏನಿದೆ ಅದೆಲ್ಲ ನಿರ್ನಾಮ ಮಾಡಿಬಿಟ್ಟಿದ್ದೀವಿ ಅಂತ. ಇನ್ನೊಂದು ಸತಿ ಹೇಳ್ತಾರೆ, ಅವರು ನಮಗೆ ಮಾಡಬಾರ್ದು, ಅವ್ರ 450 ಕಿಲೋ ಇದೆ, ಅದನ್ನು ಏನು ಮಾಡಬೇಕು ಅಂತ ನಮ್ಗೆ ಹೇಳಬೇಕು ಅಂತ ಹೇಳ್ತಾರೆ. ಈ ಥರ ಅವ್ರಿಗೆ ಏನಾಗಿದೆ ಇವಾಗ ಟೈಮಲ್ಲಿ ಅಂದರೆ, ಅವರು ಶುರು ಮಾಡಿದ್ದು ಕರೆಕ್ಟು, ಶುರು ಮಾಡಿದ್ಮೇಲೆ ಅವ್ರಿಗೆ ಹೇಳಿದ ಯಾವ ಗೋಲು ಕೂಡ ಅವರು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಮೊದಲನೇ ಗೋಲು ಅವ್ರು ಹೇಳಿದ್ದೇನು, ಅಲ್ಲಿ ರಿಜಿಮ್ ಚೇಂಜ್ ಆಗಬೇಕು ಅಂತ. ಬಟ್ ಇಷ್ಟೆಲ್ಲ ಖರ್ಚು ಮಾಡಿ, ಬಿಲಿಯನ್ಸ್, ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಖರ್ಚು ಮಾಡಿ ಅವ್ರು ಮಾಡಿದ್ದೇನು ಅಂದರೆ, ಎಲ್ಡರ್ಲಿ ಖೊಮೇನಿ 87 ವರ್ಷ ಇದ್ದವರಲ್ಲ ಅಲಿ ಖಮೇನಿ, ಅವ್ರು ಹೋಗ್ಬಿಟ್ಟು ಇವಾಗ ಯಂಗರ್ ಮುತ್ತಬಾ ಖಮೇನಿ ಎಸ್ ಕಮ್, ಹೂ ಇಸ್ ಮಚ್ ಮೋರ್ ಹಾರ್ಡ್ ಲೈನ್ಡ್. ಸೊ ಅದು ಚೇಂಜ್ ಆಗಲಿಲ್ಲ. ಇವ್ರು ಹೇಳೋ ಪ್ರಕಾರ ನಾವು ನ್ಯೂಕ್ಲಿಯರ್ ಅವರು ಇದನ್ನು ಮಾಡದೇ ಇರೋ ಥರ ನಾವು ನೋಡ್ಕೊಳ್ತೀವಿ, ಎಲ್ಲ ನಿರ್ನಾಮ ಮಾಡಿದ್ದೀವಿ ಅಂತ. ಬಟ್ ಅದೆಲ್ಲ ನಿರ್ನಾಮ ಮಾಡಿದ್ರೆ ಈ ಡಿಸ್ಕಷನ್ ಮಾಡೋದೇನಿದೆ? ಸೊ ದೇ ಆರ್ ನಾಟ್ ಗ್ಯಾರಂಟಿಡ್ ಅಬೌಟ್ ದ್ಯಾಟ್. ಬಟ್ ಇರಾನ್ ಏನು ಮಾಡ್ತಾ ಇದೆ, ಅವರು 20 ವರ್ಷ, ಮೋರ್ ದೆನ್ 20 ವರ್ಷದಿಂದ ಅಮೇರಿಕಾ ಹೇಗೆ ಯುದ್ಧ ಮಾಡುತ್ತೆ ಅನ್ನೋದನ್ನು ಚೆನ್ನಾಗಿ ಅಭ್ಯಸಿಸ್ತಿದ್ದಾರೆ, ನೋಡ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಹೇಗಾಯಿತು, ಇರಾಕಲ್ಲಿ ಹೇಗಾಯಿತು, ಬೇರೆ ಕಡೆ ಎಲ್ಲ ಹೇಗೆ ನಡೀತಾ ಇದೆ ಅಂತ ಎಲ್ಲ ನೋಡಿಬಿಟ್ಟು ಅವರು ಡಿಫೆನ್ಸ್ ಸಿಸ್ಟಮ್ ಅಂತ ಏನು ಮಾಡಿದ್ದಾರೆ, ಅದು ಇಟ್ಸ್ ಕಾಲ್ಡ್, ನಮ್ಮ ಇವರು ವಿಂಗ್ ಕಮಾಂಡರ್ ನಮ್ಗೆ ಹೇಳ್ತಾರೆ, ಅವರು ಮೊಸಾಯಿಕ್ ಡಿಫೆನ್ಸ್ ಸಿಸ್ಟಮ್ ಅಂತ. ಅವರು ಅಫೆನ್ಸ್ ಇಲ್ಲ ಏನು ಅಂದರೆ, ಅವರು ಸೆಂಟ್ರಲ್ ಕಮಾಂಡ್ ಹೋದ್ರೂ ಎಲ್ಲೆಲ್ಲಿ ಡಿಸ್ಟ್ರಿಕ್ಟ್ಗಳಿದೆ, ಎಲ್ಲೆಲ್ಲಿದೆ, ಅವರವರು ಇಂಡಿಪೆಂಡೆಂಟಾಗಿ ಅವರು ರೆಸಿಸ್ಟ್ ಮಾಡೋದು. ಆಮೇಲೆ ಅಟ್ರಿಷನು ಅಂದರೆ ಏನು ಅಂದರೆ, ಇವಾಗ ಇರಾನ್ ಅವರು 2 ಮಿಸೈಲ್ ಬಿಡ್ತಾರೆ, ಹಳೆ ಮಿಸೈಲ್ ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಅದು ಕ್ಲಸ್ಟರ್ ಥರ ಇದ್ದು ಅದು 50 ಭಾಗಗಳಾದರೆ ಆ 50ನ ನೀವು ಇಂಟರ್ಸೆಪ್ಟ್ ಮಾಡಬೇಕು ಅಂದರೆ ನೀವು ಎಷ್ಟು ಇಂಟರ್ಸೆಪ್ಟ್ ಮಿಸೈಲ್ಸ್ ಯೂಸ್ ಮಾಡಬೇಕು ಇಸ್ರೇಲು ಅಂದರೆ ಸುಮಾರು, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಅವರು ಒಂದು $1000 ಖರ್ಚು ಮಾಡಿದ್ರೆ ಇರಾನು, ಇವರು ಬಿಲಿಯನ್ಸ್ ಖರ್ಚು ಮಾಡಬೇಕು. ಈ ಥರ ಮಾಡಿ ಎಷ್ಟು ದಿವಸ ಅಂತ ತಡ್ಕೊಳಕ್ಕಾಗತ್ತೆ?
ಇವರು ಫ್ರಿಗೇಟು ಏರ್ಕ್ರಾಫ್ಟ್ ಕ್ಯಾರಿಯರು ಎಲ್ಲ ತೊಗೊಂಡೋದ್ರು. ಅಲ್ಲಿ ಹೋಗಿ ನಿಲ್ಲಿಸ್ಕೊಂಡು ನೀವು ಸ್ಟ್ರೇಟ್ ಆಫ್ ಹಾರ್ಮೋಸ್ ನೀವು ಓಪನ್ ಮಾಡದೇ ಇದ್ರೆ ನೋಡಿ ಏನು ಮಾಡಿಬಿಡ್ತೀವಿ ಅಂತ. ಏನೂ ಮಾಡೋಕ್ಕಾಗಲಿಲ್ಲ ಇದುವರೆಗೂ. ಅಂದರೆ ಏನಾಗ್ತಾ ಇದೆ ಅಂದರೆ ಟ್ರಂಪ್ ಅವರು ಶುರು ಮಾಡಿದ್ರು, ಬಟ್ ಅವ್ರಿಗೆ ಇರಾನ್ ಈ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಅವ್ರಿಗೆ ಒಂದು ಐ ಡೋಂಟ್ ಥಿಂಕ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರೆಲ್ಲ ಏನು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಇಲ್ಲದೆ ಇದ್ದರೆ ಅಮೆರಿಕನ್ ಇದ್ರ ಕಡೆ ಮಾಡ್ತಾರೆ ಅಂತ. ಅಲ್ಲಿ ಹೋಗಿ ಅರಬ್ ಕಂಟ್ರೀಸ್ ಎಲ್ಲ ಇವರು ಇರಾನ್ ಸ್ಟ್ರಾಟಜಿನೇ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಹೇಗೆ ಅಲ್ಲಿಂದ ಒಂಥರ ಮುಖ ಉಳಿಸ್ಕೊಂಡು ಹೇಗೆ ಅಲ್ಲಿ ಒಂದು ಸ್ವಲ್ಪ ಮಾಡಬೇಕು ಅಂತ. ಸ್ಟ್ರೇಟ್ ಆಫ್ ಹಾರ್ಮೋಸ್ಗೆ ನೇಟೋಯಿಂದ ಎಲ್ಲ ಬಂದ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಡ್ತಾರೆ ಅಂತ. ಯಾವ ನೇಟೋ ಕಂಟ್ರಿ ಎಲ್ಲ ಕ್ಲೋಸ್ ಫ್ರೆಂಡ್ಸು ಎಲ್ಲರೂ ಹೇಳ್ತಾರೆ ಅದು ನಿಮ್ಮ ಯುದ್ಧಪ್ಪ ನಮ್ಮದಲ್ಲ, ಅಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ. ಅವ್ರು ಬಂದ್ರೂ ಕೂಡ ಆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಹೇಗಿದೆ ಅಂದರೆ ಅಲ್ಲಿ ಬಂದುಬಿಟ್ಟು ನೀವು ಅದನ್ನು ಏನು ಶಿಪ್ ಕಮರ್ಷಿಯಲ್ ಶಿಪ್ ಬರುತ್ತಲ್ಲ ಅದನ್ನು ನೀವು ಫಾಲೋ ಮಾಡಿ ಅದನ್ನು ಎಸ್ಕಾರ್ಟ್ ಮಾಡೋವಂಥದ್ದು ಅದು ಪ್ರಾಕ್ಟಿಕಲ್ ಅಲ್ಲ. ಒಂದೊಂದು ಶಿಪ್ಪು ಲೋಡೆಡ್ ಶಿಪ್ ಬರುತ್ತೆ ಅಂತ ಇಟ್ಕೊಳ್ಳಿ, ಒಂದೊಂದು ಶಿಪ್ಪು ಏನು ಕಡಿಮೆ ಅಂದ್ರೂ 1,000 ದಿಂದ 1,500 ಕೋಟಿ ರೂಪಾಯಿ ಆಗುತ್ತೆ. ಆಯಿಲ್ ಇರುತ್ತಲ್ಲ, ಆಯಿಲು ಶಿಪ್ಪು ಸೇರಿ ಬೆಲೆ 1,000 ಕೋಟಿಯಿಂದ 1,500 ಕೋಟಿ ರೂಪಾಯಿ ಆಗುತ್ತೆ. ಯಾರು ಇನ್ಶೂರ್ ಮಾಡೋದಿಲ್ಲ, ಹೇಗೆ ಬರೋಕ್ಕಾಗತ್ತೆ? ಇವಾಗ ಅವರು ಟ್ರಂಪ್ಗೆ ಏನಾಗ್ತಾ ಇದೆ ಅಂದರೆ ಹೇಗಾದರೂ ಮಾಡಿ ಒಂದು ರೀತಿ ನಮ್ಮ ಫೇಸ್ ಸೇವ್ ಮಾಡಿಕೊಂಡು ಇಲ್ಲಿಂದ ಅವರು ಎಸ್ಕೇಪ್ ಆಗಬೇಕು. ಸೇಫ್ ಆಗುತ್ತಾ ಅನ್ನೋದು ನನಗೆ ಪ್ರಶ್ನೆ ಇದೆ ಸರ್. ಅದು ಎರಡನೇ ಸುತ್ತಿನಲ್ಲಿ ಬರ್ತೀನಿ. ಸುದರ್ಶನ್ ಸರ್, ಟ್ರಂಪ್ ಅವರ ಬಿಹೇವಿಯರ್ಗೆ ಇತ್ತೀಚಿನ ಈ ಜೆನ್ ಝೀವಲ್ಲಿ ಒಂದು ಟರ್ಮಿನಾಲಜಿ ಇದೆ ಸರ್, ಬ್ರೆಡ್ ಕ್ರಂಬಿಂಗ್ ಅಂತ ಹೇಳಿ. ಅಂದರೆ ಪ್ರೆಸೆಂಟ್ ಇನ್ ದ ಗ್ರೌಂಡ್ ಬಟ್ ಎಕ್ಸಾಕ್ಟ್ಲಿ ಏನು ಫೀಲಿಂಗ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅವರಿಗೆ ಯುದ್ಧ ಬೇಕಾ ಅಥವಾ ಶಾಂತಿ ಮಾತುಕತೆ ಬೇಕಾ ಗೊತ್ತಾಗಬಾರ್ದು, ಮಿಕ್ಸ್ಡ್ ಸಿಗ್ನಲ್ಸ್ ಕೊಡ್ತಾ ಇರೋದು. ಒಂದು ರೀತಿ ಟ್ರಂಪ್ ಬಿಹೇವಿಯರ್ ಯುದ್ಧದ ಮಟ್ಟಿಗೆ ನಾವು ನೋಡೋದಾದ್ರೆ ಬ್ರೆಡ್ ಕ್ರಂಬಿಂಗ್ ಆಗ್ಬಿಟ್ಟಿದೆಯಾ ಅಂತ. ಈಗ ನೋಡಿ, ಟ್ರಂಪ್ ಬಗ್ಗೆ ಒಂದು ಪ್ರೆಡಿಕ್ಟ್ ಹೇಳಬೇಕು ಅಂದರೆ ಈಸ್ ಅನ್ಪ್ರೆಡಿಕ್ಟಬಿಲಿಟಿ ಆ್ಯಂಡ್ ಅನ್ಸರ್ಟನಿಟಿ. ಆ ಮನುಷ್ಯ ಏನು ಹೇಳ್ತಾನೆ, ಏನು ಮಾಡ್ತಾನೆ, ಮರುದಿನ ಏನು ಹೇಳ್ತಾನೆ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಸೊ ಅದರಿಂದ ಏನಾಗಿದೆ ಅಂದರೆ ದರ್ ಇಸ್ ಟೋಟಲ್ ಕನ್ಫ್ಯೂಷನ್. ಈಗ ಅವರ ಡೆಪ್ಯೂಟಿಗಳೇ ಬನ್ನಿ, ಮೊನ್ನೆ ಡೈರೆಕ್ಟರ್ ಆಫ್ ಅಮೆರಿಕನ್ ಇಂಟೆಲಿಜೆನ್ಸ್ ತುಳಸಿ ಗಬ್ಬಾರ್ಡ್ ಏನು ಹೇಳಿದ್ರು, ದರ್ ಇಸ್ ಮೋರ್ ಡೇಂಜರ್ ಫ್ರಮ್ ಪಾಕಿಸ್ತಾನ್ ಇನ್ ದ ಫ್ಯೂಚರ್. ದೇ ಮೇ ರೀಚ್ ಅಪ್ ಟು 16,000 capacity to fire a city. Is there any reaction from Trump to that? Instead, Pakistan is mediating. It is not politically correct word. Mediating. They are hosting. Okay. They are hosting, maybe in a hotel, maybe in some banquet hall, and they will in army ನಲ್ಲಿ ಒಂದು DR ಅಂತ ಒಬ್ಬ ಹವಲ್ದಾರು ಒಂದು ಬುಲೆಟ್ ಮೋಟರ್ ವೆಹಿಕಲ್, ಡಿಸ್ಪ್ಯಾಚ್ ರೈಡರ್ ಅಂತ. ಸೊ ಅಂತ ಎಲ್ಲ ಆಫೀಸ್ಗೆ ಹೋಗ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ ಅವರು. ಅಲ್ಲಿಂದ ಇಲ್ಲಿಗೆ ಮೆಸೇಜ್ ತೊಗೊಂಡು ಹೋಗೋದು. ಸೊ ಟ್ರಂಪ್ ವಾಟ್ ಈಸ್ ಯೂಸಿಂಗ್ ಪಾಕಿಸ್ತಾನ್ ಆಸ್ ಎ ಡಿಸ್ಪ್ಯಾಚ್ ರೈಡರ್. ಅಲ್ಲಿಂದ ತೊಗೊಂಡು ಬಾ, ಇಲ್ಲಿಂದ ತೊಗೊಂಡು ಬಾ. ಬಟ್ ಈ ಪಾಕಿಸ್ತಾನ ಗುಳ್ಳೇನರಿ ಆಟ ಆಡೋದು ಇನ್ನೂ ನಿಲ್ಲಿಸಿಲ್ಲ. ಸಿ 6 ತಿಂಗಳಿಂದ ಏನಾಯಿತು, ಒಂದು ಒಪ್ಪಂದ ಆಯಿತು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವೆ. ನಮ್ಮ ಮೇಲೆ ಯುದ್ಧ ಆದರೆ ನಿಮ್ಮ ಮೇಲೆ ಯುದ್ಧ ಆದಾಗೆ ವೈಸ್ ವರ್ಸ. ಯಾವಾಗ ಇರಾನ್ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತು, ದೆನ್ MBS ಮೊಹಮ್ಮದ್ ಬಿನ್ ಸಲ್ಮಾನ್ ಕಾಲ್ಡ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್, ಬರಪ್ಪ ಸ್ವಲ್ಪ ಇತ್ಯರ್ಥ ಮಾಡೋಣ. ಯಾಕಂದರೆ ಈಗ ನಾವು ಯಾವುದಾದ್ರೂ ದೇಶದ ಜೊತೆಗೆ ಆ ಥರ ಇತ್ಯರ್ಥ ಮಾಡ್ಕೊಂಡಿದ್ರೆ ಅದು ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಆಗ್ತಿತ್ತು. ಆಮೇಲೆ ಏನೇನೋ ಮಾತುಗಳೆಲ್ಲ ಬರೋದು. ಪಾಕಿಸ್ತಾನದಲ್ಲಿ ಆ ಥರ ಏನೂ ಇರಲಿಲ್ಲ, ಯಾರಿಗೂ ಗೊತ್ತಿಲ್ಲ ಏನಿದೆ ಅಂತ. ಆರ್ಮಿ ಕಳಿಸ್ಬೇಕಾ ಅಥವಾ ಪೊಲೀಸ್ ಕಳಿಸ್ಬೇಕಾ ಅಥವಾ ಎಲ್ಲಿ? ಈಗಾಗಲೇ ಸೌದಿ ಅರೇಬಿಯಾದಲ್ಲಿ ಪಾಕಿಸ್ತಾನದ ಆರ್ಮಿ ಪೊಲೀಸ್ ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಪೊಲೀಸ್ ಕೆಲಸ ಮಾಡ್ತಾ ಇದೆ, ಸೆಕ್ಯೂರಿಟಿ ಗಾರ್ಡ್ಸ್ ದೇ ಆರ್. ಸರಿ, ಓಕೆ. ಸೊ ಈಗ ಅವ್ರೇನು ಮಾಡಿದರು, ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಕಳ್ಳಗೊಂದು ಪಿಳ್ಳೆನವ ಅಂತೇಳಿ ಇನ್ನೊಂದು ಫ್ರಂಟ್ ಓಪನ್ ಮಾಡಿದರು. ದೇ ವೆಂಟ್ ಆ್ಯಂಡ್ ಅಟ್ಯಾಕ್ಡ್ ಎ ಹಾಸ್ಪಿಟಲ್ ಇನ್ ಅಫ್ಘಾನಿಸ್ತಾನ್, ಕಿಲ್ಡ್ 400 ಪೇಷಂಟ್ಸ್. ದೆನ್ ದೇ ಟೋಲ್ಡ್ MBS, ವಿ ಆರ್ ಬ್ಯುಸಿ ವಿತ್ ದಿಸ್ ಫ್ರಂಟ್ ಅಂತೇಳಿ. ಸೊ ಪೀಪಲ್ ಕ್ಯಾನ್ ಸಿ ದಟ್. ಈಗ ಯಾಕೆ
ದೇ ಆರ್ ಡಾನ್ಸಿಂಗ್ ಲೈಕ್ ಎ ಮಂಕಿ ಆನ್ ಎ ಹಾಟ್ ಟೆನ್ ರೂಫ್ ಈಸ್ ಏನಾದರೂ ಮಾಡಿ ನಾವು ಇಫ್ ವಿ ಹೋಸ್ಟ್ ಇರಾನೀಸ್ ದೆನ್ ವಿ ಡೋಂಟ್ ಹ್ಯಾವ್ ಟು ಫೈಟ್ ಇರಾನೀಸ್. ಬಟ್ ನನಗನ್ಸುತ್ತೆ ಕೆಲವೇ ದಿನಗಳಲ್ಲಿ ಟ್ರಂಪ್ ಈಗ ಏನು ತಾರೀಖ್ ಕೊಡ್ತಿದಾರಲ್ಲ, ಹೌದು, 5 ದಿನ ಅಂದ್ರೆ 10 ದಿನ ಆಯ್ತು. ಗ್ರೌಂಡ್ ಅಫೆನ್ಸ್ ಶುರು ಮಾಡಿದರೆ ಟೇಕ್ ಇಟ್ ಫ್ರಮ್ ಮೀ 100% ಪಾಕಿಸ್ತಾನಿ ಏರ್ಬೇಸ್ ವಿಲ್ ಬಿ ಯೂಸ್ಡ್ ಟು ಅಟ್ಯಾಕ್ ಇರಾನ್. ಬೈ ಅಮೆರಿಕನ್ಸ್, even maybe ಬೈ ಇಸ್ರೇಲ್. it is not there is no free lunch. That free lunch what Asim Munir thought is he had to pay for it now. So ಬಟ್ ಪಾಕಿಸ್ತಾನ ಮೀಡಿಯೇಷನ್ ಅಂತ ಹೇಳ್ತಿರೋದು ಸಿಂಪಲ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದೆ ಸದ್ಯಕ್ಕೆ ಅಷ್ಟೇ. ಮೀಡಿಯೇಷನ್ ಆಗೋದಿದ್ರೆ ನೋಡಿ ಹೆಂಗೆ JD ವ್ಯಾನ್ಸ್ ಬಂದರು, ಎಲ್ಲಿಗೆ ಬಂದರು? ಅಮೆರಿಕ ಬಿಟ್ಟು ಡೆಲ್ಲಿಗೆ ಬಂದರು. ಅಂದರೆ ಅವ್ರ ಪೈಲಟಿಗೆ ಗೊತ್ತಿರಲಿಲ್ವಾ ಇಸ್ಲಾಮಾಬಾದಿಗೆ ಹೋಗೋದು ಅಥವಾ ಲಾಹೋರ್ಗೆ ಹೋಗೋದು ಅಂತ? ಇಲ್ಲಿಗೆ ಯಾಕೆ ಬಂದರು? ಮಾವನ ಮನೆ ಚನಾ ಭಟೂರ ಖಾಕಿ ಜಾಯಂಗೆ ಆ ಥರ ಇಲ್ಲ. ದೆನ್ ವಿಟ್ಕಾಫ್ ಆಲ್ಸೋ ಕೇಮ್. ವಿಟ್ಕಾಫ್, ಹೂ ಇಸ್ ವಿಟ್ಕಾಫ್? ಈಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎ ವಿಶೇಷ ರಾಯಭಾರಿ. ಸೊ ದೇ ಆಲ್ ಕೇಮ್ ಆ್ಯಂಡ್ at some time they all got together in Ambedkar International Center. What did they do? We don't know. So that is mediation. At that time Trump called up Modi. So you join all the dots. Correct. Mediation ಇಲ್ಲಿ ನಡೀತಾ ಇರೋದು, ಇಂಡಿಯಾದ ಅಲ್ಲಿ ನಡೀತಾ ಇರೋದು ಹೋಟೆಲ್ ಅರೇಂಜ್ಮೆಂಟ್. ಓಕೆ, ಹೋಟೆಲ್ ಅರೇಂಜ್ಮೆಂಟ್ ನಡೀತಾ ಇದೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಸರ್. ಪಾಕಿಸ್ತಾನದ್ದೇ ಇನ್ನೊಂದೆರಡು ಪ್ರಶ್ನೆಗಳು ನಿಮ್ಮ ಹತ್ರ ಕೇಳೋಕಿದೆ. ಗಿರಿ ಸರ್, ಈಗ ಇರಾನ್ ಒಂದ್ ಕಡೆ ಹೇಳ್ತಿದೆ ಯಾವುದೇ ಮಾತುಕತೆ ನಡೀತಾ ಇಲ್ಲ, ಕೆಲ ಫ್ರೆಂಡ್ಲಿ ನೇಷನ್ಸ್ ನಮಗೆ ಒಂದಷ್ಟು ಸಂದೇಶ ಕಳಿಸಿದಾರೆ, ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕು ಹಂಗೆ ಮಾಡಿದೀವಿ ಅಂತ ಹೇಳಿ. ಹಂಗೂ ಮೀಡಿಯೇಷನ್ ಆಗಬೇಕಾ, ನಮ್ಮ ಕಡೆಯಿಂದ 5 ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಟ್ರಂಪ್ ಅಂತೂ ಇಲ್ಲ, ಇರಾನ್ ಗೋಗರಿತಾ ಇದೆ, ಇರಾನ್ ನಮ್ಮ ಜೊತೆಯಲ್ಲಿ ಮಾತುಕತೆಗೆ ಬೇಡ್ಕೊಳ್ತಾ ಇದ್ದಾರೆ, ಮಂಡಿ ಊರು ಬಿಟ್ಟಿದ್ದಾರೆ, ನಾನು ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀನಿ. ಅಂದರೆ 2 ಕಾಂಟ್ರಾಸ್ಟ್ ಮೆಸೇಜ್ಗಳ ನಡುವೆ ಇಫ್ ಎಟ್ ಆಲ್ ಮೀಡಿಯೇಷನ್ ಆಗಿ ಶಾಂತಿಯುತವಾಗಿ ಯುದ್ಧ ನಿಲ್ಲಬೇಕು ಅಂದರೆ ಪಾಸಿಬಿಲಿಟೀಸ್ ಏನಿರುತ್ತೆ ಅಂತ? ಈ ಮೊದಲನೇದಾಗಿ ಬ್ಯಾಕ್ ಡೋರ್ ನೆಗೋಷಿಯೇಷನ್ಸ್ ಅಂತೂ ನಡೀತಾನೆ ಇರುತ್ತೆ ಬಿಟ್ವೀನ್ ದೇರ್ ಸ್ಪೈಸ್ ಆರ್ ಬಿಟ್ವೀನ್ ದೇರ್ ಆರ್ಮೀಸ್ ಆರ್ ಬಿಟ್ವೀನ್ ದಿಸ್. ದಟ್ ವಿಲ್ ಬಿ ಹ್ಯಾಪ್ನಿಂಗ್. ಮೇ ಬಿ ನಾಟ್ ಟು ದ ಲೆವೆಲ್ ಆಫ್ ದಿ ಬ್ಯೂರೋಕ್ರಸಿಗೆ ಹೋಗದೆ ಹೋದ್ರೂ ದೇರ್ ವಿಲ್ ಬಿ ಸಮ್ ಬ್ಯಾಕ್ ಡೋರ್ ಮೀಟಿಂಗ್ ವಿಲ್ ಬಿ ದೇರ್. ಅದಾದಮೇಲೆ ದೆನ್ ದೇ ವಿಲ್ ಸೆಲೆಕ್ಟ್ ಎ ಪ್ಲೇಸ್, ದೆನ್ ದೇ ವಿಲ್ ಸೆಲೆಕ್ಟ್ ಹೂ ಶುಡ್ ಕಮ್. ಈಗಾಗಲೇ ಇರಾನ್ ಹ್ಯಾಸ್ ಇನ್ಸಿಸ್ಟೆಡ್ ನನಗೆ ಸ್ಟೀವ್ ವಿಟ್ಕಾಫ್ ಬೇಡ, ಕುಜ್ನರ್ ಬೇಡ, ಐ ವಾಂಟ್ ಸಮ್ ಅದರ್ JD ವ್ಯಾನ್ಸೇ ಬರಬೇಕು, ಇವರೇ ಬರಬೇಕು. ಅಫ್ಕೋರ್ಸ್ ಆ ಲೆವೆಲ್ಗೆ ದೇ ವಿಲ್ ಕಮ್ ಟು ದಟ್ ಸ್ಟೇಜ್. ಇಬ್ಬರು ಸ್ವಲ್ಪ ಹತ್ತತ್ರ ಇದ್ದಾಗ, ಡಿಸ್ಕಷನ್ಸ್ ಇದ್ದಾಗ ದೇ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಸಿಟ್ ಫಾರ್ ದ ನೆಗೋಷಿಯೇಷನ್ಸ್. ಪ್ರಾಬಬ್ಲಿ ಈಗಿರೋ ಸ್ಟೇಜಲ್ಲಿ ಓನ್ಲಿ ಬ್ಯಾಕ್ ಡೋರ್ ನೆಗೋಷಿಯೇಷನ್ಸ್ ಆರ್ ಗೋಯಿಂಗ್ ಆನ್. ಎನಿ ವಾರ್ ಆಗ್ತಾ ಇರ್ಬೇಕಾದ್ರೆ ಬ್ಯಾಕ್ ಡೋರ್ ನೆಗೋಷಿಯೇಷನ್ಸ್ ಇದ್ದೇ ಇರುತ್ತೆ. ಡೋಂಟ್ ಸೇ ದಟ್ ನಥಿಂಗ್ ಹ್ಯಾಸ್ ಬಿ ಹ್ಯಾಪೆಂಡ್ ಅಂತ, ಆಗ್ತಾನೆ ಇರುತ್ತೆ. ಪ್ರಾಬಬ್ಲಿ ನಾಟ್ ಟು ದ ಲೆವೆಲ್ ಆಫ್ ವಾಟ್ ಆಲ್ ಪೀಪಲ್ ವಿಲ್ ಬಿ ನೋಯಿಂಗ್. ಸೊ ದಟ್ ಬ್ಯಾಕ್ ಡೋರ್ ಆಪ್ರೇಷನ್ ಆಗ್ತಾ ಇದೆ. ಅಫ್ಕೋರ್ಸ್ ವಾಟ್ ಆಲ್ ಟ್ರಂಪ್ ಹ್ಯಾಸ್ ಪುಟ್ ಫೋರ್ತ್, ನೀವೇ ಹೇಳಿದೆ ಅವ್ನು ಬ್ರೆಡ್ ಕ್ರಂಪಿಂಗ್ ಮಾಡ್ತಾ ಇದ್ದಾನೆ. ಸೊ ಬ್ರೆಡ್ ಕ್ರಂಪಿಂಗ್ ಇಸ್ ನಥಿಂಗ್. ವಾಟ್ ಈ ಟಾಕ್ಸ್ ಆ್ಯಂಡ್ ವಾಟ್ ಈಸ್ ಇಸ್ ನೆಕ್ಸ್ಟ್ ಮೂವ್ಮೆಂಟ್ ನೋಬಡಿ ಕ್ಯಾನ್ ಈವನ್ ಯೋಚನೆನೂ ಮಾಡೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಟೇಕ್ ಇಟ್ ಸೀರಿಯಸ್ಲಿ ವಾಟ್ ಟ್ರಂಪ್ ಇಸ್ ಟಾಕಿಂಗ್. ಸೊ ಲೆಟ್ ಅಸ್ ಲೀವ್ ಆಫ್ ಟ್ರಂಪ್ ವಾಟ್ ಈಸ್ ಟಾಕಿಂಗ್. ಬಟ್ ದ 5 points what Iran has put forth also, maybe they will not agree, because they are telling you should not attack 3 jets. They are telling Strait of Hormuz should be never this one. Then the peace, complete peace for the country, that nobody will touch us again. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯುದ್ಧದ ನಷ್ಟ ಭರಿಸ್ಕೊಡಿ. ನ್ಯೂಕ್ಲಿಯರ್ ಇದನ್ನ ಯು ಶುಡ್ ನಾಟ್ ಕಮ್ ಬ್ಯಾಕ್, ಆ್ಯಂಡ್ ಯುದ್ಧದ ನಷ್ಟ ಎಲ್ಲಾನು ಭರಿಸ್ಕೊಡಿ. ಐ ಡೋಂಟ್ ನೋ ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ವಿಚ್ ಹ್ಯಾಸ್ ಆಲ್ರೆಡಿ ಬೀನ್ ಡನ್. ಯುದ್ಧದ ನಷ್ಟ ಎಷ್ಟು ಬರ್ಸ್ಕೊಡ್ತಾರೋ ಗೊತ್ತಿಲ್ಲ. ಅಫ್ಕೋರ್ಸ್ ನ್ಯೂಕ್ಲಿಯರ್ ಪ್ಲಾಂಟ್ ಮೈಟ್ ಬಿ ಹ್ಯಾವ್ ಡ್ಯಾಮೇಜ್. ಅಫ್ಕೋರ್ಸ್ ಐ ಡೋಂಟ್ ಸೇ ದ ಇಟ್ ಈಸ್ ನಾಟ್ ಡ್ಯಾಮೇಜ್ಡ್ ಅಂತ, ಬಟ್ ಸ್ಟಿಲ್ ದೇ ಟೆಲ್ ಸಮ್ ಸೆಂಟ್ರಿಫ್ಯೂಜಸ್ ಆರ್ ವರ್ಕಿಂಗ್. I don't know how many centrifuges there, because there were around 50 to 70,000 centrifuges when Russians and these people had already installed at that time. But I don't know still how many centrifuges were working. And they also have that 440 kgs of 60% uranium. Processed uranium. But Americans, since they want to go and take that uranium back, but how will they go inside is a big task, because ground invasion is not so easy in Iran.
ಕೀಪಿಂಗ್ 7,000 ಪೀಪಲ್, ಪ್ಯಾರಾಟ್ರೂಪರ್ಸ್ ಒಂದು 2,000 ಜನ, ಇನ್ನು ಮಿಕ್ಕಿದ 4,500 ಜನ ಇಟ್ಕೊಂಡು ಗ್ರೌಂಡ್ ಟ್ರೂಪ್ ಹೋಗೋಕ್ಕಾಗಲ್ಲ. ಬಿಕಾಸ್ ಇರಾಕ್ ಅಂಥದ್ದು 25% ಇಲ್ಲ ಇರಾನ್ಗೆ. ದೇ ಹ್ಯಾವ್ ಟೇಕನ್ 1,60,000 ಪೀಪಲ್ ಟು ಗೋ ಇನ್ಸೈಡ್ Iraq. Do you think with 7,000 people and 10 lakh army people in Iran, will these 7,000 can do something big? Only they can do one surgical on Karg Island na ಕೂತ್ಕೊಳ್ಳೋದು, ಇಲ್ಲ ಕಾಶಮ್ ಐಲ್ಯಾಂಡ್ ನ ಕೂತ್ಕೊಳ್ಳೋದು, ಇನ್ನೊಂದು ಯಾವುದೋ ಐಲ್ಯಾಂಡ್ ನಿಯರ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ, ಕರ್ಕ್ ಸಮಥಿಂಗ್ ಐ ಫರ್ಗಾಟ್ ದ ನೇಮ್. ಕರ್ಕ್, ಅದನ್ನ ಕರ್ಗಲ್ಲ. ಕರ್ಗ್ ಇಸ್ ಒನ್ ಥಿಂಗ್, ದೇರ್ ಇಸ್ ಒನ್ ಮೋರ್ ಐಲ್ಯಾಂಡ್, ಥರ್ಡ್ ಐಲ್ಯಾಂಡ್ ವಿಚ್ ಕಂಟ್ರೋಲ್ಸ್ ದಿ ನೆಕ್ ಆಫ್ ದಿ ಇದು. ಸೊ ಈ 3 ಐಲ್ಯಾಂಡ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಇಷ್ಟೇ ಮಾಡ್ಬೋದೇ ಹೊತ್ತು. ಆಲ್ಸೋ ದೇ ವಿಲ್ ಬಿ ಅಂಡರ್ ಕಾನ್ಸ್ಟೆಂಟ್ ಥ್ರೆಟ್, ಬಿಕಾಸ್ ಫುಡ್ ಹೋಗ್ಬೇಕು ಅವ್ರಿಗೆ, ತಿಂಡಿ ಹೋಗ್ಬೇಕು, ಮತ್ತು ಇವರಲ್ಲಿಂದ ಮಿಸೈಲ್ಸ್ಗಳಾಗ್ತಾ ಇರ್ತಾರೆ, ಇದಾಗ್ತಾ ಇರ್ತಾರೆ, ಎವ್ರಿಥಿಂಗ್ ವಿಲ್ ಬಿ ದೇರ್. So it is not easy for ground invasion. It is not easy they will go to regime change. It is not easy they will go and bring back that uranium. Nothing is possible. They also know with only idun aagta idre it will be a war of attrition. Iran knows that they will not win the war, but they will do that attrition. Means ಒಂದು 18 ಲಕ್ಷ ಡ್ರೋನ್ ನೋಡಿ, ನೀನೊಂದು $3 ಮಿಲಿಯನ್ ಇದ್ರದ್ದು 25 ಕೋಟಿನೋ 30 ಕೋಟಿನೋ ಒಂದೊಂದು ಮಿಸೈಲು ಹಾಕೊಂಡು ಕೂತಿರೋ ಅಂದರೆ ಎವ್ರಿ ಡ್ರೋನ್ ಹೋದರೆ ಇವ್ರು 2 ಮಿಸೈಲ್ ಹಾಕ್ತಾರೆ. ಸೊ ಅಲ್ಲಿ 20 ಕೋಟಿ 40 ಕೋಟಿ. ಈಗಾಗಲೇ ಟಾಮಾಕ್ ಮಿಸೈಲ್ಸ್ ದೇ ಹ್ಯಾವ್ ಎಕ್ಸಾಸ್ಟೆಡ್. ಪ್ಯಾಕ್ 3 ಮಿಸೈಲ್ಸ್, ಪೇಟ್ರಿಯಾಟ್ ಮಿಸೈಲ್ಸ್ ವಿಚ್ ದೇ ವರ್ ಯೂಸಿಂಗ್, ದಟ್ ಹ್ಯಾಸ್ ಬಿನ್ ಎಕ್ಸಾಸ್ಟೆಡ್ ಬಿಕಾಸ್ ದೇ ಹ್ಯಾಡ್ ಪ್ರೊಡ್ಯೂಸ್ಡ್ ಓನ್ಲಿ 600 ಮಿಸೈಲ್ಸ್. ಸೊ ದಟ್ ಈಸ್ ಆಲ್ಸೋ ಎಕ್ಸಾಸ್ಟೆಡ್. ಸೊ ನೌ ದೇ ಆರ್ ಆಲ್ಸೋ undergoing very crisis in the missiles. So illu missile crisis ide, Iranallu missile crisis ide, because the way they hit in the beginning and now what they are hitting, now they are very going in on the accurate ಆಗಿ ಹೊಡಿತಾ ಇದ್ದಾರೆ. That accuracy also is only because of the support of Chinese and Russians, because if they don't give the exact coordinates, what this Baidu or GLONASS ಆ ಥರ ಏನು ನಮ್ಮ GPS ಥರ ಇದೆ, they are giving the exact coordinates and the intelligence, so they are very carefully spending the missiles 1:1 ಅಷ್ಟೇ. ಅದು ನೋಡ್ತಾ ಇತ್ತೀಚೆಗಂತೂ they are not going in ಒಂಥರ ಆಲ್ ಔಟ್ ಇದ್ರ ಥರ ಹೋಗ್ತಾ ಇಲ್ಲ. ದೇ ಆರ್ ಗೋಯಿಂಗ್ ವೆರಿ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ವಿತೌಟ್ ಇಂಟೆಲಿಜೆನ್ಸ್ ದೇ ಕೆನಾಟ್ ಡೂ ದಿಸ್. ಈವನ್ ಈ ಸಲ ಏನಾದ್ರು ಮಾತುಕತೆ ಆದ್ರೂ ಇಟ್ ವಿಲ್ ನಾಟ್ ಓನ್ಲಿ ಬಿ ದಿಸ್ ಇರಾನಿಯನ್ಸ್ ಆ್ಯಂಡ್ ಅಮೆರಿಕನ್ಸ್, ಬಿಕಾಸ್ ಇಸ್ರೇಲ್ ಮೇ ನಾಟ್ ಕಮ್ ಆಲ್ಸೋ, ಬಟ್ ದೇ ವಿಲ್ ಟೇಕ್ ದ ಸಪೋರ್ಟ್ ಆಫ್ ಚೈನಾ ಆ್ಯಂಡ್ ರಷ್ಯಾ. ವಾಟ್ ಐ ಥಿಂಕ್ ಸೊ, ಬಿಕಾಸ್ ದೇ ವಿಲ್ ನಾಟ್, because these people they don't believe, so they will call all the international players or the world other two players like Russia and China to be in front of them and let them discuss anta. They will come to that level of idu, because Russia, they don't China, believe. Correct. Russia China ದಂತ ಬಿಗ್ ಪ್ಲೇಯರ್ಸ್ ಬೇಕಾಗಬಹುದು ಅಂತ ಗಿರೀಶ್ ಸರ್ ಹೇಳ್ತಾ ಇರಬೇಕಾದ್ರೆ, ಈಗ ಪಾರ್ಥಸಾರಥಿ ಸರ್ ನಮ್ಮ ಇಂಡಿಯನ್ ಫೇವ್ರೆಟ್ ಟಾಪಿಕ್ ಮತ್ತೆ ವಾಪಸ್ ಬರ್ತೀನಿ, ಪಾಕಿಸ್ತಾನದ ಮೀಡಿಯೇಷನ್. ಈ ಪಾಕಿಸ್ತಾನದ ಮೀಡಿಯೇಷನ್ನ ಒಂದು ಪಕ್ಷ ನಾವು ಒಪ್ಕೊಳ್ಳೋದು ಮೀಡಿಯೇಷನ್ನು, ಸರ್ ಹೇಳ್ದಂಗೆ ಪೋಸ್ಟ್ಮ್ಯಾನ್ ಕೆಲಸನೋ, ಬಟ್ ಇದಕ್ಕೆ ಒಂದು ಪಕ್ಷ ಅಮೇರಿಕಾ ಇರಾನ್ ಒಪ್ಪಿದ್ರು ಕೂಡ ಇಸ್ರೇಲ್ ಅನ್ನೋ ಫ್ಯಾಕ್ಟರ್ ಕೂಡ ಇದೆ ಸರ್, ವಿಚ್ ಇಸ್ ನಾಟ್ ಈವನ್ ಲಿಸ್ನಿಂಗ್ ಟು ಅಮೇರಿಕಾ ನಾವು ಒಂದು ಹಂತಕ್ಕೆ. ಈ ಪಾಕಿಸ್ತಾನದಂಥ ದೇಶ ಬಂದ್ಬಿಟ್ಟು ನಾವು ಹೋಸ್ಟಿಂಗಿಗೆ ಒಂದು ಪ್ಲೇಸ್ ಕೊಡ್ತೀವಿ, ಬನ್ನಿ ಕುತ್ಕೊಳ್ಳಿ ಮಾತನಾಡಿ ಅಂದರೆ ಇಸ್ರೇಲ್ ಒಪ್ಪುತ್ತಾ? ಸಿ ಬೇಸಿಕಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಸೋ ಕಾಲ್ಡ್ ಮೀಡಿಯೇಷನ್ ಅಂತಾರಲ್ಲ, ಅದು ಹೇಳ್ದಾಗ ಮೀಡಿಯೇಷನ್ ಅಲ್ಲ. ವಾಟ್ ದೇ ಆರ್ ಡೂಯಿಂಗ್ ಇಸ್ ಬೇಸಿಕಲಿ ಎ ಮೆಸೆಂಜರ್ ಜಾಬ್. ಹೋಸ್ಟಿಂಗ್, ಅವರು ಅಲ್ಲಿಂದ 15 ಪಾಯಿಂಟ್ ಕೊಟ್ಟರು, ಇಲ್ಲಿಂದ ಇದನ್ನು ಅವ್ರಿಗೆ ಇರಾನಿಗೆ ತಲುಪಿಸಿದ್ರು. ಇರಾನ್ ಅವರು 5 ಪಾಯಿಂಟ್ ಇದು ಕೊಟ್ಟರು, ಅದನ್ನ ಇಲ್ಲಿ ತಲುಪಿಸಿದ್ರು. ಅಕಸ್ಮಾತ್ ಆ ರೆಪ್ರೆಸೆಂಟೇಟಿವ್ಸು ಇಲ್ಲಿ ಬಂದು ಮಾತಾಡ್ತಾರೆ ಅಂದರೆ ಅವರಿಗೆ ಇವ್ರು ಹೇಳಿದಾಗೆ ಹೋಟೆಲ್ ಅರೇಂಜ್ಮೆಂಟು ಫೆಸಿಲಿಟೀಸು ಮಾಡೋದು ಅಷ್ಟೇ. ದೇರ್ ಇಸ್ ನೋ ಮೀಡಿಯೇಷನ್ ಇನ್ ದ ಸೆನ್ಸ್ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ದೆಮ್. And why it is happening? Why India ಯಾತಕ್ಕಿಲ್ಲ? ಇಂಡಿಯಾ ಇಷ್ಟೊಂದು ಘನತೆ ಇದೆ, ಇಷ್ಟೊಂದು ದೊಡ್ಡ ರಾಷ್ಟ್ರ, ಎಲ್ಲರೂ ಇಸ್ರೇಲ್ ಜೊತೆ ಫ್ರೆಂಡ್ ಇದೆ, ಇರಾನ್ ಜೊತೆ ಫ್ರೆಂಡ್ ಇದೆ, ಯಾಕೆ ಮಾಡ್ತಾ ಇಲ್ಲ ಅಂದರೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ, ಟ್ರಂಪು ಒಂಥರ ಟೋಟಲಿ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ ಹೂ ಚೇಂಜಸ್ ಫ್ರಮ್ ಒನ್ ಟು ದ ಅದರ್. ಆಪರೇಷನ್ ಸಿಂಧೂರ್ ಆದ ತಕ್ಷಣ ಅವನನ್ನು ಪ್ರೈಸ್ ಮಾಡಿದ್ಯಾರು? ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಫ್ರಮ್ ದೇರ್. ಅಲ್ಲಿಗೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ಯಾರು? ಆಸಿಫ್ ಮುನೀರ್, ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ವೆಂಟ್ ದೇರ್. ಆ್ಯಂಡ್ ದೆನ್ ಅಲ್ಲಿ ಅವರಿಂದ ಇದು ಕ್ರಿಪ್ಟೋ ಕರೆನ್ಸಿಗೆ ನಾವು ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ಯಾರು? ಅವರು. ಪ್ಲಸ್ ರೇರ್ ಅರ್ತ್ ಮೆಟೀರಿಯಲ್ಗೆ ನಾವು ಮೈನಿಂಗ್ ಮಾಡೋದಕ್ಕೆ ಫೆಸಿಲಿಟಿ ಕೊಡ್ತೀವಿ ಅಂದಿದ್ದು ಅವರು.
ಇಲ್ಲಿಂದ ಅಲ್ಲಿ ಹೋಗಿ ಡಿನ್ನರ್ಗೆ ಹೋಗಿ ಎಲ್ಲ ಮಾಡಿದ್ದು. ಅಂದರೆ ಏನು ಅಂದರೆ ಅವ್ರು ಯಾವ ಥರ ಇದ್ದಾರೆ, ಅವ್ರ ಪಪ್ಪೆಟ್ ಥರ ಅವ್ರು ಹೇಳಿದಾಗ ಕೇಳ್ತಾರೆ, ಜಿ ಹುಜೂರ್ ಕೇಳ್ತಾರೆ. ಅದು ಅವ್ರನ್ನ ಏನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬೇಸಿಕಲಿ ಇವಾಗ ಇವರು ಕೊಟ್ಟಿರೋ 15 ಪಾಯಿಂಟು, ಇರಾನ್ ಕೊಟ್ಟಿರೋ 5 ಪಾಯಿಂಟು, ಎರಡು ವಾಟ್ ಡು ಯು ಕಾಲ್ ಮ್ಯಾಕ್ಸಿಮಲಿಸ್ಟ್ ಪೊಸಿಷನ್ಸ್ ಅಂತ. ಈ 15 ಪಾಯಿಂಟ್ ಯಾವುದನ್ನು ಅವ್ರು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವಾಗ ಡಿಸ್ಕಷನ್ ಆಗ್ತಾ ಇದ್ದಾಗಲೇ ಇವರು ಯುದ್ಧ ಶುರು ಮಾಡಿದ್ರು. ಸೊ ವಾಟ್ ಈಸ್, ಹೌ ಕ್ಯಾನ್ ದೆ ಟ್ರಸ್ಟ್? ಡಿಸ್ಕಷನ್ ಮಾಡೋದ್ರಿಂದ ಏನು ಪ್ರಯೋಜನ? ಡಿಸ್ಕಷನ್ ಶುರು ಮಾಡ್ತೀವಿ ಅಂದರೆ ಇವರು ಸ್ವಲ್ಪ ರೀಗ್ರೂಪ್ ಆಗಿಬಿಟ್ಟು ಪುನಃ ಅಲ್ಲಿ ಅಟ್ಯಾಕ್ ಮಾಡ್ಬೋದು. ದಟ್ ಈಸ್ ವೆರಿ ಒನ್ ಥಿಂಗು. ಎರಡನೇದು, ಆಲ್ರೆಡಿ ದೇ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದಿಸ್ ನ್ಯೂಕ್ಲಿಯರ್, ನಾವು ಅದನ್ನು ಪ್ರೊಡ್ಯೂಸ್ ಮಾಡಲ್ಲ, ನಮ್ಮ ಹತ್ರ ಇರೋ ಕಾನ್ಸಂಟ್ರೇಟೆಡ್ ಯುರೇನಿಯಂ ಏನಿದೆ ಅದನ್ನು ಸೇಫ್ ಕಂಟ್ರಿ ಲೈಕ್ ರಷ್ಯಾ ಅಲ್ಲಿ ತೊಗೊಂಡೋಗಿ ಸೇಫಾಗಿ ಇಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ರು. ಈಗೇನಿದೆ ಡಿಸ್ಕಸ್ ಮಾಡೋದು? ಇವಾಗ ಏನಾಗ್ತಾ ಇದೆ ಅಂದರೆ ಬೇಸಿಕಲಿ ಬೋತ್ ಸೈಡ್ಸ್ ಆರ್ ಅಸೆಸ್ಸಿಂಗ್ ಆ್ಯಂಡ್ ರೀಅಸೆಸ್ಸಿಂಗ್. ಟ್ರಂಪ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಏನು? ಹೇಗಾದರೂ ಮಾಡಿ ನಾವು ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತಾ? ಯಾಕೆ ನ್ಯಾಟೋ ಫ್ರೆಂಡ್ಸ್ ಎಲ್ಲ ಬರಲ್ಲ ಅಂತ ಹೇಳಿಬಿಟ್ರು. ಅವರೆಲ್ಲ ಹೇಳಿದ್ದೇನು, ಪೀಸ್ ಎಸ್ಟಾಬ್ಲಿಷ್ ಆಗಿಬಿಟ್ಟು ಎಲ್ಲ ಸರಿ ಆದಮೇಲೆ ಆಮೇಲೆ ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡ್ತಾ ಇದ್ವಿ. ಗೊತ್ತಾಯ್ತಾ? ಸೊ ಇವಾಗ ಏನು ನೋಡ್ತಾ ಇದ್ದಾರೆ ಅವರು ಅಂದರೆ, ಹೇಗೆ ಅದನ್ನು ಅದು ಲಾಸ್ ಆಗಿಬಿಟ್ರೆ, ಇಫ್ ಇರಾನ್ ಸ್ಟಾರ್ಟ್ಸ್ ಟೆಲ್ಲಿಂಗ್, ಆಲ್ರೆಡಿ ದೇ ಆರ್ ಇಂಪೋಸಿಂಗ್ $2 million ಫೀ ಫಾರ್ ಎವ್ರಿ ವೆಸಲ್ ಟು ಕಮ್, ಬಿಕಾಸ್ ಎಲ್ಲ 200 million, 100 to 150 million ಆಗುತ್ತೆ ಒಂದು ವೆಸಲ್ಗೆ. ಅದನ್ನು ಮಾಡ್ತಾ ಇದ್ದಾರೆ. ಅದು ಅಲೋ ಮಾಡಿಬಿಟ್ರೆ ದೆನ್ ಇಟ್ ಇಸ್ ಎ ಕೈಂಡ್ ಆಫ್ ಎ ಡಿಫೀಟ್ ಫಾರ್ ದ ಹೋಲ್ ಕಂಟ್ರಿ. ಸೊ ಎವ್ರಿಬಡಿ ಈಸ್ ಟ್ರೈಂಗ್ ಟು ಅಸೆಸ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಈ ಗ್ರೌಂಡ್ ಟ್ರೂಪ್ ತರ್ತಾ ಇರೋದು ಏನು, ಪ್ರೆಷರ್ ಟ್ಯಾಕ್ಟಿಕ್ಕು. ಅಲ್ಲಿ ಹೋಗ್ಬಿಟ್ಟು ಕಾರ್ಗ್ ಐಲ್ಯಾಂಡಲ್ಲಿ ನೀವು ಹೋಗ್ಬಿಟ್ಟು 5,000 ಮರೀನ್ಸು ಹೇಗೆ ಹೋಗ್ತಾರೆ? ಅಲ್ಲಿ ಹೋದರೆ ಹೌ ವಿಲ್ ದೇ ಸರ್ವೈವ್? ವಾಟ್ ಆರ್ ದೇ ಗೋಯಿಂಗ್ ಟು ಅಚೀವ್? ಅಲ್ಲಿ ಶೋರ್ ಲೈನ್, ಅಷ್ಟು ಉದ್ದ ಶೋರ್ ಲೈನ್ ಇದ್ದರೆ, ಆ ಶೋರ್ ಲೈನ್ ನೀವು ಕಂಟ್ರೋಲ್ ಮಾಡದೇ ಇದ್ದರೆ ನೀವು ಯಾವ ವಾಯೇಜನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಸೊ ಇವಾಗ ಅಲ್ಲಿ ಆಲ್ರೆಡಿ ಮಿಡ್ಲ್ ಈಸ್ಟಲ್ಲಿ 50,000 ಜನ ಸೋಲ್ಜರ್ಸ್ ಇದ್ದಾರೆ. ಐ ಥಿಂಕ್ ಇಟ್ಸ್ ಎ ಡೈವರ್ಷನರಿ ಟ್ಯಾಕ್ಟಿಕ್ ಟು ಸೇ ನಾವು ಗ್ರೌಂಡ್ ಡೆಫೆನ್ಸಿವ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಡ್ತೀವಿ, ನೀವು ಹೆದರ್ಕೊಂಡು ಬಿಟ್ಬಿಡಿ ಅಂತ. ಈ ಥರ ಹೆದರಿಕೆ ಮಾಡೋದು. ಒನ್ ಥಿಂಗ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದರೆ, ಇರಾನ್ ಇಸ್ ಎ ಡಿಫ್ರೆಂಟ್ ಕಂಟ್ರಿ. ಗುಡ್ ಬ್ಯಾಡ್ ಅಂತಲ್ಲ, ಅದು ಇಂಡಿಯಾದ ಅರ್ಧದಷ್ಟು ದೊಡ್ಡದಾಗಿದೆ. ಓಕೆ, ಸುಮಾರು 93 ಮಿಲಿಯನ್ ಜನ ಇದ್ದಾರಲ್ಲಿ. ಅವರು ಮುಸ್ಲಿಂ ಬೈ ರಿಲಿಜನ್ ಇರ್ಬೋದು, ಬಟ್ ದೇ ಆರ್ ಪರ್ಷಿಯನ್ಸ್. ಅಂದರೆ ಏನು ಸಿವಿಲೈಸೇಷನ್ ಇದೆಯಾ, ವ್ಯಾಲ್ಯೂಸಿಂದ ಹಿಡಿದು ಎಲ್ಲ ಇದೆ. ಅವರನ್ನು ನೀವು ಹೋಗ್ಬಿಟ್ಟು ನಾವು ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿಬಿಟ್ಟು ಅವ್ರನ್ನ ನೀವು ಸರೆಂಡರ್ ಮಾಡಪ್ಪ ಅಂದರೆ ಅದು ಸಾಧ್ಯವಾಗದ ಕೆಲಸ. ಈಗ ಏನಾಗ್ತಾ ಇದೆ ಅಂದರೆ, ಅವರು ಅಲ್ಲಿ ಏನು ತೋರಿಸ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಈ ಥರ ಮೆಸೇಜ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತೆಲ್ಲ, ಅದರ ಹಿಂದೆ ಬೇಕಾದಷ್ಟು ದೇಶಗಳು ಇನ್ವಾಲ್ವ್ ಆಗಿ ಮಾತಾಡ್ತಾ ಇರುತ್ತವೆ. ಯಾವ ರೀತಿ, ಹೇಗೆ, ಫಸ್ಟ್ ಆಫ್ ಆಲ್ ಇರಾನ್ಗೆ ಏನು ಮಾಡದೇ ಇರೋ ಥರ ಸೆಕ್ಯೂರಿಟಿ ಕೊಡಿಸ್ಬೇಕು, ಅದು ಗ್ಯಾರಂಟಿ ಆಗಬೇಕು. ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗತ್ತೆ? ನೀವು ಅದನ್ನು ಮಾಡಬೇಕು. ಅದಾದಮೇಲೆ ಅವ್ರಿಗೆ ಏನೇನಾಗುತ್ತೆ, ಇವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದು ಇರಾನ್ ಅಲ್ಲ. ಓಕೆ, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಅರಬ್ ಕಂಟ್ರೀಸ್ ಮೇಲೆ ಇವಾಗ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಅರಬ್ ಕಂಟ್ರೀಸ್ಗೆ ಅಮೇರಿಕಾ ಬಗ್ಗೆ ಇದ್ದ ಟ್ರಸ್ಟು, ಕಾನ್ಫಿಡೆನ್ಸ್ ಎಲ್ಲ ಹೊಟ್ಟೋಗಿದೆ. ಅವರೆಲ್ಲ ಬೇಸ್ ಇಟ್ಕೊಂಡು $billions ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅದು ಇಟ್ಕೊಂಡಿದ್ದು ಏತಕ್ಕೆ? ಏನಕ್ಕೆ ಅಂದರೆ ಅಮೇರಿಕಾದ ಫೋರ್ಸ್ ಇದೆ, ಎಲ್ಲ ಇದೆ, ಅವ್ರು ನಮ್ಮನ್ನು ಸೇವ್ ಮಾಡ್ತಾರೆ ಅಂತ. ಈಗ ಎಲ್ಲಿ ಸೇವ್ ಮಾಡ್ತಾ ಇದ್ದಾರೆ? ಓಕೆ, ಈಗ ಇರಾನ್ ಹೇಳ್ತಾ ಇರೋದೇನು, ಆಲ್ ಮಿಲಿಟರಿ ಬೇಸಸ್ ಆಫ್ ಅಮೇರಿಕಾ ಶುಡ್ ಗೋ ಔಟ್ ಅಲ್ಲಿಂದ ಅಂತ. ಸೊ ದೇ ಹ್ಯಾವ್ ಟು ಫೈಂಡ್ ಸಮ್ ವೇ ಆಫ್ ಕಾಮಿಂಗ್ ದ ಸಿಚುಯೇಷನ್. ಇವಾಗ ನೋಡಿ, ಇಲ್ಲಿ ಅಟ್ಯಾಕ್ ಆಗಿರೋದು ಎಷ್ಟು, ದುಬೈ, ಫುಜಿರಾ ಆ್ಯಂಡ್ ಅಬುದಾಬಿ, ಅದು ಅವರು ರಿಕವರ್ ಆಗೋಕ್ಕೆ ಎಷ್ಟು ಬೇಕು, ಎಷ್ಟು ದಿವಸ ಬೇಕು? ಓಕೆ, ಸೊ ಇದನ್ನು ಹೇಗೆ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಒಂದು ಯಾವುದಾದ್ರೂ ರೀತಿಯಲ್ಲಿ ಒಂದು ಲೆವೆಲ್ಗೆ ಸ್ವಲ್ಪ ನಿಲ್ಸೋಕ್ಕಾಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಲಾಂಗ್ ಸೀಸ್ ಫೈರ್ ಮಾಡಿಕೊಂಡು ಆಮೇಲೆ ನೋಡೋಣ, ಅದಕ್ಕೆ ಪಾಸಿಬಿಲಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ ಸರ್. ಇನ್ ಕೇಸ್ ಏನಾದರೂ ನಿಜವಾಗ್ಲೂ ಮಾತುಕತೆ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ಬರ್ಬೇಕು ಟೇಬಲ್ ಮೇಲೆ ಅನ್ನೋದು ಮಾತನಾಡೋಣ. ಅದಕ್ಕೆ ಮುಂಚೆ ಸುದರ್ಶನ್ ಸರ್, ಇವಾಗ ಭಾರತದ್ದೇ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ, ಭಾರತಕ್ಕೆ ಅವಕಾಶ ಇರಲಿಲ್ವಾ ಮೀಡಿಯೇಷನ್ಗೆ? ಅದರಲ್ಲೂ ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಹೆಸರು ಯಾವಾಗಲಾರು ಬಂದುಬಿಟ್ರೆ, ಇನ್ನು ಪಾಸಿಟಿವ್ ಟರ್ಮ್, ನಮ್ಮ ದೇಶದ ವಿರೋಧ ಪಕ್ಷಗಳು ಕಾತ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಭಾರತ ಸರ್ಕಾರ ಫೇಲ್ಯೂರ್ ಆಯಿತು, ಮೀಡಿಯೇಷನ್ ಮಾಡ್ಲಿಕ್ಕೆ ಅವಕಾಶ ಇತ್ತು, ಮಾಡಲಿಲ್ಲ, ಪಾಕಿಸ್ತಾನದಂಥ ದೇಶಕ್ಕೆ ಬಿಟ್ಕೊಟ್ಬಿಟ್ರು ಅವಕಾಶನ, ವಿಶ್ವಗುರು ಅಂತಾರೆ, ಎಲ್ಲಿ ಬಂತು ವಿಶ್ವಗುರು, ಭಾರತ ಏನೂ ಮಾಡಲೇ ಇಲ್ಲ ಯುದ್ಧದಲ್ಲಿ, ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರುತ್ತೆ. ನಾವು ಪೊಲಿಟಿಷಿಯನ್ಸ್ ಏನೇ ಹೇಳಿ ಸರ್, ಬಟ್ ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಭಾರತಕ್ಕೆ ನಿಜವಾಗ್ಲೂ ಕೂಡ ಇರೋ ಅವಕಾಶ ಏನು ಮಾಡ್ತಿದೆ ಭಾರತ ಅಂತ? हिंदुस्तान के लोगों को हिंदुस्तान के लोगों से खतरा है. ಪಾಕಿಸ್ತಾನ್ ದೂಸರಾ ನಂಬರ್ ಪೇ ಆತ. ದುರಂದರ್ ನೋಡಿದಿರಲ್ಲ,
ಹೌದು ಸರ್. ಇದು ಸನ್ಯಾಲ್ಡ್ ಅವ್ರದ್ದು ಡೈಲಾಗು. ಸೊ ಈ 0.5 ಏನಿದೆ ಆಂತರಿಕ ಶತ್ರುಗಳು, ಅವರು ಯಾವುದಾದ್ರೂ ಒಂದು ಇಂಥದ್ದೊಂದು ಸಿಕ್ಬಿಟ್ರೆ ಕಾಯ್ತಾ ಇರ್ತಾರೆ. ಸೊ ವಿ ಡೋಂಟ್ ವಾಂಟ್ ಟು ರಿಯಾಕ್ಟ್ ಓವರ್ಟ್ಲಿ ಟು ದಟ್ ವಾಟ್ ಎವರ್ ಸ್ಟೇಟ್ಮೆಂಟ್ಸ್ ದೇ ಆರ್ ಮೇಕಿಂಗ್. ಬಟ್ ಫೈನಲಿ ಇದು ನೋಡಿ, ಈ ಬ್ಯಾಕ್ ಚಾನೆಲ್ ಮಾತುಕತೆ ಏನು ಹೇಳ್ತೀವಲ್ಲ, ಫಸ್ಟ್ ಸೆಕ್ರೆಟರಿಯಿಂದ ಶುರುವಾಗುತ್ತೆ, ದೆನ್ ಅಂಡರ್ ಸೆಕ್ರೆಟರಿ, ಇಟ್ ವಿಲ್ ಕೀಪ್ ಎಸ್ಕಲೇಟಿಂಗ್. ಫೈನಲಿ ಇಟ್ ವಿಲ್ ಕಮ್ ಟು ದ ಲೀಡರ್ಸ್, ವರ್ಲ್ಡ್ ಲೀಡರ್ಸ್. ದಟ್ ಈಸ್ ವೆನ್ ಪ್ರಾಬ್ಲಿ ಮೋದಿ ಆ್ಯಂಡ್ ಟ್ರಂಪ್, even Netanyahu may get involved along with the Arab nations. So that is mediation. That will happen much later. But ಈಗ ನಡೀತಾ ಇರೋದು, ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ರೋಲ್ ಈಸ್ ವೆರಿ ಲಿಮಿಟೆಡ್. ಆಮೇಲೆ ಇನ್ನೊಂದು ಅವರು ಹೇಳಿದ್ದಕ್ಕೆ ನಾನು ಪೂರಕವಾಗಿ ಹೇಳೋದು ಅಂದರೆ, ಈ ಜಂಟಿ ಯುದ್ಧ ಕಾರ್ಯಾಚರಣೆಗಳು ನಡೀತಾವಲ್ಲ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಅಮೆರಿಕ. ನೋಡಿ, ಇಸ್ರೇಲ್ನ ಬಗ್ಗೆ ಇಂಡಿಯನ್ ಏರ್ಫೋರ್ಸ್ ಪೈಲಟ್ಗಳಿಗೆ ವಿ ಆರ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. ಎನಿಬಡಿ ಇನ್ವಾಲ್ವ್ಡ್ ಇನ್ ಏರ್ ವಾರ್ಫೇರ್, ವಿ ಆರ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. 6 days ವಾರ್ ಆಗಲಿ, ಯಮ್ ಕಿಪ್ಪರ್ ವಾರ್ ಆಗಲಿ, ಒಸಿರಾಕ್ ರೈಡ್ ಆಗಲಿ, ದ ವೇ ದೇ ಪ್ಲ್ಯಾನ್ ಮೆಟಿಕ್ಯುಲಸ್ಲಿ, ಆ್ಯಂಡ್ ದೇ ಆರ್ ಆಲ್ಸೋ ದಿ ಟೆಸ್ಟ್ ಬೆಂಚ್ ಫಾರ್ ಅಮೆರಿಕ. ಅಮೆರಿಕದಲ್ಲಿ ಹೊಸ ಯುದ್ಧ ವಿಮಾನ ತಯಾರಾದರೆ, ಹೊಸ ಶಸ್ತ್ರಾಸ್ತ್ರಗಳು ತಯಾರಾದರೆ ಅದನ್ನು ಕಂಪ್ಯೂಟ್ರಲ್ಲಿ ಟೆಸ್ಟ್ ಮಾಡ್ತಾರೆ, ಸಿಮ್ಯುಲೇಟರ್ಗಳು ಟೆಸ್ಟ್ ಮಾಡ್ತಾರೆ. ಲೈವ್ ಟೆಸ್ಟ್ ಮಾಡೋಕ್ಕೆ ಇಸ್ರೇಲಿಗೆ ಕಳಿಸ್ಕೊಡ್ತಾರೆ. ಓಕೆ ಓಕೆ, ಬಿಕಾಸ್ ದೇ ಆರ್ ಆಲ್ವೇಸ್ ಅಟ್ ವಾರ್ ವಿತ್ ಒನ್ ಆರ್ ದಿ ಅರಬ್ ಕಂಟ್ರೀಸ್. ಸೊ ವೆನ್ ದಟ್ ಈಸ್ ಸರ್ಟಿಫೈಡ್, ವೆನ್ ಇರಾನ್ ಇಸ್ರೇಲ್ ಸರ್ಟಿಫೈಸ್, ದಟ್ ಮೀನ್ಸ್ ಇಟ್ಸ್ ಅ ಪೂಲ್ ಪ್ರೂಫ್ ಸರ್ಟಿಫಿಕೇಶನ್ ಫಾರ್ ದಟ್ ವೆಹಿಕಲ್. ಬಟ್ ಈಗ ಏನಾಗಿದೆ ಅಂದರೆ, ಐ ಫೀಲ್ ಪರ್ಸನಲಿ ಸೋ ಬ್ಯಾಡ್. ಈಗ ಇಸ್ರೇಲಿನ ಒಂದು ವಾಯುರಕ್ಷಣಾ ವ್ಯವಸ್ಥೆ ಹೆಂಗಿದೆ ಅಂದರೆ, ಫಸ್ಟ್ ಬರೋದು ಆ್ಯರೋಸ್ ಸಿಸ್ಟಮ್ ಅಂತೇಳಿ. ಇಟ್ ಕ್ಯಾನ್ ಇಂಟರ್ಸೆಪ್ಟ್. ಒಂದು ವಾಯುರಕ್ಷಣಾ ವ್ಯವಸ್ಥೆಯಲ್ಲಿ ಏನಿರುತ್ತೆ ಅಂದರೆ, ಒಂದು ಸರ್ವೈಲೆನ್ಸ್ ರೆಡಾರ್ ಅಂತ ಇರುತ್ತೆ, ಇನ್ನೊಂದು ಟ್ರ್ಯಾಕಿಂಗ್ ರೆಡಾರ್. ಯಾವಾಗ ಮಿಸೈಲ್ ಬರುತ್ತೋ ಅದನ್ನು ಲಾಕ್ ಮಾಡಿಕೊಂಡು ಅದನ್ನು ವೆನ್ ದ ಆಪರ್ಚೂನ್ ಟೈಮ್ ಕಮ್ಸ್ ಅದನ್ನು ಶೂಟ್ ಮಾಡುತ್ತೆ. ಶೂಟ್ ಮಾಡಿದಾಗ 2 ಮಿಸೈಲ್ ಹೋಗುತ್ತೆ. ಒಂದು ಟು ಶೂಟ್ ದಟ್ ಇನ್ಕಮಿಂಗ್ ಮಿಸೈಲ್, ಅದರ್ ಒನ್ ಟು ಫೈಂಡ್ ದಿ ಒರಿಜಿನ್ source of the firing. Ninne 27th, those armaments are not there with Israel. Okay. Next comes David Sling. David Sling and arrows are slightly superimposed. So David Sling will look after the same concept. Surveillance radar, tracking radar and 2 missiles. ಸೊ ಇವ್ರು ಕಳಿಸ್ತಿರೋದು ಜಸ್ಟ್ $10,000, $20,000 drones in huge numbers where the system gets saturated. ಸೊ ಅದರಲ್ಲಿ ಸರ್ ಹೇಳ್ತಿದ್ದಂಗೆ ಕ್ಲಸ್ಟರ್ ಬಾಂಬ್ಸ್ and they get each system as a saturation point. ನಿಜ. They can only track those many. ಸೊ ಇನ್ನು ಉಳಿದ ಬಟ್ ಲಿಸ್ಟ್ ಬಂದು ಇದಕ್ಕೂ ಮಿಸೈಲ್ಗಳು by April 4th they will exhaust. Okay. By April 10th all the air defense system alli ಬೇಕಾದ ಮಿಸೈಲ್ಗಳು it is not there with Israel and they are already war fatigued. 3 ವರ್ಷ. ಕರೆಕ್ಟ್. ನೀವು ಹೇಳ್ದಂಗೆ ಬರೀ ಇರಾನ್ ಜೊತೆ ಮಾತ್ರ ಅಲ್ಲ, ಒಂದ್ ಕಡೆ ಸಿರಿಯಾ, ಮತ್ತೊಂದ್ ಕಡೆ ಲೆಬನಾನ್, ಹಮಾಸ್, ಇನ್ನೊಂದ್ ಕಡೆ ಹಮಾಸ್, ಗಾಜಾದಲ್ಲೂ ಫುಲ್ ಎಂಗೇಜ್ಮೆಂಟ್. ಈಗ ಹೂತಿ ಶುರು ಮಾಡ್ಕೊಂಡಿದ್ದಾರೆ ನಿನ್ನೆ ಅಥವಾ ಇವತ್ತಿನಿಂದ. They have no countermeasure. So you feel it's in a really bad situation. Is there any corner in Israel, sir, ಯುದ್ಧ ಮಾಡ್ದಲೇ ಸ್ವಲ್ಪ ಶಾಂತವಾಗಿದೆ ಅನ್ನೋ ಕಾರ್ನರ್ ಯಾವುದಾದ್ರೂ ಉಳಿದಿದೆಯಾ ಇಸ್ರೇಲ್ನಲ್ಲಿ ಅಂತ? Very rare, very rare. The scale may be different. Scale skirmishes. ಈಗ ನೋಡಿ, ಟಿಬ್ರಿಸ್ ರಿವರ್ ಇನ್ ಲೆಬನಾನ್, ಅದರದ್ದು ಆ ರಿವರ್ನ ದಕ್ಷಿಣಕ್ಕೆ ಹಿಜ್ಬಾಲಾಗಳು ಯಾರು ಇರಬಾರ್ದು. ಬಟ್ ಯು ಕಾಂಟ್ ಪಿಕ್ ಹಿಜ್ಬುಲ್ಲಾಸ್, ದೇರ್ ಮೇ ಬಿ ಸ್ಲೀಪರ್ ಸೆಲ್ಸ್. ಅಲ್ಲೂ ಇವರು ಇದ್ದಾರೆ, ಯಹೂದಿಗಳು ಇದ್ದಾರೆ. ಸೊ ಇಟ್ಸ್ ಬಿಕಮ್ ಎ ಬಿಗ್ ಇಶ್ಯೂ. ಒಂದ್ ಕಡೆ ಅಮೆರಿಕದ ಬತ್ತಳಿಕೆಯಲ್ಲೂ ಕೂಡ ಇರುವ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇದೆ, ಇಸ್ರೇಲ್ನಲ್ಲೂ ಕೂಡ. ಇರಾನ್ದು ನಮಗೆ ಆಕ್ಚುಯಲ್ ನಂಬರ್ಸ್ ಗೊತ್ತೇ ಇಲ್ಲ. ಅಟ್ಯಾಕ್ ಅಂತೂ ನಡೀತಾ ಇದೆ. ಚೂಸಿಯಾಗಿ ಮಾಡ್ತಿದ್ರು ಕೂಡ ಅಟ್ಯಾಕ್ ಕಂಟಿನ್ಯೂ. ದೇ ಆರ್ ಸರ್ಪ್ರೈಸಿಂಗ್ ದ ವರ್ಲ್ಡ್ ಎವ್ರಿ ಡೇ.
ಯಾವಾಗ 4,000 ಕಿಲೋಮೀಟರ್ ದೂರ ಡಿಗೋ ಗಾರ್ಸಿಯಾದ ಕಡೆಗೆ ಹೋಯ್ತು, ಅಫ್ಕೋರ್ಸ್ ದೇ ಕುಡ್ ನಾಟ್ ಹಿಟ್, ಬಟ್ ದೇ ಸೆಂಟ್ ಎ ಮೆಸೇಜ್, ಡಿಸ್ಟೆನ್ಸ್. we can. This is the first attempt, we will improve and next will be the precision attack. ಯಾಕಂದರೆ ಅಲ್ಲಿ ಡಿಗೋ ಗಾರ್ಸಿಯಾದಲ್ಲಿರೋ ಅಮೇರಿಕನ್ ಅಸೆಟ್ಸ್ ಫೆನಾಮಿನಲ್, B1, B2, B-52, naval assets and all the strategic war machinery ತುಂಬ ಇದೆ. ಈಗ ಏನಾಗ್ತಿದೆ ಅಂದರೆ ನೋಡಿ, ಯಾವುದೇ ಜಾಯಿಂಟ್ ಯುದ್ಧ ಕಾರ್ಯಾಚರಣೆಯಲ್ಲಿ 2 ಅಂಶಗಳು. ಒಂದು ಜಾಯಿಂಟ್ ಮೆನ್ಶಿಪ್, ಅದು ಒಂದು ಇಂಟರ್ ಆಪರೇಬಿಲಿಟಿ, ಅಂದರೆ ಒಂದಕ್ಕೊಂದು. ಈಗ ಹಲವಾರು ಸಿಸ್ಟಮ್ ಇದೆ, ಅಮೆರಿಕ ಸಿಸ್ಟಮ್ ಇದೆ, ಇಸ್ರೇಲ್ದು ಇದೆ, ಪ್ಲಸ್ ಅರಬ್ ರಾಷ್ಟ್ರಗಳದ್ದು ಇದೆ. ಮುಂದೆ ಏನಾಯಿತು ಅಂದರೆ ಅಮೆರಿಕದ 3 ಯುದ್ಧ ವಿಮಾನಗಳು F-15 ವರ್ ಡೆಸ್ಟ್ರಾಯ್ಡ್ ಬೈ ಆನ್ ಅಮೆರಿಕನ್ ಮಿಸೈಲ್ ಫೈರ್ಡ್ ಬೈ ಕತಾರ್. ಮಿಸ್ಸೋ ಫ್ರೆಂಡ್ಲಿನೋ ಏನೋ ಒಂದು ಫ್ರೆಂಡ್ಲಿ ಅಂದ್ಬಿಟ್ರೆ ಆಯ್ತು, ಮುಗಿಸೋದು ಕೋಟ್ಯಾಂತರ ರೂಪಾಯಿ ಆಲ್ರೆಡಿ. ಈಗ ಆಪರೇಷನ್ ಸಿಂಧೂರ್ ಮುಗಿದ್ಮೇಲೆ ರಫಾಲ್ ಬಿತ್ತು ಅಂತ ಬೊಬ್ಬೆ ಪಡ್ಕೊಂಡ್ರು ಟ್ರಂಪ್. ಹೌ ಮೆನಿ ಜೆಟ್ಸ್ ವರ್ ಡೌನ್? 5 ಶುರು ಮಾಡ್ಕೊಂಡ 7, 8, 9. As of today, it is 25 jets are down. Including F-35. Including F-35 damaged. So we can also say, Trump, how many jets are down? ಕರೆಕ್ಟ್ ಸರ್. ಈಗ ಅಮೆರಿಕಾದ ವಿಚಾರ ಮಾತನಾಡ್ತಿರೋದ್ರಿಂದ ಗಿರೀಶ್ ಲಿಂಗಣ್ಣ ಸರ್, ಗ್ರೌಂಡ್ ಇನ್ವೇಷನ್ ಕಷ್ಟ ಇರ್ಬೋದು ಅಥವಾ ಹೆದರಿಸಲಿಕ್ಕೆ 7,000 10,000 ಅಂತ ಇರಬಹುದು, ಬಟ್ ಇದರ ಜೊತೆಗೆ US ನ ಡಿಪ್ಲಾಯ್ಮೆಂಟ್ ಬಗ್ಗೆ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ಸಮುದ್ರದಲ್ಲಿ ಯಾವ ರೀತಿಯಾಗಿ ಅಮೆರಿಕಕ್ಕೆ ಸಂಬಂಧಪಟ್ಟ ನೌಕೆಗಳು ಸಿದ್ಧವಾಗಿದೆ, ಹಾಗೆ ಸದ್ಯಕ್ಕೆ ಆಕಾಶದಲ್ಲಿ ಏನು ಪರಾಕ್ರಮ ತೋರಿಸ್ತಾ ಇದೆ ಅಮೆರಿಕದು, ನಿಜವಾಗ್ಲೂ ಕರ್ಗ್ ಅಂತ ಐಲ್ಯಾಂಡನ್ನು ಕ್ಯಾಪ್ಚರೇ ಮಾಡ್ಕೊಂಡ್ಬಿಡೋಷ್ಟು ಅಮೆರಿಕ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದೆಯಾ ಅಂತ ಹೇಳಿ. ಕರ್ಗ್ ಇಸ್ ಅ ವೆರಿ ಸ್ಮಾಲ್ ಐಲ್ಯಾಂಡ್, 8 kilometers with the 5 kilometers width. That's all is the Karg Island. See this, what is this 81 aero paratroopers ಏನು ಇದ್ದಾರೆ, 81 or 82. So they are around 2,200 people. Mariners ಬಂದಿದ್ದಾರೆ. These are like SEALs and these people. Of course they are good for this surgical strikes. With limited weapons and force, they can definitely take the Karg Island. But how long can they sustain there? ಎಷ್ಟು ದಿವಸ ಇರ್ತೀರ ಅಲ್ಲಿ? ಊಟ ತಿಂಡಿ ಸಪ್ಲೈ ಬೇಕು ನಿಮಗೆ. 5,000 ಜನನೋ 7,000 ಜನ ಕೂತ್ಕೋಬೇಕಾದ್ರೆ how many people will be? How much food is required? How much maintenance is required? You will be eating day in day out. You will be hit by ಇದು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿದೆ, ಏರ್ ಸ್ಟ್ರಿಪ್ಸ್ ಹಾಳಾಗಿದೆ, ಎಲ್ಲ ಆಗಲೇ ಹಾಳು ಮಾಡಿದ್ದಾರೆ. So where they will get all this food, because they have to come through coastal area. ಮತ್ತೆ ನಿಮಗೆ ಯಾವಾಗಲೂ ಪ್ರಾಬ್ಲಮ್ಮು, ಯಾರು ಏನು ಹೊಡಿತಾರೋ ಗೊತ್ತಿಲ್ಲ ಅಲ್ಲಿ ಕೋಸ್ಟಲ್ ಏರಿಯಲ್ಲಿ, ಹೇಗೆ ಹೊಡಿತಾರೋ ಗೊತ್ತಿಲ್ಲ. ಇಟ್ಸ್ ನಾಟ್ ಎ ಸ್ಮಾಲ್ ಕೋಸ್ಟಲ್ ಏರಿಯಾ. ವಾಟ್ ಇರಾನ್ ಈಸ್ ಹ್ಯಾವಿಂಗ್ ಅರೌಂಡ್ 2,000 kilometers ಇರ್ಬೋದಲ್ಲ ಕೋಸ್ಟಲ್ ಏರಿಯಾ. So that coastal area they have to cross, they have to supply the food and everything. That may not be a very long it's only a just to put the pressure is bringing all these things. 82 of course they will not come in 1 or 2. ಈಗ ಒಂದು ಟ್ರಿಪೋಲಿ ಬರ್ತಾ ಇದೆ ಅಂದರೆ 1 ಶಿಪ್ ಬರಲ್ಲ, 3 ಶಿಪ್ ಬರುತ್ತೆ. 2,000 ಪ್ಲಸ್ 2,000 ಸೈಲರ್ಸು, ಅವ್ರಿಗೆ ಸಪೋರ್ಟ್ ಸಿಸ್ಟಮ್ಮು ಎಲ್ಲ ಬಂದಿರುತ್ತೆ ಅದರಲ್ಲಿ. ಟ್ರಿಪೋಲಿ ಬಾಕ್ಸರು ಅಂತ ಮೆರೈನರ್ಸ್ ಕರೆಸ್ತಾ ಇದ್ದಾರೆ ಮೇಲ್ಗಡೆ. ಇದು ಪ್ಯಾರಾಟ್ರೂಪ್ ಕಳಿಸ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಎ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಒಂದು 10-15 ಬಂದಿರ್ತವೆ. ಆಲ್ ವಿಲ್ ಗೆಟ್ ಡ್ರಾಪ್ಡ್ ಇನ್ ದೇರ್. ಸೊ ಆಲ್ ದಿಸ್ ದೇ ವಿಲ್ ಡೂ ಇಟ್ ಓನ್ಲಿ ಟು ಬಿಲ್ಡ್ ಅಪ್ ದಿ ಪ್ರೆಷರ್. ಬಟ್ ನೋಡಿ, ಏರ್ಕ್ರಾಫ್ಟ್ ಕ್ಯಾರಿಯರ್ಸು ಜೆರಾಲ್ಡ್ ಫೋರ್ಡ್ ಆಗಲಿ, ಅಬ್ರಾಹಮ್ ಆಗಲಿ, ದೇ ಹ್ಯಾವ್ taken it back because they were getting hit. Gerald Ford has in fact returned back because it was there more than 654 days and they are completely exhausted, the team is, and also there is a lot of maintenance to be done, so it has gone back. Abraham Lincoln, which was nearby, they knew that it will be hit because Strait of Hormuz, the passage is very less. You cannot, it is not fit to operate an aircraft carrier in that passage. You should be a ದೊಡ್ಡ ಪ್ಲೇನ್ ಲ್ಯಾಂಡ್ ಇರಬೇಕು ಸಿಯಲ್ಲಿ, ದೆನ್ ದ ಏರ್ಕ್ರಾಫ್ಟ್ ಕ್ಯಾರಿಯರ್ ಕ್ಯಾನ್ ಆಪರೇಟ್, ನಾಟ್ ಇನ್ ದಿ ಸ್ಮಾಲ್ ಸ್ಟ್ರೈಟ್ಸ್ ಅಂಡ್ ಸಚ್ ಥಿಂಗ್ಸ್. ಇಟ್ ಇಸ್ ನಾಟ್ ಎ ವರ್ತ್ ಟು ಬಿ ಕೆಪ್ಟ್ ದೇರ್. ಸೊ ಲಿಂಕನ್ ತರದಕ್ಕೆಲ್ಲ ನೀವು ಕಳ್ಕೊಳ್ಬೇಕು ಅಂತಲ್ಲ, ಚಿಕ್ಕ ಡ್ಯಾಮೇಜ್ ಆದ್ರೂ ಕಷ್ಟ ಅಮೆರಿಕ. ಅಫ್ಕೋರ್ಸ್ ಡ್ಯಾಮೇಜ್ ಆಗೋದು, ಅಫ್ಕೋರ್ಸ್ ಅಬ್ರಾಹಂ ಲಿಂಕನ್ ಅಂದ್ರೆ ಒಂದು ಅಬ್ರಾಹಂ ಲಿಂಕನ್ ಹೋಗಿರಲ್ಲ, ಅದ್ರ ಸುತ್ತಲೂ ಡಿಸ್ಟ್ರಾಯರ್ಸ್ ಇರುತ್ತೆ, ಬ್ರಿಗೇಡ್ಸ್ ಇರುತ್ತೆ, ಸಬ್ಮರೀನ್ಸ್ ಇರ್ತದೆ, 90 ಏರ್ಕ್ರಾಫ್ಟ್ ನಿಂತ್ಕೊಳ್ಳೋ ಜಾಗ ಇರ್ತದೆ. ಇಟ್ ಈಸ್ ಒಂದು ಮಿನಿ ಊರೋದಂಗೆ ಹೋಗಿರುತ್ತೆ. ಅಫ್ಕೋರ್ಸ್ ದೇರ್ ಕ್ಯಾನ್ ಬಿ ಎ ಹಿಟ್, ಒಂದು ಸ್ಮಾಲ್ ಡ್ರೋನ್ ಇಟ್ಟು ಏನಾರ ಆದ್ರೂ ದ ಡ್ಯಾಮೇಜ್ ಇಸ್ ಮೋರ್ ಟು ಗೆಟ್ ಇಟ್ ರೆಕ್ಟಿಫೈಡ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ದೇ ಹ್ಯಾವ್ ಮೂವ್ಡ್ ಇಟ್ ಅವೇ ಫ್ರಮ್ ದ ಸರ್ಟನ್ ಡಿಸ್ಟೆನ್ಸ್.
So this is all, only thing is tactics ಅಷ್ಟೇ to Correct, build sir. up ಅಂದ್ರೆ the sir ಕೂಡ pressure so ಅವಾಗ್ಲೇ- that ಬೇಗ ಒಂದು ನೆಗೋಷಿಯೇಷನ್ಸ್ ಲೆವೆಲಿಗೆ ಬರಲಿ ಅನ್ನೋ ಒಂದು ಸರ್ ಟ್ಯಾಕ್ಟಿಕ್ಸ್ ಹೇಳ್ತಿದ್ದಾಗೆ ಆಲ್ರೆಡಿ 50,000 ಪ್ಲಸ್ ಒಂದು 10,000 ಅನ್ಕೊಂಡ್ರು ಕೂಡ ವಿಲ್ ಇಟ್ ಬಿ ಎನ್ ಆಫ್ ಹೆದರ್ಸಕ್ಕಾದ್ರು ಯಾಕಂದ್ರೆ 50,000 ಅಲ್ಲೇ ಎಲ್ಲಾ ಕಡೆ ಸೇರಿ ಅಂದ್ರೆ ಗಲ್ಫ್ ಥ್ರೂ ಬ್ಯಾರಿನ್ ಇದು ಎಲ್ಲ 10,000 ಕತಾರಲ್ಲಿ ಇದ್ದಾರೆ, 5,000 ಬ್ಯಾರಿನಲ್ಲಿ ಇರೋದಲ್ಲ. ಇಟ್ ಇಸ್ ಅ ನೇವಲ್ ಫ್ಲೀಟ್ ಟು ಟೇಕ್ ಕೇರ್ ಆಫ್ ದಟ್ ಇಂಡಿಯನ್ ಓಷನ್ ರೀಜನ್ ಅಂಡ್ ಸಚ್ ಥಿಂಗ್ಸ್. ಅಲ್ಲಿ ನೇವಲ್ ಫ್ಲೀಟ್ ಇದೆ, ಈ ಕಡೆ ಅಬುದಾಬಿಲಿದೆ, ದುಬೈಯಲ್ಲಿ ಮೇ ಬಿ ಎ ಸ್ಮಾಲ್ ಕಮಾಂಡ್ ಸೆಂಟರ್ ಮೈಟ್ ಬಿ ದೇರ್. ಆಲ್ ದಿಸ್ ಎಲ್ಲ ಸೇರಿ 50,000 ಈಗಲೂ ಅವ್ರನ್ನೆಲ್ಲ ಓಡಿಸಿ ಆ ಜಾಗದಿಂದ ಎಲ್ಲ ಖಾಲಿ ಮಾಡಿ ಹೋಟ್ಲುಗಳಲ್ಲಿ ಮೇಲೆ attack ಮಾಡ್ತಿದ್ದಾರೆ, ಅದನ್ನು attack ಬಿಕಾಸ್ ದೇ ವಿಲ್ ಅಟ್ಯಾಕ್ ಎನಿ ಟೈಮ್ ಅಂತ. ಅಲ್ಲ, ಹೋಟೆಲ್ನೂ attack ಮಾಡ್ತೀವಿ ಅಂತಿದೆ ವಾಟ್ ಇರಾನ್. ಈಸ್ ದಟ್ ದೇ ರೆಸ್ಕ್ಯೂಡ್? ದೇ ವರ್ ಓನ್ಲಿ ಕೀಪಿಂಗ್ ಆಲ್ ದಿಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಅರೌಂಡ್ ಇಸ್ರೇಲ್ ಅಂಡ್ ಮಿನಿಮಲ್ ಏರ್ ಡಿಫೆನ್ಸ್ ಆನ್ ದೀಸ್ ಪೀಪಲ್. ಸೊ ಬಟ್ ನಥಿಂಗ್ ಹ್ಯಾಸ್ ಬಿನ್, ನೋಡಿ ಅವ್ರ ಡಿಸ್ಯಾಲಿನೇಷನ್ ಪ್ಲಾಂಟ್ಗಳೆಲ್ಲ ಒಡೆದೋಯ್ತು ಅಂದರೆ ನೀರಿಲ್ಲ ಅವ್ರು ಕುಡಿಯೋಕ್ಕೆ. ದೇ ಡೋಂಟ್ ಹ್ಯಾವ್, ಬಿಕಾಸ್ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಡಿಸ್ಯಾಲಿನೇಷನ್ ಪ್ಲಾಂಟ್. ಮೋರ್ ದೆನ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್. ನೀರೇ ಇಲ್ಲದೆ ಹೋದ್ರೆ ಏನು ಮಾಡ್ತಾರೆ ಅವರಲ್ಲಿ ಸರ್ವೈವ್ ಆಗೋಕ್ಕೆ? ಸೌದಿ ಅವರೆಲ್ಲ ದೇ ಹ್ಯಾವ್ ಸ್ಟಾರ್ಟೆಡ್ ಇಟಿಂಗ್ ಡಿಸ್ಯಾಲಿನೇಷನ್. ದೇ ಆರ್ ಓನ್ಲಿ ಟ್ಯಾಕ್ಟಿಕ್ ಭಾಳ ನೀಟಾಗಿ ಹೊಡಿತಾ ಇದ್ದಾರೆ. ಡಿಸ್ಯಾಲಿನೇಷನ್, ಆಯಿಲ್ ಇನ್ಫ್ರಾಸ್ಟ್ರಕ್ಚರು ಒಂದೊಂದೇ ಇದು ಮಾಡ್ತಾ ಇದ್ದಾರೆ. ದಿಸ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಹಿಟ್ಟಾಗ್ತಾ ಇದ್ರೆ ಇಟ್ ಈಸ್ ನಾಟ್ ಓನ್ಲಿ ಲಾಸ್ಟ್ ಗಲ್ಫ್, ನಾಳೆ ಇಡೀ ವರ್ಲ್ಡ್ ಎಕನಾಮಿನೇ ಪ್ರಾಬ್ಲಮ್ ಆಗುತ್ತೆ. ಯು ಅಮೆರಿಕಾ ಟಾಕ್ಸ್ ಅಬೌಟ್ ಸಸ್ಟೈನಬಿಲಿಟಿ, ದೇ ಟಾಕ್ ಅಬೌಟ್ ಕ್ಲೈಮೇಟ್, ದೇ ಟಾಕ್ ಅಬೌಟ್ ಎವ್ರಿಥಿಂಗ್, ಬಟ್ ದೇ ಆರ್ ಡ್ಯಾಮೇಜಿಂಗ್ ದಟ್ ರಿಸೋರ್ಸಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಹ್ಯುಮ್ಯಾನಿಟಿ, ನೆಕ್ಸ್ಟ್ ಜನರೇಷನ್ ಹ್ಯುಮ್ಯಾನಿಟಿ. ಆಫ್ಕೋರ್ಸ್ ಯು ಹವ್ ಲೆಫ್ಟ್ ನಾವು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಈಗ ಬಿಡಕ್ಕೆ ಶುರು ಮಾಡಿದ್ದೀವಿ ಶಿಪ್ಸು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ರೊಡಕ್ಷನ್ ನಡೀತಾ ಇಲ್ಲ. ಶಿಪ್ಸ್ ಈಗಿರೋ ಶಿಪ್ ಖಾಲಿ ಆದಮೇಲೆ ಪ್ರೊಡಕ್ಷನ್ನೇ ಇಲ್ಲ. ಕತಾರ್ ಹ್ಯಾಸ್ ಸ್ಟಾಪ್ ದಿ ಪ್ರೊಡಕ್ಷನ್, UAE ಹ್ಯಾಸ್ ಸ್ಟಾಪ್ ದಿ ಪ್ರೊಡಕ್ಷನ್. ಈಗ ಗೊತ್ತಾಗಲ್ಲ ನಿಮ್ಗೆ ಎಫೆಕ್ಟು. ಮೇ ಜೂನಲ್ಲಿ ಇಟ್ ಗೋಸ್ ಟು ಎನಿಥಿಂಗ್, ಬಿಕಾಸ್ ಈಗಿರೋ ಶಿಪ್ಸ್ ಏನೋ ಬರೋಕ್ಕೆ ಶುರುವಾಗುತ್ತೆ. ಆಮೇಲೆ ಎಲ್ಲಿದೆ ಶಿಪ್ಸ್ ಬರೋಕ್ಕೆ? ಅಫ್ಕೋರ್ಸ್ ಆಸ್ಟ್ರೇಲಿಯಾ ಶುಡ್ ಹೆಲ್ಪ್, ಆರ್ ಅಮೇರಿಕಾ ಶುಡ್ ಹೆಲ್ಪ್, ಆರ್ ಸಮ್ವೇರ್ ಆಫ್ರಿಕನ್ ಕಂಟ್ರಿ ಶುಡ್ ಹೆಲ್ಪ್, ಬಟ್ ಆಲ್ ದೀಸ್ ಹೆಲ್ಪ್ಸ್ ಕ್ಯಾನ್ ಕಮ್ ಓನ್ಲಿ ಆಫ್ಟರ್ few days or few months, and with extra and the price. price, with extra price, definitely with extra cost. That all will be taken by people like us. ನಿಜ ನಿಜ. ಇದ್ರ ಜೊತೆಗೇನೆ ಸರ್ ನಾವು ಟ್ರೂಪ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ ಪಾರ್ಥಸಾರಥಿ ಸರ್. ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ಥರದಲ್ಲಿ ಇರಾನ್ನಲ್ಲಿ ವಾಲಂಟಿಯರ್ಸ್ ಎಲ್ಲ ಕೂಡ ಜಾಯಿನ್ ಆಗಿಬಿಟ್ಟು ಅರೌಂಡ್ 1 ಬಿಲಿಯನ್ ಜನರಿರುವ 1 ಮಿಲಿಯನ್ ಕ್ಷಮೆ ಇರಲಿ 1 ಮಿಲಿಯನ್ ಜನರಿರುವ ಟ್ರೂಪ್ ರೆಡಿ ಆಗ್ತಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಇದೆ. ಅಂದರೆ ನೀವು ಒಂದು ಅಂದರೆ ನಾವು 4 ಅಂತೀವಿ, 4 ಇದೆಯೋ ಅಲ್ವೋ ಅಟ್ಲೀಸ್ಟ್ ಹೇಳ್ತೀವಿ ಅನ್ನೋ ಪ್ರಯತ್ನ ಇರಾನ್ ಕಡೆಯಿಂದ ಆಗ್ತಿದೆ. ಇನ್ನೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್, ನೀವೇ ಹೇಳ್ತಿದ್ದಾಗೆ ಹೌತಿಗಳ ಕಡೆಯಿಂದ ಕೂಡ ಇಷ್ಟು ದಿನ ಕೇವಲ ಹೆಜ್ಬುಲ್ಲಾಗಳು ಲೆಬ್ನಾನಲ್ಲಿ ಅಂತ ಇದ್ವಿ, ಒಂದು ಕಡೆ ಬಸೀಜು, ಒಂದು ಕಡೆಯಲ್ಲಿ IRGC, ಮತ್ತೊಂದು ಕಡೆಯಲ್ಲಿ ಇವಾಗ ಹೌತಿ. ಅಂದರೆ ಇರಾನು ಇನ್ನೂ ಹೆಚ್ಚು ಮಾಡ್ತಿದೆ ತೀವ್ರತೆ ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗ್ತಿದೆ. ಇಲ್ಲ, ಈಗ ಏನಾಗಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಜ್ಞಾಪಕ ಇಟ್ಕೋಬೇಕು ಅಂದರೆ, ಇವಾಗ ಇವ್ರು ಹೇಳ್ತಾ ಇರೋದು ಅಂದ್ರೆ ನಾವು ಗ್ರೌಂಡ್ ಆಪರೇಷನ್ ಶುರು ಮಾಡ್ತೀವಿ, ಬೂಟ್ಸ್ ಆನ್ ದ ಗ್ರೌಂಡ್ ತೊಗೊಂಬಿಟ್ಟು ಅಲ್ಲಿ ಹಾಕಿ ಮಾಡ್ತೀವಿ ಅಂತ. ಒಂದು ವಿಷಯ ತಿಳ್ಕೊಬಿಡೋದು ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ಅಂದರೆ, ಇರಾನ್ ಅವರು 10,000 ಜನ ಅವರು ಸ್ಯಾಕ್ರಿಫೈಸ್ ಮಾಡಿದ್ರೆ ಅಲ್ಲಿ ಐಡಿಯಾಲಜಿ ಏನು ಅಂದರೆ ಮಾರ್ಟರ್ಡಮ್. ನಾವು ನಮ್ಮ ದೇಶಕ್ಕೆ ಸತ್ವಿ ಅನ್ನೋದೇ ಒಂಥರ ಅವ್ರಿಗೆ ಬಹಳ ಖುಷಿ. ಅದೇ ಏನಾದರೂ ಅಮೇರಿಕಾದ್ದು 10,000 ಬೇಡ, 200-300 ಬಾಡಿ ಬ್ಯಾಗ್ಸ್ ಬಂದು ಶುರುವಾಯಿತು ಅಂದರೆ, ಅಥವಾ ಒಂದು 200 ಜನನನ್ನು ಪ್ರಿಸನರ್ಸ್ ಆಗಿ ಇಟ್ಕೊಂತು ಅಂದರೆ ರೆಸಿಮ್ ಚೇಂಜ್ ಅಲ್ಲಾಗುತ್ತೆ. ಯು ರಿಮೆಂಬರ್ ಕರೆಕ್ಟು? ನಿಮಗೆ ಇರಾನ್ ಇದು US ಎಂಬಸಿ ಅಲ್ಲಾಗಿದ್ದು ನೋಡಿದ್ರಲ್ಲ ಏನಾಗಿತ್ತು ಅಂತ. ಅದೇ ಥರ ನಿಮಗೆ 10 ಬೇಕಾಗಿಲ್ಲ, ಅಷ್ಟು ಜನ ಬೇಕಾಗಿಲ್ಲ, ಒಂದು 200 ಜನ ಪ್ರಿಸನರ್ಸ್ ತೊಗೊಂಡ್ಬಿಟ್ಟು ಅಲ್ಲಿ ಅವ್ರನ್ನ ತೋರಿಸಿದ್ರೆ ಟಿ ವಿ ಮುಂದೆ, ದ ಹೋಲ್ ಥಿಂಗ್ ಇಸ್ ಗಾನ್. ಆ್ಯಂಡ್ ಇಲ್ಲಿ ಆಲ್ರೆಡಿ ದೇ ಆರ್ ನಾಟ್ ಜಸ್ಟ್ ವಾಲಂಟಿಯರ್ಸ್, ಬಟ್ ರೆಗ್ಯುಲರ್ ಕೋರೇ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಓಕೆ, 1 ಮಿಲಿಯನ್ ಪೀಪಲ್. ನೀವು ಬೇರೆಯವರು ಎಲ್ಲಿ ಬೇಕಾದ್ರೂ ಏನಾದ್ರು ಹೇಳ್ಬೋದು, ಆದರೆ ಬೇರೆಯವರು ನಿಮ್ಮ ದೇಶಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಬಂದು ನಿಮ್ಮ ದೇಶಕ್ಕೆ ತೊಂದರೆ ಕೊಡೋಕ್ಕೆ ಬಂದರೆ, ಇಲ್ಲಿ ನಮ್ಮ ಆಪರೇಷನ್ ಸಿಂಧೂರ್ ಆದಮೇಲೆ ಆಯ್ತಲ್ಲ, ಎಲ್ಲ ಪಾರ್ಟಿಯವ್ರನ್ನೂ ಎಲ್ಲರೂ ಸೇರಿಕೊಂಡು ಹೋಗಿ ಎಲ್ಲ ದೇಶಗಳಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ದಲ್ಲ. ಆ ಥರ ಹೊರಗಡೆಯಿಂದ ಥ್ರೆಟ್ ಬಂದರೆ ಇಲ್ಲಿ ಎಲ್ಲ ಒಂದಾಗ್ತಾರೆ. ಈಗ ಆಗ್ತಾ ಇರೋದು ಇರಾನಲ್ಲಿ ಅದೇ. ಅವ್ರಿಗೆ ಅವರು ದೇಶ ಪ್ರೇಮಿಗಳು, ಅವ್ರ ದೇಶನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಆದ್ದರಿಂದ ಏನಾಗುತ್ತೆ, ಅವರೆಲ್ಲರೂ 1 ಮಿಲಿಯನ್ ದೇನೋ ಕಾರ್ಗಿಲ್ ಇಸ್ ಲೈಕ್ಲಿ ಟು ಬಿ ಅಟ್ಯಾಕ್ಡ್. ಅವ್ರು ಯಾವ ಥರ ಬರ್ತಾರೆ ಅಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಹೌ ದಿಸ್ ಮರೀನ್ಸ್ ಆಗ್ಬೋದು, ಅಥವಾ ಪ್ಯಾರಾಟ್ರೂಪರ್ಸ್ ಆಗ್ಬೋದು, ಅಥವಾ ಬೇರೆ ಯಾರು ಅಲ್ಲಿ ಬಂದು ಆಕ್ಯುಪೈ ಮಾಡಿಕೊಂಡು ಹೇಗೆ ಸಸ್ಟೈನ್ ಮಾಡ್ತಾರೆ. ಓಕೆ, ದೇ ಆರ್ ಡ್ರಾಪ್ ದೇರ್, ಆಮೇಲೆ ಏನು ಮಾಡ್ತಾರೆ? ಓನ್ಲಿ ಪಾಸಿಬಿಲಿಟಿ ಅಂದರೆ ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡ್ಬೋದು. ಅಲ್ಲಿರೋದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಇಲ್ಲಿ ಇರಾನು
ಅವ್ರಿಗೆ ಮಿಸೈಲು ಇವಾಗ ಲಿಮಿಟೆಡ್ ಕ್ವಾಂಟಿಟಿ ಇರ್ಬೋದು, ಬಟ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಯಾವ ಥರ ಮಾಡ್ತಾರೆ ಅಂದರೆ, ಇಲ್ಲೆಲ್ಲ ಸೈಕಲ್ ಶಾಪಲ್ಲಿ ಮಾಡ್ತಾರಲ್ಲ ಆ ಥರ ಸಣ್ಣ ಸಣ್ಣ ಸೈಕಲ್ ಶಾಪ್ಗಳು ಅಲ್ಲಲ್ಲಿ ಪೀಸ್ಗಳು ಮಾಡ್ಕೊಂಬಿಟ್ಟು ದೇ ಜಸ್ಟ್ ಅಸೆಂಬಲ್ ಇಟ್, ದೇ ಹ್ಯಾವ್ ದ ಎಬಿಲಿಟಿ ಟು ಡೂ ಇಟ್. ಇವಾಗ ಇರಾನ್ ಅವರು ರಷ್ಯಾಗೆ ಡ್ರೋನ್ಸ್ ಕೊಟ್ಟು ಕಳಿಸಿದ್ರು ಉಕ್ರೇನ್ ವಾರ್ ಮಾಡೋದಕ್ಕೆ. ಅವರು ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಅದನ್ನು ಇಲ್ಲಿ ಕಳಿಸಿದ್ದಾರೆ. ಸೊ ದೇ ಹ್ಯಾವ್ ದ ಡ್ರೋನ್ ಕೇಪಬಿಲಿಟೀಸ್, ದೇ ಹ್ಯಾವ್ ದ ಅದರ್ ವೇರಿಯಸ್ ಅದರ್ ಸ್ಮಾಲ್ ಅಟ್ಯಾಕ್ಸ್ ಬೇಕಾದಷ್ಟಿದೆ. ಏನು ಅಂದರೆ ವಾರ್ ಆಫ್ ಅಟ್ರಿಷನ್ ಅವ್ರು ಮಾಡ್ತಾನೆ ಇರ್ತಾರೆ. ಅವ್ರು ಹೇಳ್ತಾರೆ ನೀವು ಶುರು ಮಾಡಿದ್ವಿ, ನಿಲ್ಲಿಸೋದು ನಿಮ್ಮ ಡಿಸಿಷನ್ ಅಲ್ಲ ನಮ್ಮ ಡಿಸಿಷನ್ನು ಅಂತ. ಏನು ಮಾಡ್ತೀರಾ? ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆ್ಯಂಡ್ ಇಟ್ ಈಸ್ ಎ ವೆರಿ ಡೇಂಜರಸ್ ಸ್ಟೆಪ್ ಇಫ್ ಅಮೇರಿಕಾ ಈಸ್ ಟ್ರೈಂಗ್ ಟು ಸೆಂಡ್ ಗ್ರೌಂಡ್. ಒಂದು ಸತಿ ನೀವು ಬೂಟ್ಸ್ ಅಲ್ಲಿ ಹಾಕಿದ್ರೆ ಎಸ್ಕಲೇಟ್ ಆಗ್ತಾನೇ ಇರುತ್ತೆ. ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಇನ್ನೂ ಹೋಗಬೇಕು. ಅಮೇರಿಕಾ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ, ಅರೆ ಬೇರೆ ದೊಡ್ಡ ಪವರ್ಫುಲ್ ಕಂಟ್ರಿ ಬಿಡಿ, ಅಫ್ಘಾನಿಸ್ತಾನದಲ್ಲಿ ಹೋಗಿ ಅಷ್ಟು ಟ್ರಿಲಿಯನ್ ಖರ್ಚು ಮಾಡಿ ಅಷ್ಟೆಲ್ಲ ಮಾಡಿ ದೇ ಹ್ಯಾವ್ ಟು ರನ್ ಅವೇ. ಸೊ ದೇ ಕೆನಾಟ್ ವಿನ್ ದಿಸ್ ವಾರ್ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಗೊತ್ತಿದ್ದೂ ವಿಲ್ ದೇ ಗೆಟ್ ಇನ್ ಟು ದಿಸ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಓನ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ, ಟ್ರಂಪ್ಗೆ ಒಂಥರ ಸೀರಿಯಸ್ ಆಗಿ ಥಿಂಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಅವರೆಲ್ಲ ಅವ್ರಿಗೆ ಅಡ್ವೈಸ್ ಕೊಡೋವಂಥವ್ರು ಯಾರೂ ಇಲ್ಲ. ಇವ್ರಿಗೆ ಬೇಕಾದವರು ಯಾರು ಕೇಳಿದ್ರು ಟ್ರಂಪ್ಗೆ ಗೊತ್ತು, ಅವ್ರು ಡಿಸೈಡ್ ಮಾಡ್ತಾರೆ. ಹೌ ಕ್ಯಾನ್ ಹೀ ಡಿಸೈಡ್? ದಟ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ಹ್ಯಾಪನಿಂಗ್. ಸೊ ಇದು ಇವರು ಗ್ರೌಂಡ್ ಅಫೆನ್ಸಿವ್ ಮಾಡಬೇಕು ಅಂತಿರೋದನ್ನು ಐ ಥಿಂಕ್ 10 ಸತಿ ಯೋಚನೆ ಮಾಡಿ ಅವರು ಹೋಗಬೇಕು. ಯಾಕೆಂದರೆ ಒಂದು ಸತಿ ಹೋದರೆ ಅವರು ಅದನ್ನು ಹಿಂದಕ್ಕೆ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ನಿಜ. ಹಾಗಾದ್ರೆ ಸುದರ್ಶನ್ ಸರ್, ಈ ಡೈಲಾಗ್ಗಳೆಲ್ಲ ಅಂದರೆ ಅನ್ಲೀಶ್ ದ ಹೆಲ್ ಇನ್ ಇರಾನು, ದಿಸ್ ಇಸ್ ದ ಎಂಡ್ ಗೇಮು, ಈ ಥರದ ಅಮೆರಿಕ ಹೇಳಿಕೆಗಳು ಹಂಗಾದ್ರೆ ಫಿಲ್ಮ್ ಡೈಲಾಗ್ ಥರದಲ್ಲ? ಕಂಪ್ಲೀಟ್ಲಿ. ಯಾಕಂದರೆ ನೋಡಿ, ಒಂದ್ಸರಿ ಕಾರ್ಗ್ ಐಲ್ಯಾಂಡ್ ಹಿಟ್ ಆಯಿತು, ಐ ಥಿಂಕ್ ಮಾರ್ಚ್ 13 ಏನೋ ಅಂತ. ಏನಾಯಿತು? ವಾಟ್ ಇಸ್ ದ ಆಫ್ಟರ್ ಎಫೆಕ್ಟ್? ವಿಜುವಲ್ ಏನಾದರೂ ನೋಡಿದ್ವಾ? ವೈ ದೇ ಆರ್ ಗಿವಿಂಗ್ ಸೋ ಮಚ್? ವೈ ಸ್ಟಕ್ ವಿತ್ ಕಾರ್ಗ್ ಐಲ್ಯಾಂಡ್? ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತಾ? ನೋ, ಇಟ್ ಇಸ್ ಎ ಸ್ಟೋರೇಜ್ ಪ್ಲೇಸ್. ಅಲ್ಲಿ ಯಾಕೆ ಸ್ಟೋರ್ ಮಾಡ್ತಾರೆ? ಇಟ್ ಹಸ್ ಗಾಟ್ ಎ ಡ್ರಾಫ್ಟ್ ಆಫ್ 21 meters. ಈ VLCC ಅಂತ ಹೇಳ್ತಿಲ್ವ, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್. ಸೊ ಅವು ನಿಂತ್ಕೊಳ್ತೇವೆ. ದೇ ಲೋಡ್ ಸಮಥಿಂಗ್ ಲೈಕ್ 300 million barrels of crude. So they still maintain that buoyancy in the sea. That is the only reason that cargo is used. ಇನ್ ಸಿಂಪಲ್ ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲವಾದ ಜಾಗ ಅದು. ಲೋಡ್ ಮಾಡೋಕ್ಕಷ್ಟೇ. ಕಚ್ಚಾ ತೈಲ ಎಲ್ಲಿಂದ ಬರುತ್ತೆ? ಬೇರೆ 5 ಬಾವಿಗಳಿದ್ದಾವೆ, ಪೆಟ್ರೋಲ್ ಬಾವಿಗಳು. ಅಲ್ಲಿಂದ ಪೈಪ್ ಮುಖಾಂತರ ಬರುತ್ತೆ. ನನಗನ್ಸುತ್ತೆ ಯಾವಾಗ ಈ ಟ್ರಂಪ್ ಕಾರ್ಗ್ ಅಂತ ಶುರು ಮಾಡಿದ್ನೋ, ಇಫ್ ಯು ಕ್ಯಾನ್ ಪುಷ್ ದ ಕ್ರೂಡ್ ಆಯಿಲ್ ಇನ್ ಟು ದ ಟ್ಯಾಂಕ್ಸ್, ಯು ಕ್ಯಾನ್ ಆಲ್ಸೋ ಸಕ್ ಇಟ್ ಔಟ್. ಸ್ವಲ್ಪ ಅದಕ್ಕೆ ಈ NRV ಅಂತ ಹೇಳ್ತೀವಲ್ಲ, ನಾನ್ ರಿಟರ್ನ್ ವ್ಯಾಲ್ವ್, ಅದನ್ನಂತೂ ಉಲ್ಟಾ ಮಾಡಬೇಕಾಗುತ್ತೆ. ಸಮ್ ಎಂಜಿನಿಯರಿಂಗ್ ಇಸ್ ರಿಕ್ವೈರ್ಡ್. ಅದು ಮಾಡಿದ್ರೆ ಮುಗೀತು. ಅಲ್ಲಿ ಒಂದು ಶೆಲ್ಟರ್ ಇಲ್ಲ, ಒಂದು ಕುಡಿಯೋಕ್ಕೆ ನೀರಿಲ್ಲ. ಈಗ ಈ ಸ್ಪೆಷಲ್ ಸರ್ವೀಸಸ್ 82nd ಇವರೇ ಇಳಿದ್ರು ಅಂತೇಳಿ, ಒಬ್ಬೊಬ್ಬ ಸೈನಿಕನ ಹತ್ರನೂ 10 kg ನೀರಿರಬೇಕು, ಆಹಾರ ಸಾಮಗ್ರಿ ಇರಬೇಕು, ಅಮ್ಯುನಿಷನ್ ಇರಬೇಕು. ಆ್ಯಂಡ್ ಇಟ್ ಈಸ್ ಜಸ್ಟ್ 15-20 kilometers to the mainland, within the artillery range. Forget about this long range vectors. ಅದು ಬೇರೆ ಮಾತಾಯಿತು. ಆರ್ಟಿಲರಿ ರೇಂಜಲ್ಲಿ ಹೊಡೆದಾಕ್ಬಿಡ್ತಾರೆ. ಹೌ ವಿಲ್ ದ ಎಸ್ಕೇಪ್? ಹೌ ವಿಲ್ ದ ಕಮ್ ಔಟ್? ಸೊ ಇಟ್ ಈಸ್ ಗೋಯಿಂಗ್ ನಂಬರ್ಸ್ ಏನು 7,000 10,000. ಹಾಂ, ಅಷ್ಟೇ. ಸಿ, ಈಗ ನೋಡಿ, ನಮ್ಮ ಇತಿಹಾಸದಲ್ಲೂ ಸ್ಪೆಷಲಿ ವಿಜಯನಗರ ಅರಸರು ಏನು ಮಾಡ್ತಾರೆ ಅಂದರೆ, ದೇ ಯೂಸ್ ಟು ಗೋ ಇನ್ ಹ್ಯೂಜ್ ವಾಲ್ಯೂಮ್, ಗೋ ಇನ್ ಫ್ರಂಟ್ ಆಫ್ ದ ಫೋರ್ಟ್ ಆ್ಯಂಡ್ ಜಸ್ಟ್ ಸಿಟ್ ದೇರ್, ಕ್ಯಾಂಪಿಂಗ್ ಎಲ್ಲ ಹಾಕೊಂಡ್ಬಿಟ್ಟು ಜಸ್ಟ್ ಇಂಟಿಮಿಡಿಯೇಟ್ ದೆಮ್. ಅವಾಗ ನ್ಯೂಕ್ಲಿಯರ್ ಅಲ್ಲ, ದಿಸ್ ಇಸ್ ದ ಬಿಗ್ಗೆಸ್ಟ್ ಡೆಟರೆನ್ಸ್. ಸೊ ಬಿಲೋ ದಿ ನ್ಯೂಕ್ಲಿಯರ್ ಥ್ರೆಶೋಲ್ಡ್, the next deterrence is huge number, deploy them, they will give in somewhere. ಆಮೇಲೆ ನಾವು ಬರೀ ಆ ಕಡೆಯಿಂದ ಪೆಟ್ರೋಲ್ ಬರೋದು ಅಂತಲೇ ಮಾತಾಡ್ತಿದ್ದೀವಿ. ದೇ ಆಲ್ಸೋ ನೀಡ್ ಅವರ್ ಬಾಸ್ಮತಿ ರೈಸ್, ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್, ಫುಡ್ ಗ್ರೇನ್ಸ್. ಅಲ್ಲೇನು ಬೆಳೆಯಲ್ಲ. ನಾಟ್ ಓನ್ಲಿ ಇರಾನ್, ಆಲ್ ಅದರ್ ಅರಬ್ ಕಂಟ್ರೀಸ್. ಸೊ ದೇ ಆರ್ ಆಲ್ಸೋ ಸಫರಿಂಗ್. ಸೊ ಸಮ್ವೇರ್ ದ ಪ್ರೆಷರ್ ಹ್ಯಾಸ್ ಟು ಬಿಲ್ಡ್ ಅಪ್.
ನಿಜ. ಅಲ್ಲಿಗೆ ಗಿರೀಶ್ ಸರ್, ಇನ್ ಕೇಸ್ ಟ್ರಂಪ್ನ ಅನೇಕ ಹುಚ್ಚಾಟಗಳ ಪೈಕಿ ಇದು ಒಂದು ಹುಚ್ಚಾಟ ನಿಜವಾಗಿ ಗ್ರೌಂಡ್ ಇನ್ವೇಷನ್ ಆಗೇ ಬಿಡ್ತು ಅಂತ ಹೈಪೋಥೆಟಿಕಲ್ ಆಗಿ ಅನ್ಕೊಳ್ಳೋಣ, ವಾಟ್ ವಿಲ್ ಬಿ ಇಟ್ ಸರ್? ಅಂದರೆ ಲಿಮಿಟೆಡ್ ಇನ್ವೇಷನ್, ಫುಲ್ ಸ್ಕೇಲ್ ಏನಾಗಬಹುದು ಅಂತ? He may not, he is only trying to see somewhere he has to exit out. The chances of invasion is very less because he knows that the moment the body bags increases, or November ಅಲ್ಲಿ I think so Senate ಇದಿದೆ, elections ಇದೆ, already they are neck to neck and both opposition and this one. ಯಾಕೆ ಫ್ಲೋರಿಡಾಲ್ ಮೊನ್ನೆ ಯಾವುದೋ ಸೆನೆಟ್ ಎಲೆಕ್ಷನ್ಸ್ ಅಲ್ಲಿ ಟ್ರಂಪ್ ಜಾಗದಲ್ಲೇ ಸೋತೋದ್ರು ಆ ಪಾರ್ಟಿ ರಿಪಬ್ಲಿಕನ್ಸ್. ದೇ ಲಾಸ್ಟ್ 2 seats there itself in Florida itself. ಇನ್ನು ಮಿಕ್ಕಿದ್ದು ಈ ನವಂಬರಲ್ಲಿ ಏನಾದರೂ ಈ ಸೆನೆಟ್ ಎಲೆಕ್ಷನಲ್ಲಿ ಇದು ಸೋತ್ರೆ ಟ್ರಂಪ್ ಮೇ ನಾಟ್ ಲೂಸ್ ದ ಪ್ರೆಸಿಡೆನ್ಶಿಪ್ ಬಟ್ ಈ ವಿಲ್ ಬಿ ದೇರ್. ಬಟ್ ಏನಂದರೆ ಯಾವುದಕ್ಕೂ ಒಂದು ಇದಿರಲ್ಲ, ಅಲ್ಕಿತ್ತ ಆ ಥರ ಏನೂ ಇರಲ್ಲ. ಮೀನ್ಸ್ ವಾಟ್ ಎವರ್ ರೂಲ್ಸ್ ಈ ಟೆಲ್ಸ್ ಇಟ್ ಮೇ ನಾಟ್ ಗೆಟ್ passed in the Congress itself. Then what is the use of being him? Simply ಅವನು ಏನೇನೋ ಉಚ್ಚಾಟ ಅಂತಾರ ಇಟ್ಕೋಬೇಕಾಗ್ತದೆ. ಸೊ ಐ ಥಿಂಕ್ ಸೊ ಇಟ್ ಈಸ್ ಡೌಟ್ಫುಲ್ ದಟ್ ಈ ವಿಲ್ ಗೋ ಫಾರ್ ಗ್ರೌಂಡ್ ಇನ್ವೇಷನ್. ಗ್ರೌಂಡ್ ಇನ್ವೇಷನ್ ಅಂದರು ಅವರು 2,000 ಟ್ಯಾಂಕರ್ಸು ಇದನ್ನೆಲ್ಲ ಫೇಸ್ ಮಾಡಿಕೊಂಡು ಮಾಡೋಕ್ಕಂತೂ ಹೋಗಲ್ಲ. ಬಿಕಾಸ್ ಈ ಹ್ಯಾಸ್ ಗಾಟ್ ದ ಎಕ್ಸ್ಪೀರಿಯನ್ಸ್ ಆಫ್ ವಿಯಟ್ನಾಮ್, ದ ಎಕ್ಸ್ಪೀರಿಯನ್ಸ್ ಇನ್ ಆಫ್ಘಾನಿಸ್ತಾನ್, ದ ಎಕ್ಸ್ಪೀರಿಯನ್ಸ್ ಇನ್ ಲಿಬಿಯಾ. ಎವ್ರಿವೇರ್ ದೇ ಹ್ಯಾವ್ ಫೇಸ್ ದ ಸೇಮ್ ಥಿಂಗ್. ನೋ ವೇರ್ ದೇ ಹ್ಯಾವ್ ಸಕ್ಸೀಡೆಡ್ ಇನ್ ದಿಸ್ ಬಿಕಾಸ್ ದ ಟೆರೈನ್ ಆ ಥರ ಇದೆ. ಇರಾನ್ ಟೆರೈನ್ ವಿಲ್ ಸಪೋರ್ಟ್ ದೆಮ್ ಲೈಕ್ ಎನಿಥಿಂಗ್. ಒನ್ ಸೈಡ್ ಈಸ್ ಕಂಪ್ಲೀಟ್ಲಿ ಮೌಂಟನ್ಸ್, ಅದರಲ್ಲಿ ದೇ ಆರ್ ವೆರಿ ಸ್ಪೆಷಲೈಸ್ಡ್ ಇನ್ ಫೈಟಿಂಗ್. ಇಲ್ಲಿ ಒಬ್ಬ ವೀರಪ್ಪನ್ ಹಿಡಿಯೋಕ್ಕೆ ಎಷ್ಟು ವರ್ಷ ತಗೊಂಡ್ವಿ ನಾವು. Though the entire team went, the terrain was helping him. ಎಲ್ಲಿ ಕೂತ್ಕೋತಾನೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ದ ಸೇಮ್ ವೇ ದೇ ವಿಲ್ ಗೋ ಫಾರ್ ಗೊರಿಲ್ಲಾ ವಾರ್ಫೇರ್. ದೇ ಕೆನಾಟ್ ಸಸ್ಟೈನ್ ದಿಸ್ ಗೊರಿಲ್ಲಾ ವಾರ್ಫೇರ್ಸ್ ಎಲ್ಲ. ಸೊ ಇಟ್ ಈಸ್ ವೆರಿ, ಐ ಡೌಟ್ ವೆದರ್ ಈ ವಿಲ್ ಡೆಫಿನೆಟ್ಲಿ ಗೋ. ಬಟ್ ಇಸ್ರೇಲ್ ಅವರು ಈ ಅಟ್ಯಾಕ್ಸ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ಬಿಕಾಸ್ ಇಸ್ರೇಲ್ ಫೋಕಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಟ್ರಂಪ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಇಸ್ರೇಲ್ ವಾಂಟ್ಸ್ ಎ ವೆರಿ ಕ್ಲಿಯರ್ ಇದು ಏನಂದರೆ ನಮ್ಗೆ ಯಾರು ಇರಬಾರ್ದು, ವಿ ಶುಡ್ ಕಂಟ್ರೋಲ್ ಅವರ್ ಸೆಲ್ಫು. ವೆಸ್ಟ್ ಏಷ್ಯಲ್ಲಿ ನಾವೇ ದೊಡ್ಡದಾಗಿರಬೇಕು. ಅಫ್ಕೋರ್ಸ್ ದೆರ್ ಇಸ್ ಎ ಪ್ರೆಷರ್ ಆಲ್ಸೋ ಫ್ರಮ್ ಸೌದಿ ಅರೇಬಿಯಾ ಆ್ಯಂಡ್ ಫ್ರಮ್ UAE ಎವ್ರಿವೇರ್ ಟು ಇಸ್ರೇಲ್. ದೇರ್ ಆರ್ ಸಪೋರ್ಟಿಂಗ್ ಬಿಕಾಸ್ ದೇ ವಾಂಟ್ ಇರಾನ್ ಟು ಬಿ ಸ್ಮ್ಯಾಶ್ಡ್. ಏನಕ್ಕೆ ಅಂದರೆ ಇರಾನ್ ಇಸ್ ಮೋರ್ ಆಫ್ ಐಡಿಯಾಲಜಿಕಲ್ ಕ್ಲರ್ಜಿ ರೂಲ್. ಬಟ್ ದೀಸ್ ಆರ್ ಆಲ್ ರಾಯಲ್ ಫ್ಯಾಮಿಲಿ ರೂಲ್. ಲೈಕ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇದನ್ನೇನಾರು ಇವ್ರು ಎದ್ದು ನಿಂತ್ಕೊಂಡ್ಬಿಟ್ರೆ ಇರಾನ್ ಅವ್ರು ನಮ್ಮಲ್ಲಿರೋರು ಸ್ಟಾರ್ಟ್ ಮಾಡ್ತಾರೇನಪ್ಪ, ರಾಯಲ್ ಬೇಡ ಇದು ಬೇಡ ಅಂತ. ಎಲ್ಲೆಲ್ಲಿ ರಾಜಮನೆತನ ಇದೆಯೋ ಅವ್ರಿಗೆಲ್ಲ ಸ್ವಲ್ಪ ಭಯನೂ ಇದೆ. ಅಫ್ಕೋರ್ಸ್ ದೇ ಆರ್ ಆಲ್ಸೋ ಇಂಡೈರೆಕ್ಟ್ಲಿ ಮೇ ಬಿ ಸಪೋರ್ಟಿಂಗ್, ಬಟ್ ದೇ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್ ಬಿಕಾಸ್ ದೇ ವಾಂಟ್ ಟು risk. They are telling we are not involved in it, but somehow they are giving some support. I don't know in what type of support they are giving to Israel. ಅದು ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಇವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಟ್ರಂಪ್ ಈಸ್ ಓನ್ಲಿ ಲುಕಿಂಗ್ ಫಾರ್ ಎನ್ ಎಕ್ಸಿಟ್ ಟು ಕಮ್ ಔಟ್. ಸಿ ಈಸ್ ಆಲ್ರೆಡಿ ಟೆಲ್ಲಿಂಗ್ ವಿ ಹ್ಯಾವ್ ಒನ್. ಇನ್ ವಾಟ್ ವೇ he has won, or we also don't know what he has achieved, we also don't know, but somehow he has to get out from here. So he is trying somewhere, ಯಾವುದೋ ಒಂದು ಬಿಟ್ಕೊಟ್ರು ಅವ್ರು ಓಕೆ ಅಂದ್ಬಿಟ್ಟು ಅವ್ನು ಗೆದ್ದೆ ಅಂತ ಹೊಟ್ಟಾಗ್ತಾನೆ. He doesn't want to continue do ground invasion and all those things. Neither Israel is capable of doing ground invasion. ಅಲ್ಲಿ ಈಗಾಗಲೇ ಶಾರ್ಟೇಜ್ ಇದೆ ಅಂತ ಅವನು IDF ಇವನೇ ಹೇಳ್ಕೊಂಡು ಕೂತಿದ್ದಾನೆ. ಈವನ್ ಟ್ರಂಪ್ಗೆ ತಗೊಳ್ಳಿ, ಆ ಇಂಟೆಲಿಜೆನ್ಸ್ ಹೆಡ್ಡೇ ಬಿಟ್ಬಿಟ್ಟು ಹೊಟ್ಟೋದ ಕೌಂಟರ್ ಟೆರರಿಸಮ್ ಹೆಡ್ ಜಾನ್ ಕೆಂಟ್. ಈ ಟೋಲ್ಡ್ ದಟ್ ವೆರಿ ಕ್ಲಿಯರ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೋ ಫಾರ್ ಇರಾನ್. ಮಾಡಬೇಡಿ ಅಂದರು. ಟ್ರಂಪ್ ಡಿಡ್ ನಾಟ್ ಲಿಸನ್. He only believed this real estate agents, not with the defense people or intelligence people. He did not discuss. Correct. He only discussed with real estate and business people and went Who inside helped him Iran. win elections. ಅವ್ರನ್ನ ಕೇಳ್ಕೊಂಡು ಒಳಗೋಗಿದ್ದು, ಅದಕ್ಕೆ ಅವ್ನು ಚಾನ್ ಕೆಂಟು ಬಿಟ್ಬಿಟ್ಟು ಹೊಟ್ಟೋದ. ಸೊ ದೇ ವಿಲ್ ನಾಟ್ ಡೂ ದಟ್ ಬಿಕಾಸ್ he is very very clear. Because his November is ticking time for him. He wants to come out somehow. ಸಂಹೌ ಅನ್ನೋದಕ್ಕೆ ಪಾಸಿಬಿಲಿಟೀಸ್ ಏನಿದೆ ಸರ್? ನಾನು ಆಗ್ಲೇನೂ ಅದ್ರ ಬಗ್ಗೆನೇ ಮಾತನಾಡ್ತಿದ್ವಿ. ಇನ್ನೊಂದು ಸ್ವಲ್ಪ ಲಾರ್ಜರ್ ಎಕ್ಸ್ಟೆಂಟಲ್ಲಿ ನಾವು ಮಾತನಾಡೋದಾದರೆ, ಈಗ ಅಮೆರಿಕ ಹೇಳ್ತಿರೋ 15 ಪಾಯಿಂಟು ಸುತಾರಾಮ್ ಇರಾನ್ ಒಪ್ಪೋದಿಲ್ಲ. ಇರಾನ್ ಹೇಳ್ತಿರೋ 5 ಪಾಯಿಂಟು ಕೂಡ ಪ್ರಾಕ್ಟಿಕಲಿ ಕಷ್ಟ ಇದೆ ಜಾಗತಿಕ ಮಟ್ಟದಲ್ಲಿ. ನಾಟ್ ಓನ್ಲಿ ಟು ಇಸ್ರೇಲ್ ಆ್ಯಂಡ್ ಅಮೆರಿಕ, ಜಾಗತಿಕ ಮಟ್ಟದಲ್ಲಿ ಕಷ್ಟ ಇದೆ. ಎಲ್ಲೋ ಒಂದು ಪಾಯಿಂಟಲ್ಲಿ ಯುದ್ಧ ನಿಲ್ಲಿಸುವ ಪಾಸಿಬಿಲಿಟೀಸ್ ಇದೆ ಅಂದರೆ ಯಾವುದದು? ಇವಾಗ ಅಮೆರಿಕನ್ ಎಕ್ಸ್ಪರ್ಟ್ಸ್ ಎಷ್ಟು ಜನ ಇದ್ದಾರೆ ಅಂದರೆ, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ರಿಯಲಿ ಎಕ್ಸ್ಪರ್ಟ್ಸ್ ಆನ್ ಅಮೆರಿಕ. ಅವರೆಲ್ಲ ಹೇಳೋದು ಈಗ ಬೆಸ್ಟ್ ಆಪ್ಷನ್ ಫಾರ್ ಟ್ರಂಪ್ ಈಸ್ ಟು ಡಿಕ್ಲೇರ್ ವಿಕ್ಟ್ರಿ. ಐ ಡಿಡ್ ಎವ್ರಿಥಿಂಗ್ ಅಂದ್ಬಿಟ್ಟು ಡಿಕ್ಲೇರ್ ವಿಕ್ಟ್ರಿ. ಜಸ್ಟ್ ಲೈಕ್ ಹಿ ಸ್ಟಾಪ್ಡ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಆ್ಯಂಡ್ ಐ ಡಿಡ್ ಇಟ್. ಐ ಶುಡ್ ಗೆಟ್ ದ ನೋಬೆಲ್ ಪ್ರೈಸ್ ಅಂದ್ಬಿಟ್ಟು. ಸೊ ಹಿ ಶುಡ್ ಮೂವ್ ಆನ್.
ಅದಕ್ಕೆ ಪಾಯಿಂಟ್ ಏನು ಅಂದರೆ ಅಗೈನ್ ದೇ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ವಿ ಸ್ಮ್ಯಾಶ್ಡ್ ಎವ್ರಿಥಿಂಗ್. ಅವ್ರ ನ್ಯೂಕ್ಲಿಯರ್ ಇನ್ನು 20 ವರ್ಷ ಏನು ಮಾಡೋಷ್ಟು ಕೆಪಾಸಿಟಿನೇ ಇಲ್ಲ. ಇಂಡೈರೆಕ್ಟ್ ಆಗಿ ಥ್ರೂ ಬ್ಯಾಕ್ ಡೋರ್ ಡಿಸ್ಕಷನ್ಸ್ ಮೇ ಬಿ ಇರಾನ್ ವಿಲ್ ಅಗ್ರಿ ದಟ್ ದ ಸೋ ಕಾಲ್ಡ್ 60% ಎನ್ರಿಚ್ಡ್ 440-50 ಕಿಲೋಸ್ ಇದೆ, ಅದನ್ನು ಸೇಫ್ ಆಗಿ ನಾವು ರಷ್ಯಾ ಹತ್ರನೋ ಎಲ್ಲೋ ಇಟ್ಬಿಡ್ತೀವಿ, ನಾವು ಮಾಡಲ್ಲ ಅಂತ ಕ್ವೈಟ್ಲಿ ಒಪ್ಕೋಬೋದು. ಸೊ ದಟ್ ಪಾರ್ಟ್ ಇಸ್ ಓವರ್. ಸೆಕೆಂಡ್ ಪಾರ್ಟ್, ಇರಾನ್ ಮೇ ಡಿಮಾಂಡ್ that Strait of Hormuz we will control. Okay? We will allow all the ships. No problem. But we will levy a fee, because ಆ ಲೆವಿ ಫೀ ಮಾಡಿಕೊಂಡು ಇವಾಗ ನೀವೆಲ್ಲ ಇಷ್ಟ ಆಗಿದ್ದಾರಲ್ಲ ಅದರಿಂದ ನಾವು ಮಾಡ್ಕೊಳ್ತೀವಿ. ಈ ಥರ ಒಂದು 2-3 ಮಾಡಿಕೊಂಡು ಓಕೆ ಫೈನಲಿ ಅಲ್ಲಿ ಅರಬ್ ಕಂಟ್ರೀಸ್ಗೆ ದೇ ಮೇ ಅಗ್ರಿ ಆಸ್ ಲಾಂಗ್ ಎಸ್ ಯು ಆರ್ ನಾಟ್ ಅಟ್ಯಾಕಿಂಗ್, ನಾವು ಅರಬ್ ಕಂಟ್ರೀಸ್ ಏನೋ ಅಟ್ಯಾಕ್ ಮಾಡಲ್ಲ, ನಿಲ್ಲಿಸ್ಬಿಡ್ತೀವಿ. ಸಾರಿ ಸರ್ ಇಂಟರಪ್ಟ್ ಮಾಡ್ತಿದ್ದೀನಿ, ಬಟ್ ಈಗ ಸೌದಿ UAE ಹೇಳ್ತಿರೋದು ನೋಡಿದ್ರೆ ಯು ಹ್ಯಾವ್ ಟು ಚಾಪ್ ಆಫ್ ದ ಸ್ನೇಕ್ಸ್ ಹೆಡ್, ಇಲ್ಲಾಂದ್ರೆ ಮತ್ತೆ ಬಂದು ಕಚ್ತಾರ ಅವರು ಅನ್ನೋ ಥರದಲ್ಲೇ ಇದೆ. ಬಟ್ ಯು ಕ್ಯಾನ್ ಡೂ ದ್ಯಾಟ್. ಸಿ, ನಿಮಗೆ ಚಾಪ್ ಆಫ್ ದ ಸ್ನೇಕ್ಸ್ ಹೆಡ್ ಅನ್ನೋ ಕೆಪಾಸಿಟಿ ಇದ್ದರೆ ಯು ಗೋಂಟ್ ಚಾಪ್ ಆಫ್. ಬಟ್ ದಿಸ್ ಇಸ್ ಸಚ್ ಎ ಸ್ನೇಕ್, ಸ್ನ್ಯಾಪ್ ಆಫ್ ಎಲ್ಲಿ ಯು ಕ್ಯಾಂಟ್ ಇವನ್ ಕ್ಯಾಚ್ ಇಟ್. ಸೊ ವೇರ್ ಇಸ್ ದ ಕ್ವಶನ್ ಆಫ್ ಸ್ನ್ಯಾಪಿಂಗ್ ಆಫ್? ಸಿ, ಒನ್ ಕಮೇನಿ ಅಲಿ ಕಮೇನಿ ಹೋದರೆ ಇನ್ನೊಬ್ಬ ಅಲಿ ಕಮೇನಿ ಇದ್ದಾರೆ. ಎಷ್ಟು ಜನ, ಮೋರ್ ದೆನ್ 40-50 ಲೀಡರ್ಸ್ ಹ್ಯಾವ್ ಬಿನ್ ಕಂಪ್ಲೀಟ್ಲಿ ಅಸಾಸಿನೇಟೆಡ್. ಅಷ್ಟು ಜನ ಆದ್ರೂ ಇವಾಗ ನೋಬಡಿ ಸೇಸ್ ರಿಜಿಮ್ ಹ್ಯಾಸ್ ಫಾಲನ್. ರಿಜಿಮ್ ಹ್ಯಾಸ್ ನೋ ಡೌಟ್ ಇಟ್ ಹಸ್ ಬಿಕಮ್ ವೀಕೆಂಡ್, ಬಟ್ ಇಲ್ ಕಮ್ ಬ್ಯಾಕ್. ಓಕೆ, ಸೊ ಈಗೇನಾಗಿದೆ ಅಂದರೆ ಸೌದಿ ಅರೇಬಿಯಾ ಆ್ಯಂಡ್ UAE ದೇ ಹ್ಯಾವ್ ಓಪನ್ಲಿ ಕಮ್ ಔಟ್, ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಆದ್ದರಿಂದ ಅವ್ರನ್ನ ಹೇಗಾದರೂ ಮಾಡಿ ನೀವು ಅಟ್ಯಾಕ್ ಮಾಡಿ ಮುಗಿಸಿ ಅಂತ. ಬಟ್ ಆ ಮುಗಿಸೋಷ್ಟು ತಾಕತ್ತು ಅಮೆರಿಕಾಕ್ಕೂ ಇಲ್ಲ, ಇಸ್ರೇಲ್ಗೂ ಇಲ್ಲ. ಸೊ ಅದರಿಂದ ದೇ ಹ್ಯಾವ್ ಟು ಫಾರ್ ದ ಟೈಮ್ ಬೀಯಿಂಗ್ ಅವ್ರು ಏನು ಮಾಡ್ಕೋಬೇಕು ಅಂದರೆ ನಿಧಾನಕ್ಕೆ ಒಂದು ಅಗ್ರಿಮೆಂಟ್ ಆರ್ ಒಡಂಬಡಿಕೆ ಮಾಡಿಕೊಂಡು ಅದು ಇವರು ಇರಾನ್ ಜೊತೆ ಆ ಕಂಟ್ರೀಸ್ ಎಲ್ಲ ಸೇಫ್ ಅಂತ ಮಾಡ್ಕೊಳ್ತಾರೆ. ಓಕೆ, ಅವರು ಸ್ಟ್ರೇಟ್ ಆಫ್ ಹಾರ್ಮುಜ್ ಕಂಟ್ರೋಲ್ ಮಾಡ್ಕೊಳ್ತಾರೆ ಸ್ವಲ್ಪ, ಪ್ಲಸ್ ನ್ಯೂಕ್ಲಿಯರ್ ನಾವು ಇದು ಮಾಡಲ್ಲ ಅಂತ. ಬಟ್ ಲಾಂಗ್ ರೇಂಜ್ ಮಿಸೈಲ್ ಬಿಟ್ಬಿಡಿ ಅದು ಇದು ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ಆಲ್ ದ ಥಿಂಗ್. ಬಟ್ ದಿಸ್ ಈಸ್ ದ ಟೈಮ್ ಫಾರ್ ಟ್ರಂಪ್ ಟು ಕಾಲ್ ಇಟ್ ಎ ಡೇ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಿಯಾಂಡ್ ದಿಸ್ ಮಾಡಿದ್ರೆ ಟ್ರೂಪ್ಸು ಇದು ಅವ್ರನ್ನೇನಾದ್ರೂ ಲ್ಯಾಂಡಲ್ಲಿ ಎಂಟ್ರ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎಪಿಕ್ ಫ್ಯೂರಿ ಇದ್ದಿದ್ದು ಎಫಿಕ್ ಫಿಯಾಸ್ಕೂನೋ ಎಫಿಕ್ ಏನೋ ಆಗ್ಬೋದು. ಅದರಿಂದ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರಿ ಸುದರ್ಶನ್ ಸರ್, ಇನ್ ಕೇಸ್ ಟ್ರಂಪು ಯುದ್ಧ ಮುಗೀತು ನಾನು ಗೆದ್ದೆ ಅಂತ ಡಿಕ್ಲೇರೇ ಮಾಡಿಬಿಟ್ಟ ಅಂತಂದ್ರು ಕೂಡ ಇಸ್ರೇಲ್ ನಿಲ್ಲಿಸುತ್ತಾ ಯುದ್ಧ, ಮತ್ತು ನಾನು ಅಲ್ಲಿಗೆ ಬರ್ತೀನಿ, ಇಸ್ರೇಲು ಆಯಿತು ಇದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಅನ್ನೋ ಪರಿಸ್ಥಿತಿಲಿ ಇದೆಯಾ? ನೋಡಿ, ಪ್ರತಿಯೊಂದು ಯುದ್ಧ ಶುರುವಾದಾಗ ಬಿಕಾಸ್ ಇಟ್ ಕಾಸ್ಟ್ ಮನಿ, ಇಟ್ ಕಾಸ್ಟ್ ರಿಸೋರ್ಸಸ್, ಇಟ್ ಕಾಸ್ಟ್ ಲೈವ್ಸ್. ಸೊ ನಮಗೆಲ್ಲ ಕಳಿಸ್ಕೊಟ್ಟಿರೋದೇನು ಮಿಲಿಟ್ರಿನಲ್ಲಿ ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್. ದ ಸೆಲೆಕ್ಷನ್ ಆಫ್ ಏಮ್ ಫಾರ್ ಅಮೆರಿಕಾ ವಾಸ್ ಡಿಫ್ರೆಂಟ್, ಸೆಲೆಕ್ಷನ್ ಆಫ್ ಏಮ್ ಫಾರ್ ಇಸ್ರೇಲ್ ವಾಸ್ ಡಿಫ್ರೆಂಟ್. ಕರೆಕ್ಟ್, ದಟ್ಸ್ ವಾಟ್ ಐ ಸೆಡ್. ಜಾಯಿಂಟ್ಮೆನ್ಶಿಪ್ ಇರಲಿಲ್ಲ, ಬಟ್ ದೇ ವರ್ ಕೈಂಡ್ ಆಫ್ ಸ್ಟ್ರೇಂಜ್ಲಿ ಇಂಟರ್ಡಿಪೆಂಡೆಂಟ್. ಬೇಸಿಕಲಿ ಈ ಯುದ್ಧ ಒಂದು ಹಂತಕ್ಕೆ ಇಸ್ರೇಲಿಗೆ ಅನಿವಾರ್ಯವಾಗಿತ್ತು. ನಾವು ಹೊಡಿತಿದ್ರೆ ಅವ್ರು ಬಂದು ಹೊಡಿತಾರೆ. ಎಸ್ಪೆಷಲಿ ದೇವರ್ ಪ್ಯಾರನಾಯ್ಡ್ ಅಬೌಟ್ ನ್ಯೂಕ್ಲಿಯರ್. ಇನ್ 1981 ಸದ್ದಾಮ್ ಹುಸೇನ್ ಇನ್ನೂ ಜೀವಂತವಾಗಿದ್ದಾಗ ಇರಾಕ್ ಡಿಡ್ ದಿಸ್ ಸ್ಟುಪಿಡಿಟಿ. ಅವರು ಜರ್ಮನಿಯಿಂದ ಒಂದು ಅಣು ಸ್ಥಾವರವನ್ನು ಖರೀದಿ ಮಾಡೋಕ್ಕೆ ಮುಂದಾದರು. ಇನ್ನೂ ಅಣು ಸ್ಥಾವರ ಬಂದೇ ಇರಲಿಲ್ಲ. ಸದ್ದಾಮ್ ಹುಸೇನ್ went all over the world and said Israel days are numbered. We are going to destroy it. We are going to have atomic nuclear bombs ಅಂತೇಳಿ. ಈ ಇಸ್ರೇಲ್ನವರು ಹೋಗಿ ಜರ್ಮನಿಗೆ ಬೇಡ್ಕೊಂಡ್ರು, ಪ್ಲೀಸ್ ಡೋಂಟ್ ಗಿವ್, ಇಟ್ ಈಸ್ ಅಗೇನ್ಸ್ಟ್ ಅಸ್. ಸೊ ಜರ್ಮನಿ ದೋಸ್ ಡೇಸ್ ವಾಸ್ ಡಿಫ್ರೆಂಟ್. ಐ ಸೆಡ್ ಓಕೆ, ವಿ ಆಲ್ರೆಡಿ ಸೈನ್ ದ ಅಗ್ರಿಮೆಂಟ್ ಅಂತೂ ತೊಗೊಂಡು ಬಂದು ಬಾಗ್ದಾದಿನ ಹೊರವಲಯದಲ್ಲಿ ಒಂದು ಒಸಿರಾಕ್ ಅಂತ ಅಣುಸ್ಥಾವರ ಸ್ಥಾಪಿಸಿದ್ರು. ಇನ್ನೇನು ಒಂದು ವಾರದಲ್ಲಿ ದಟ್ ಆಟೋಮಿಕ್ ರಿಯಾಕ್ಟರ್ ವಾಸ್ ಗೋಯಿಂಗ್ ಕ್ರಿಟಿಕಲ್. 14 aircrafts from Israel went and destroyed that whole thing in 2 hours. That was something we all learnt and we were so happy. Oh, Israel did this. So Israel knows that if we don't hit Iran, and especially with that radical
ಹೆಡ್ ಆಫ್ ದಿ ಸ್ಟೇಟ್, ವಿ ಆರ್ ಇನ್ ಡೇಂಜರ್ ಅಂಥೇಳಿ. ಪ್ಲಸ್ ಈಸ್ ಯೂಸಿಂಗ್ 3 ಪ್ರಾಕ್ಸೀಸ್. ಹಮಸ್ somehow they managed to almost kill it, ಬಟ್ ಇನ್ನು ಇದಾರೆ ಜೀವಂತವಾಗಿ, ಬಟ್ Never, ಸ್ವಲ್ಪ ಟ್ರಬಲ್ never. ಕಮ್ಮಿ ಆಗಿದೆ ಅಂತ. Hezbollah, they are still in the process of sorting out, not completely. ಹೌತಿ ಇವಾಗ entry ಕೊಡ್ತಿದ್ದಾರೆ. They thought America in January they gave them lethal blow and they gave them money also. ಸುಮ್ಮನಿದ್ದು ಬಿಡರಪ್ಪ ಅಂತೇಳಿ. ಬಟ್ ಫ್ರಮ್ yesterday they are active. So for Israel, the aim of war is different. For America, it's not America's war, but yes, they have such a huge army, huge air force, huge navy. They have to use it somewhere, and it is not existential crisis for America. It may be existential crisis for Trump till November. So, ಇದು ಉಲ್ಟಾ ಹೊಡಿತಾ ಇದೆ ಅವನಿಗೆ. He for sure going to be impeached. ಓಕೆ, ಇಂಪೀಚ್ಡು ಸ್ವಲ್ಪ ಪ್ರಾಕ್ಟಿಕಲಿ ಕೆಲವ್ರಿಗೆ ನಂಬಕ್ಕೆ ಕಷ್ಟ ಆಗ್ಬೋದು, ಬಟ್ ಕಾದ್ ನೋಡೋಣ ಸರ್, ಏನು ಬೇಕಾದರೂ ಆಗ್ಬೋದು ಅಂತೇಳಿ. ನಿಜ ಹೇಳ್ಬೇಕಾದ್ರೆ ಆ್ಯಸ್ ಎ ಟ್ರೂ ಬಿಸ್ನೆಸ್ ಮ್ಯಾನ್, ಈಗ ಸೌದಿ ಅರೇಬಿಯಲ್ಲಿ ಬ್ಲಾಸ್ಟ್ ಆಗಿದೆ, ಬ್ಯಾರಿನಲ್ಲಿ ಬ್ಲಾಸ್ಟ್ ಆಗಿದೆ, ಆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಕ್ಕೂ ಇವನ್ನೇ ತಗೋತಾರೆ. ಅಲ್ಲಿರೋ ಮಿಸೈಲ್ ವ್ಯಾಪಾರನೂ ಇವನೇ ಮಾಡ್ತಾನೆ. ತಿರ್ಗಾ ಅಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮು ಈ ಸಣ್ಣದು ಸಾಲಿಲ್ಲ ದೊಡ್ಡದು ಕೊಡ್ತೀನಿ ಅಂತಲೂ ಕೊಡ್ತಾನೆ. ಸೊ ಈ ಹ್ಯಾಸ್ ಡನ್ ಇಸ್ ಬಿಸ್ನೆಸ್ ಆಲ್ಸೋ. ಸೊ ಈ ವಾಂಟ್ಸ್ ಎಲ್ಲ ಮಾಡಿಬಿಟ್ಟು ಇದನ್ನೇ ಸರ್ ಹೇಳ್ದಂಗೆ ಯಾವುದೋ ಒಂದು ನ್ಯೂಕ್ಲಿಯರ್ 60-400 kgs ದೇ ಹ್ಯಾವ್ ಗಾಟ್ ದ ದೇ ಹ್ಯಾವ್ ಗಾಟ್ ದ ಟೆಕ್ನಾಲಜಿ. ಆಯ್ತು ತಗೊಂಡಾಗಪ್ಪ 400 kg 60 ನೀವು ಎನ್ರಿಚ್ಡ್ ಇರೋದನ್ನು ಕಮ್ಮಿ ಮಾಡ್ಕೊಳ್ಳಿ, 20% ಗಾರ ಇಳಿಸ್ಕೊಳ್ಳಿ, 5% ಗಾರ ಇಳಿಸ್ಕೊಳ್ಳಿ ಅಂತ ರಷ್ಯಾ ಕಳಿಸ್ತಾನೆ. ಆ ರಷ್ಯಾಲಿ ಇಟ್ಕೋತಾರೋ ಇಲ್ಲ ವಾಪಸ್ ಇವ್ರಿಗೆ ಕಳಿಸ್ತಾರೋ, ದಟ್ ಈಸ್ ಡಿಫ್ರೆಂಟ್ ಇದು. Because even with 60% they can produce a nuclear bomb. But ಏನಂದರೆ that is called as dirty bomb. That cannot give a blast of a nuclear bomb, but still it can give the radioactive emissions. ಅಂದರೆ ಆ gamma rays can destroy your DNA and it still can destroy your people. So that is called as dirty bomb ಅಂತ ಕರೀತಾರೆ. So maybe they will give it back. 60 ಇರೋದ್ರಿಂದ 90 ತರೋದು ಏನು ಅವ್ರಿಗೇನು ದೊಡ್ಡದಲ್ಲ. Plus they can also ಎನ್ರಿಚ್ ಇಟ್ ವೆರಿ ಫಾಸ್ಟ್. ಸೊ ಅವ್ರು ಏನು ಕಳ್ಕೊಂಡಿದ್ದೇನೂ ಇಲ್ಲ, ಸರ್ ಹೇಳ್ದಂಗೆ ಕಳಿಸ್ಬಿಡ್ತಾರೆ. ಆಯಿತು ತಗೊಂಡಾಗಪ್ಪ ಗೆದ್ವಿ ಅಂತ ನೀನೇ ಡಿಸ್ಕಸ್ ಮಾಡಿ ಹೋಗು, ಹೆಂಗಿದ್ರು ನಿಂಗೆ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಸಿಗುತ್ತೆ, ಆ ಕಡೆ ಫೋಕಸ್ ಮಾಡ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಪ್ರಾಬಬ್ಲಿ ಇವರು ಒಂಚೂರು ಸ್ಯಾಂಕ್ಷನ್ಸ್ನೆಲ್ಲ ರಿಲೀಸ್ ಮಾಡ್ಕೋತಾರೆ. ಬಿಕಾಸ್ ಆಯಲ್ಲಿಗೆ ಆಗಿದ್ರು 30 days ಕೊಟ್ಟಿದ್ಯಾ, ಹಂಗೆ ಕಂಟಿನ್ಯೂ ಮಾಡಪ್ಪ, ನಮ್ಮ ಆಯಲ್ಲು ನಾವು ವ್ಯಾಪಾರ ಮಾಡ್ಕೋತೀವಿ, ನಿನ್ನ ಬಿಸ್ನೆಸ್ ನೀನು ಮಾಡ್ಕೋ ಅಂತ ಹೇಳ್ಬಿಟ್ಟು ಪ್ರಾಬಬ್ಲಿ ದೇ ವಿಲ್ ಆಲ್ಸೋ ಬಿ ವೆಲ್ ಎಕ್ವಿಪ್ಡ್ ಇನ್ ಕಮಿಂಗ್ ಡೇಸ್ ವಿತ್ ಚೈನಾ ಆ್ಯಂಡ್ ರಷ್ಯಾ ಓಪನ್ಲಿ ಸಪೋರ್ಟಿಂಗ್ ದೆಮ್. ಅಷ್ಟೇ ಆಗುತ್ತೆ ಹೊತ್ತು ಇನ್ನೇನು ಆಗಲ್ಲ ಅಂತ ನನಗನ್ಸುತ್ತೆ. ಆಸ್ ಆಫ್ ಟುಡೇಸ್ ಸಿಚುವೇಶನ್, ಐ ಡೋಂಟ್ ನೋ ವಾಟ್ ಸಿಚುವೇಶನ್ ವಿಲ್ ಚೇಂಜ್ ಟುಮಾರೋ. ಓಕೆ, ಭಾರತದ ವಿಚಾರಕ್ಕೆ ಬರೋಣ ಸರ್. ಒಂದು ಸುತ್ತು ಭಾರತದ ಒಳಗಾಗ್ತಾ ಇರುವ ಬೆಳವಣಿಗೆ, ಹಾಗೆ ಭಾರತ ಮುಂದೆ ಮಾಡಬೇಕಾಗಿರೋ ವಿಚಾರಗಳ ಬಗ್ಗೆ ಕೂಡ. ಈಗ ನಾವು ಯಾವ ದೇಶದ ಜೊತೆಯಲ್ಲೂ ಕೂಡ ನೇರವಾಗಿ ನಂಟಿಟ್ಕೊಂಡಿಲ್ಲ, ಬಟ್ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಎಷ್ಟೇ ಹೇಳ್ತಾ ಇದ್ರು ಕೂಡ ಅಲ್ಲಲ್ಲಿ ಇರಾನ್ನ ಪರವಾದ ಪ್ರೀತಿ ಪ್ರದರ್ಶನ ಆಗ್ತಾನೆ ಇದೆ. ತಪ್ಪು ನಾನು ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್ ಮೊನ್ನೆ ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಖೊಮೇನಿ ಅವರ ಭಾವಚಿತ್ರ ಪ್ರದರ್ಶನ ಮಾಡಿದ್ದಾಯಿತು, ಗಲಾಟೆ ಆಯಿತು. ಭಾರತದಲ್ಲೇ ಕೆಲ ಭಾಗಗಳಲ್ಲಿ ಇರಾನ್ಗೆ ಫಂಡ್ ಕಲೆಕ್ಷನ್ ಕೂಡ ನಡೀತಾ ಇದೆ. ಈ ಥರದ ಬೆಳವಣಿಗೆಗಳು ಭಾರತದಂಥ ರಾಷ್ಟ್ರಕ್ಕೆ ಪರಿಣಾಮ ಬೀರುತ್ತಾ ಈ ಥರದ ಬೆಳವಣಿಗೆಗಳು? ಒಂದು ತಿಳ್ಕೋಬೇಕು ನೀವು, ಇರಾನು ಅಲ್ಲಿ ಅಲಿ ಖಮೇನಿ ಏನಿದ್ದಾರೆ ಅವರು ಬರೀ ಆ ದೇಶದ ರಾಷ್ಟ್ರಪತಿ ಅಷ್ಟೇ ಅಲ್ಲ, ಒಂಥರ ಶಿಯಾ ಕಮ್ಯುನಿಟಿಗೆ ಹಿ ಈಸ್ ಎ ರಿಲಿಜಿಯಸ್ ಲೀಡರ್, ಒಳ್ಳೆ ಪೋಪ್ ಇದ್ದ ಹಾಗೆ ಕ್ರಿಶ್ಚಿಯನ್ಸ್ಗೆ. ಸೊ ಆದ್ದರಿಂದ ಇಲ್ಲೆಲ್ಲ ಅವ್ರ ಬಗ್ಗೆ ಗೌರವ ಆಗಲಿ, ಅವರು ಸತ್ತಾಗ ಅದಕ್ಕೆ ಮೌರ್ನಿಂಗ್ ಮಾಡೋದಾಗಲಿ, ಅಥವಾ ಯಾವುದೋ ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡೋದು ಅಥವಾ ಇನ್ನೇನು ಸಪೋರ್ಟ್ ಮಾಡಿ ಮಾಡೋದ್ರಿಂದ ಏನು ಅಂತ ತಪ್ಪು ಅಂತ ಅನ್ಸಲ್ಲ. ಯಾಕೆಂದರೆ ಇಟ್ ಈಸ್ ನಾರ್ಮಲ್. ಏನು ಅಂದರೆ ಇಟ್ ಶುಡ್ ನಾಟ್ ಬಿ ಡನ್ ಅಟ್ ದ ಕಾಸ್ಟ್ ಆಫ್ ಅವರ್ ಇಂಟ್ರೆಸ್ಟ್. ಇಂಡಿಯಾಸ್ ಇಂಟ್ರೆಸ್ಟ್ ಮಾಡಬಾರ್ದು, ಇಂಡಿಯಾಗೆ ಅಗೇನ್ಸ್ಟ್ ಆಗಿರಬಾರ್ದು. ದಟ್ ಈಸ್ ಒನ್ ಥಿಂಗ್ ವಿಚ್ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೆಕೆಂಡು ಏನಾಗ್ತಾ ಇದೆ ಅಂದರೆ ಇಂಡಿಯಾ ಒಂದು ನೋಡಿ, ನಾವು ವಿಶ್ವಮಿತ್ರ ಅಂತ ಹೇಳ್ತೀವಿ, ಅದೇ ಥರ ಇವಾಗ ಉಕ್ರೇನು ರಷ್ಯಾ ಯುದ್ಧ ಆಗ್ತಾ ಇತ್ತು, ನಾವು ರಷ್ಯಾಯಿಂದ ಆಯಿಲ್ ತೊಗೊಂಬರ್ತಾ ಇದ್ವಿ. ಓಕೆ, ಅದೇ ಥರ ನಮ್ಮ 23,000 ಜನ ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ದೇ ವರ್ ಸ್ಟಕ್ ಇನ್ ಉಕ್ರೇನ್. ನಾವು ಎಷ್ಟು ಹೇಳಿದ್ವಿ ಇಲ್ಲ ಯುದ್ಧ ಆಗುತ್ತಪ್ಪ ಬಂದ್ಬಿಡಿ ಅಂತ, ಬಟ್ ಆಲ್ ಸೆಮೆಸ್ಟರ್ ಹಾಳಾಗ್ಬಿಡುತ್ತೆ ಅಂತ ಅಲ್ಲಿದ್ದರು.
ಬಟ್ ವಿ ಮ್ಯಾನೇಜ್ ಟು ಗೆಟ್ ದೆಮ್ ಬ್ಯಾಕ್. ಸಿಮಿಲರ್ಲಿ ಲಾಸ್ಟ್ ಯುದ್ಧ ಆಯ್ತಲ್ಲ 12 days ಇದಾವೆ, ಆವಾಗಲೂ ಕೂಡ ಇರಾನಲ್ಲಿ ಎಲ್ಲೆಲ್ಲಿ ಸಿಕ್ಕಾಕೊಂಡ್ರು ಅವ್ರನ್ನೆಲ್ಲ, ಅಲ್ಲಿ ಕಾಶ್ಮೀರದವರು ಎಷ್ಟೊಂದು ಜನ ಇದ್ದರು, ಅವ್ರನ್ನೆಲ್ಲ ನಾವು ಹೋಗಿ ಕರ್ಕೊಂಡು ಸೇಫಾಗಿ ಕರ್ಕೊಂಡು ಬಂದ್ವಿ. ಇವಾಗ ನಾವು ಇಸ್ರೇಲ್ ಜೊತೆನೂ ಫ್ರೆಂಡ್ಲಿ ಆಗಿದ್ದೀವಿ. ಅಟ್ ದ ಸೇಮ್ ಟೈಮ್ ವಿ ಆರ್ ಫ್ರೆಂಡ್ಸ್ ವಿತ್ ಇರಾನ್. ನಮ್ಮ ಶಿಪ್ಸ್ ಬರೋದಕ್ಕೆ ಏನು ನೋಡ್ಕೋತಾ ಇದ್ವಿ. ಇದು ಮೀಡಿಯೇಷನ್ನು ಅಥವಾ ಅಡ್ವೈಸ್ ಇದೆಲ್ಲ ಆಗಬೇಕು ಅಂದರೆ ಅವ್ರು ಹೇಳಿದಾಗ ಅಲ್ಲೆಲ್ಲೋ ಮೀಡಿಯೇಷನ್ ಮಾಡೋದಕ್ಕೆ ಹೋಗಿ ಮಾಡಿದ್ರು ಅಂತಲೇ ಬೇಕಾಗಿಲ್ಲ. ಇವಾಗ ನಮ್ಮ ಫಾರಿನ್ ಮಿನಿಸ್ಟರು, ಇಫ್ ಯು ಟಾಕ್ಸ್ ಟು ದ ಫಾರಿನ್ ಮಿನಿಸ್ಟರ್ ಆಫ್ ಇರಾನ್ ವಿತ್ ರೆಸ್ಪೆಕ್ಟ್ ಟು ದ ಮೂಮೆಂಟ್ ಆಫ್ ಶಿಪ್ಸ್ ಅಂತ ಇಟ್ಕೊಳ್ಳಿ, ಅದಷ್ಟಕ್ಕೆ ನಿಲ್ಲಲ್ಲ. ಅದ್ರ ಜೊತೆಗೆ ಏನು ಮಾಡ್ಬೋದು, ಯಾವ ಥರ ಪರಿಸ್ಥಿತಿ ಇದೆ, ನೀವು ಹೇಗೆ ಅಸೆಸ್ ಮಾಡ್ತೀರಾ, ಏನು ಸಾಧ್ಯತೆ ಇದೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿರ್ತಾರೆ. ಯಾರು ಪಬ್ಲಿಕ್ಕಾಗಿ ಹೇಳದೇ ಇರ್ಬೋದು, ಬಟ್ ಈ ಥರದ್ದೆಲ್ಲ ಆಗುತ್ತೆ. ಓಕೆ, ಭಾರತಕ್ಕೆ ಇದುವರೆಗೂ ಒಂದು ಘನತೆ ಇದೆ, ಒಂದು ಬೆಲೆ ಇದೆ. ಬಟ್ ಏನು ಅಂದರೆ ನಾವು ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೋಗ್ಬಿಟ್ಟು ಅಲ್ಲೆಲ್ಲೋ ಮಾಡ್ತಾ ಇಲ್ಲ, ಆದ್ದರಿಂದ ನಡೀತಾ ಇದೆ. ಸೊ ಐ ಥಿಂಕ್ ಏನೇನು ನಡೀತಾ ಇದೆ ಈತ ಭಾರತದ ಬೆಳವಣಿಗೆಗೆ ಅಷ್ಟೊಂದು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲು ಇಷ್ಟು ದೊಡ್ಡ ದೇಶ, ನಾವು ಐ ಸೆಡ್ ನ್ಯೂಜಿಲೆಂಡ್ ಹೋಗಿದ್ದೆ ಅಂತ, ಅಲ್ಲಿರೋರು 5.5 million ಪೀಪಲ್ಲು. ಡೀಸೆಲ್ ಪ್ರೈಸಸ್ ಆರ್ ಇನ್ಕ್ರೀಸ್ಡ್ ಬೈ ಮೋರ್ ದೆನ್ 35% ಆಲ್ರೆಡಿ. ಇಂಥ ನಮ್ಮ ದೊಡ್ಡ ದೇಶದಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂದರೆ ಐ ಥಿಂಕ್ ಓವರ್ ಆಲ್ ನಿಮ್ಮ ಫಾರಿನ್ ಪಾಲಿಸಿ ಸರಿ ಇದೆಯಾ ಇಲ್ವಾ ಅನ್ನೋದು, ನೀವು ಮೀಡಿಯೇಟ್ ಮಾಡ್ತೀರಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಲ್ಲ. ನಿಮ್ಮ ದೇಶದ ಹಿತಾಸಕ್ತಿಗಳಿಂದ ನೀವು ಕಾಪಾಡೋದ್ರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ. ಐ ಥಿಂಕ್ ಸೋ ಫಾರ್ ದೇ ಹ್ಯಾವ್ ಡನ್ ವೆಲ್. ಐ ಮೀನ್ ಇಟ್ ಇಸ್ ನಾಟ್ ದಿಸ್ ಪಾರ್ಟಿ ಆರ್ ದಟ್ ಪಾರ್ಟಿ. The government has done well so far to protect the interest of the country. ನಿಜ, that is important. ನಿಜ. ಭಾರತದ ಸಾಮಾನ್ಯ ಜನರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾ ಗಿಗ್ಗಳು ಅವ್ರು ಸೆಲೆಬ್ರೇಟ್ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಆತಂಕ, ಜೊತೆಗೆ ಒಂಥರದ ಸಂತೋಷ ಕೂಡ ಸರ್. ಬಟ್ ಹೆಂಗೆ ನೋಡ್ಬೇಕು ನಾವು? ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಸ್ರೇಲ್ನಲ್ಲಿ ನೇತನ್ಯಾಹು ಮೋದಿ ನನ್ನ ಫ್ರೆಂಡು ಅಂದರೆ ಖುಷಿ ಪಟ್ಬಿಡ್ತಾರೆ, ನೋಡಿದ್ರೆ ನಮ್ಮ ದೇಶದ ಪ್ರಧಾನಿ ಅಂತ. ಮತ್ತೊಂದು ಕಡೆಯಲ್ಲಿ ಇರಾನ್ ಏನು ತನ್ನ ಮಿಸೈಲ್ ಮೇಲೆ ಗಿಫ್ಟ್ ಫ್ರಮ್ ಇಂಡಿಯಾ ಅಂತ ಬರ್ಬಿಟ್ರೆ ನೋಡಿದ್ರೆ ಇರಾನ್ ಕೂಡ ನನ್ನ ಫ್ರೆಂಡು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ನಿಜವಾಗ್ಲೂ ಭಾರತ ಸೆಲೆಬ್ರೇಟ್ ಮಾಡೋ ಥರ ಪೊಸಿಷನಲ್ಲಿ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ ಇದೆ, ಖಂಡಿತ ಇದೆ. ನೋಡಿ, ಈ ಭಾರತ ಮತ್ತು ಇಸ್ರೇಲ್ ಸಂಬಂಧಗಳಂತೂ ದರ್ ಇಸ್ ನೋ ಡೌಟ್. ನಮ್ಮ ಎಲ್ಲ ಯುದ್ಧಗಳಲ್ಲೂ ಅವರಾಗೇ ಬಂದು ಸಹಾಯ ಮಾಡಿದ್ದಾರೆ. ರೈಟ್ ಫ್ರಮ್ 1971 ನಾವು ಅಫಿಷಿಯಲಿ ರೆಕಗ್ನೈಸ್ ಮಾಡದಿದ್ದರು, ಭಾಳ ಲೇಟಾಗಿ ರೆಕಗ್ನೈಸ್ ಮಾಡಿದ್ವಿ. ಆದರೂ ಆ ಒಂದು ಮಿತ್ರತ್ವ ಬಾಂಧವ್ಯ ಯಾವಾಗಲೂ ಕುಂದಲಿಲ್ಲ. ಇರಾನಿಗೆ ಬರೋಣ. ಇರಾನ್ ಭಾರತ 2015 ಒಂದು ಟ್ರಯಲ್ ರನ್ ನಡೆಸ್ತು. ಅದು ಮುಂಬೈ ಟು ಬಂದರ್ ಅಬ್ಬಾಸ್ ಇನ್ ಇರಾನ್, ಬಂದರ್ ಅಬ್ಬಾಸ್ ಟು ದಿ ಬಾರ್ಡರ್ ಆಫ್ ಅಜರ್ಬೈಜಾನ್, ಅಜರ್ಬೈಜಾನ್ ಮುಖಾಂತರ ಟ್ರೈನ್ ಟು ರಷ್ಯಾ. ಇದು ಏನಾಗುತ್ತೆ ಅಂದರೆ 40% ಆಫ್ ರಿಡಕ್ಷನ್ ಇನ್ ಟ್ರಾವೆಲ್ ಟೈಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಕೋರ್ಸ್. ಸೊ ವಿ ಕ್ಯಾನ್ ಬೈಪಾಸ್ ಬೋತ್ Mediterranean, Suez Canal, Red Sea. So we have established, not only investing in ಚಾಬಾರ್ ಪೋರ್ಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಇದೆಲ್ಲ ನಾವು ದುರದೃಷ್ಟ. ಆಮೇಲೆ ಅವರ ರೈಲ್ವೆ ಲೈನ್ ಕಟ್ಕೊಟ್ಟಿರೋದೆ ನಾವು. ಸೊ ಇಟ್ ಈಸ್ ನಾಟ್ ಟುಡೇಸ್. 2015 ಟ್ರಯಲ್ ರನ್ ಹ್ಯಾಪನ್, ಬಟ್ ಪೊಲಿಟಿಕಲ್ ರೀಸನ್ನಿಂದ ಅಜರ್ಬೈಜಾನಲ್ಲಿ ವಿ ಡಿಂಟ್ ಗೆಟ್ ದ ಫ್ರೀ ಪ್ಯಾಸೇಜ್. ಅದು ಮುಂದೆ ಆಗ್ಬೋದು. ಈಗ ಇರಾನ್ ಡೆಫಿನೆಟ್ಲಿ ಕನ್ಸಿಡರ್ ಆಸ್ ನಾಟ್ ಅನ್ ಅಡ್ವರ್ಸರಿ. ಓಕೆ, ಕಮಿಂಗ್ ಟು ರಷ್ಯಾ, ಈಗ ನಾವು ಇದರಿಂದ ಕಲಿತಿರೋ ಪಾಠ ಏನು ಅಂದರೆ ವಿ ಹ್ಯಾವ್ ಟು ಡೈವರ್ಸಿಫೈ ದ ಸೋರ್ಸ್. ಈಗ ಇನ್ನೊಂದು ಕಾರಿಡಾರ್ ಮಾಡ್ಕೊಂಡು ETC ಅಂತೇಳಿ, ಈಸ್ಟರ್ನ್ ಟ್ರೇಡ್ ಕಾರಿಡಾರ್. ಇಟ್ ಈಸ್ ಫ್ರಮ್ ವ್ಲಾಡಿವೋಸ್ಟಾಕ್ ಟು ಚೆನ್ನೈ, ವ್ಲಾಡಿವೋಸ್ಟಾಕ್ ಆಫ್ ರಷ್ಯಾ, ವಿಚ್ ಇಸ್ ದ ಈಸ್ಟರ್ನ್ ಮೋಸ್ಟ್ ಪೋರ್ಟ್ ಟು ರಷ್ಯಾ. ಅದ್ರದ್ದು ಟ್ರಯಲ್ ರನ್ 6 ತಿಂಗಳ ಹಿಂದೆ ನಡೀತು. ಇಟ್ ಟೇಕ್ಸ್ 7 days. It is completely operational today. Okay. We are getting everything from there, including the fertilizer. ಈಗ ನೋಡಿ, ಬಿತ್ತನೆ ಕಾಲ ಶುರುವಾಗಿದೆ. ಫರ್ಟಿಲೈಸರ್ಗೆ ಹಾಹಾಕಾರ ಶುರುವಾಗುತ್ತೆ. ಇಟ್ ಇಸ್ ಆಲ್ರೆಡಿ ಥಾಟ್ ಆಫ್. ಸೇಮ್ LPG. ಆಮೇಲೆ ದ ನ್ಯೂ ಫೌಂಡ್ ಗಯಾನಾದಲ್ಲಿ ವಿ ಹ್ಯಾವ್ 40% ಆಫ್ ಪೀಪಲ್ ಹೂ ಸ್ಪೀಕ್ ಭೋಜ್ಪುರಿ, ನಾಟ್ Hindus. They wanted special flights directly from Guyana to during Ram Mandir inauguration. So we are in very good terms, and all the Indians, they have given a block to Indians. You extract oil,
and send it for refining back to India. So we have to diversify. Nigeria, African countries for LPG. So we are already kept things in place. ಇನ್ನು ಜಾಸ್ತಿ ಆಯಿಲ್ ಕ್ರೂಡ್ ಆಯಿಲ್ ಶೇಖರಣೆ ಮಾಡಬೇಕು ಅಂದರೆ ಶ್ರೀಲಂಕಾದ ಟ್ರಿಂಕೋಮಲಿಯಲ್ಲಿ ನಮ್ಮವು 37 ಆಯಿಲ್ ಟ್ಯಾಂಕ್ಗಳಿದ್ದಾವೆ. ಓಕೆ. ಇಟ್ ಈಸ್ ಎಂಪ್ಟಿ ಆಸ್ ಆಫ್ ನೌ ಬಟ್ ಮೇಂಟೈನ್ ಬೈ IOC ಲಂಕಾ. ಇದು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬ್ರಿಟಿಷರು 100 ಆಯಿಲ್ ಟ್ಯಾಂಕ್ಗಳನ್ನು ನಿರ್ಮಿಸಿದರು. ಸೊ ಎಲ್ಲ ಫಿಲ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿತ್ತು. ಸೊ ಒನ್ ಜಾಪನೀಸ್ ಕಾಮಿಕಾಜಿ ಪೈಲಟ್ ಕೇಮ್. He wanted to crash into one of the tanks. He crashed into one of the tanks. Unfortunately for him, it was empty tank. ಓಕೆ. Fortunately for us. So ಈಗ 19 ಉಳ್ಕೊಂಡಿದ್ದಾವೆ. 19 37 is ours and 62 is Sri Lanka's. ಸೊ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದೆ. ಈಗ ಬಿಸಿ ತಟ್ತಿದೆಯಲ್ಲ, ಆವಾಗ ನಾವು ಸ್ಟಾರ್ಟ್ ಲುಕಿಂಗ್ ಫಾರ್ ಆಲ್ಟರ್ನೇಟಿವ್. ನಿಜ. ಜಾಗತಿಕ ಮಟ್ಟದಲ್ಲಿ ಗಿರಿ ಸರ್ ಮಿಸೈಲ್ಗಳ ಬಗ್ಗೆ ಮಾತನಾಡ್ತಿರೋ ಸಂದರ್ಭದಲ್ಲಿ ನಾವು ಭಾರತದ ಸಾಮಾನ್ಯ ನಾಗರಿಕರು ಸಿಲಿಂಡರು ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತನಾಡ್ತಿದ್ದೀವಿ. ಅಗತ್ಯ ಕೂಡ ಅದಂದ್ರೆ ನಮ್ಮ ದಿನನಿತ್ಯದ ಅಗತ್ಯ ಕೂಡ ಆಗಿರೋದ್ರಿಂದ ಬಹುಶಃ ಆತಂಕ ಹೆಚ್ಚಿಗೆನೆ ಕಾಣ್ತಾ ಇದೆ, ಅಥವಾ ಆನ್ ಗ್ರೌಂಡ್ ಕೂಡ ಆ ರೀತಿಯಲ್ಲಿ ಪಿಕ್ಚರ್ಸ್ಗಳು ಕಾಣ್ತಾ ಇದೆ ಅಂತೇಳಿ. ಕೇಂದ್ರ ಸರ್ಕಾರದ ಇತ್ತೀಚಿನ ಒಂದು ನಡೆ ಬಗ್ಗೆ ನಾನು ಪ್ರಶ್ನೆ ಕೇಳಲೇಬೇಕು ಸರ್. ಅಂದರೆ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಿದ್ದು, ಇದು ವಿರೋಧ ಪಕ್ಷಗಳು ನಾವು ಪೊಲಿಟಿಕಲ್ ಪ್ಯಾನೆಲ್ ಮಾಡಿದಾಗ ಹೇಳ್ತಾ ಇದ್ರು ನಮ್ಮ ಗ್ರಾಹಕರಿಗೆ ಏನು ಲಾಭ, ಅವ್ರಿಗೇನು ಬೆಲೆ ಕಮ್ಮಿ ಆಗಲಿಲ್ಲ, ಬೆಲೆ ಹೆಚ್ಚಿಗೆ ಆಗಿಲ್ಲ ಅನ್ನೋದು ಕೂಡ ಗಮನಾರ್ಹ. ಬಟ್ ಈ ಅಬಕಾರಿ ಸುಂಕ ಇಳಿಕೆ ಅದರಲ್ಲೂ ವಾರ್ ಟೈಮಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂತ? Because the barrel ಇದೆಯಲ್ಲ ಪ್ರೈಸ್, ಇಟ್ ವೆಂಟ್ ಟು ಐ ಥಿಂಕ್ ಸೊ ಟುಡೇ ಇಸ್ 120 ಏನೋ ಇರ್ಬೋದು. ಬಿಕಾಸ್ ಆಫ್ ದಿಸ್ ಎಕ್ಸಸ್ ಬ್ಯಾರಲ್ ಇದು ಏನಾಗ್ತಿತ್ತು, ಈ ಆಯಿಲ್ ಪೀಪಲ್ ವರ್ ಸೆಲ್ಲಿಂಗ್ ಅಸ್ ಲೈಕ್ IOC ಇವರು ಆಗಲಿ ಇಂಡಿಯನ್ ಆಗಲಿ ಇವರೆಲ್ಲ ಏನಾಗ್ತಿತ್ತು ಅಂದರೆ ದೇ ವರ್ ಅಬ್ಸರ್ವಿಂಗ್ ದಟ್ ಎಕ್ಸ್ಟ್ರಾ ಕಾಸ್ಟ್ ಆ್ಯಂಡ್ ದೇ ವರ್ ಲೂಸಿಂಗ್ ಇಟ್. They were almost 18 rupees per liter petrol, they were losing like that. So in order to, because they cannot keep on losing for many years, and so what they did was ಈ ಒಂದು ಸಬ್ಸಿಡಿ, ಈ ಒಂದು ಎಕ್ಸೈಸ್ ಡ್ಯೂಟಿನ ಕಮ್ಮಿ ಮಾಡೋದ್ರಿಂದ the loss what they are facing, because ಹಿಂದೆ ಬ್ಯಾರಲ್ಗೆ $50-60 ಆದಾಗೂ ಎಕ್ಸೈಸ್ ಡ್ಯೂಟಿ ಏನು ಕಮ್ಮಿ ಮಾಡಿರಲಿಲ್ಲ. ದೇ ವರ್ ಕಲೆಕ್ಟಿಂಗ್ ದಟ್ ಎಕ್ಸೈಸ್ ಡ್ಯೂಟಿ ದಟ್ ವಾಸ್ ದೇರ್ ಅಬೌಟ್ 40 lakhs crores or something was there left with them. So now it has become very heavy. So they don't want to pass on the burden too much on the oil marketing people. So they have reduced that excise duty. So what they were facing the loss ಅದನ್ನು ಕಮ್ಮಿ ಮಾಡಿದ್ದಾರೆ. ಬಿಕಾಸ್ ಅವರು ಜಾಸ್ತಿ ಹೆಚ್ಚಿಗೆ ದಿವಸ ತಡೀತಿರ್ಲಿಲ್ಲ. ಇನ್ನೊಂದು ಕೆಲವು ದಿವಸ ನೋಡ್ಬಿಟ್ಟು ದೇ ವುಡ್ ಹ್ಯಾವ್ ಪಾಸ್ಡ್ ಆನ್ ಟು ದಿ ಕನ್ಸ್ಯೂಮರ್ಸ್. ಸೊ ಅದು ಪಾಸ್ ಆನ್ ಮಾಡಬಾರ್ದು ಅಂತ ತಡೆದಿದ್ದಾರೆ ಅಷ್ಟೇ. ಈ ಪ್ರೈವೇಟ್ ಪ್ಲೇಯರ್ಸ್ ಆಲ್ರೆಡಿ ಜಾಸ್ತಿ ಮಾಡ್ತಿದ್ದಾರೆ. ನೈರಾ ಥರದವರು, ನೈರಾ ಇಸ್ ಎ ರಷ್ಯನ್ ಕಂಪ್ನಿ. ನೈರಾ ಅಂಡ್ ರಾಸ್ಟೆಕ್ ದೇ ಕಮ್ ಫ್ರಮ್ ರಷ್ಯಾ ಡೈರೆಕ್ಟ್ಲಿ. ದಟ್ ಈಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಂಡಿಯನ್ ಮಾರ್ಕೆಟಿಂಗ್ ಕಂಪ್ನೀಸ್. So it is a direct Russian company, and in fact Naira mele we had put a sanction antanu kanutte. India, the Americans had put a sanction on Naira also. But Naira has few bunks here and they are selling it directly. These are Russian crude oils, andre avaru ida distill ಮಾಡಿ they are selling that. So Naira is irrespective of, these are not the Indian marketing companies. So Indian marketing companies ಮೇಲೆ ಇದೊಂದು ಆಗಬಾರ್ದು ಅಂತ ಮಾಡಿದ್ದಾರೆ ಅಷ್ಟೇ. ಕಡೆ ರೌಂಡಲ್ಲಿ ಸರ್, ನ್ಯೂಕ್ಲಿಯರ್ ಯುದ್ಧವಾಗಿ ಪರಿವರ್ತನೆ ಆಗತ್ತಾ ಅನ್ನೋದ್ರ ಬಗ್ಗೆ ಪದೇ ಪದೇ ಪ್ರತಿ ವಾರ ಕೂಡ ಚರ್ಚೆ ಆಗ್ತಾ ಇದೆ. ಈ ವಾರ ಕಂಡು ಬರ್ತಿಲ್ಲ ಸಾಧ್ಯತೆಗಳು ಅನ್ನೋ ರೀತಿಯಲ್ಲೇ ಇತ್ತು. ಬಟ್ ನಾವು ಕೂಡ ಗಮನಿಸಿದ ಹಾಗೆ ಆಲ್ರೆಡಿ ಇರಾನ್ನಲ್ಲಿ ಒಂದು 2-3 ಸೈಟ್ಗಳು ಈ ಒಂದು ವಾರದ ಅಂತರದಲ್ಲೇ ಹಿಟ್ ಆಗಿದೆ. ಕಾನ್ಸಿಕ್ವೆನ್ಸಸ್ ಏನು ಕಂಡು ಬರ್ತಿಲ್ಲ ಅಂತ ಹೇಳಿ IAEA ಹೇಳ್ತಿದ್ರು ಕೂಡ. ಇದು ನಿಜವಾಗ್ಲೂ ನ್ಯೂಕ್ಲಿಯರ್ ವಾರ್ ಆಗಿಬಿಡುತ್ತಾ, ಆ ಆತಂಕ ನಿಜವಾಗ್ಲೂ ಪಡಬೇಕಾ ಅಂತ ಹೇಳಿ? ನ್ಯೂಕ್ಲಿಯರ್ ವಾರ್, ನ್ಯೂಕ್ಲಿಯರ್ ಓನ್ಲಿ ಡೆಟರೆನ್ಸ್ ಇರ್ಬೋದು, ಬಟ್ ನ್ಯೂಕ್ಲಿಯರ್ ವಾರ್ ಅಥವಾ ಯಾರಾದರೂ ಅದನ್ನು ಡ್ರಾಪ್ ಮಾಡೋದು ಅನ್ನೋದು ಈಗಿನ ಸಮಯದಲ್ಲಿ ಐ ಡೋಂಟ್ ಥಿಂಕ್ ಈವನ್ ಎನಿಬಡಿ ಶುಡ್ ಇಮ್ಯಾಜಿನ್ ಇಟ್. ಬಿಕಾಸ್ ಒಂದು ರೀತಿ ಎರಡು ವಿಷಯ ಅದರಲ್ಲಿ, ಒಂದು ನ್ಯೂಕ್ಲಿಯರ್ ಬಾಂಬನ್ನು ನೀವು ಡ್ರಾಪ್ ಮಾಡಿದ್ರೆ ಈಗಿನ ಕಾಲದಲ್ಲಿ ಯು ನೋ ಹೌ ಮೆನಿ ಮಿಲಿಯನ್ ಪೀಪಲ್ ವಿಲ್ ಬಿ ಇಂಪ್ಯಾಕ್ಟೆಡ್. ಅದು ಅಷ್ಟೇ ಅಲ್ಲ, ಸುತ್ತಮುತ್ತ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಂದು. ಎರಡನೇದು, ಅದು ಹಾಕಿದ ತಕ್ಷಣ ಅಲ್ಲಿಗೆ ನಿಲ್ಲಲ್ಲ. ಓಕೆ, ಅಲ್ಲಿ ಒಂದು ಸತಿ ಹಾಕಿದ ತಕ್ಷಣ ಅವ್ರ ಹತ್ರ ನ್ಯೂಕ್ಲಿಯರ್ ಕೇಪಬಿಲಿಟಿ ಇಲ್ಲದೆ ಇರ್ಬೋದು, ಬಟ್ ದೇರ್ ಆರ್ ಸೋ ಮೆನಿ ಅದರ್ ಕೇಪಬಿಲಿಟೀಸ್ ವಿಚ್ ಆರ್ ವೆರಿ ವೆರಿ ಸ್ಟ್ರಾಂಗ್ ವಿಚ್ ದೇ ಆರ್ ನಾಟ್ ಯೂಸಿಂಗ್ ಇಟ್.
ಇರಾನ್ ಅವರು. ಪ್ಲಸ್ ಅಲ್ಲಿ ಆದ ತಕ್ಷಣ ಅಷ್ಟಾಯ್ತರೆ ಇದು ಇನ್ನೇನು ಉಳಿಯುತ್ತೆ. ಸೊ ಡೆಫಿನೆಟ್ಲಿ ನೀವು ಅಕಸ್ಮಾತ್ ಇಸ್ರೇಲ್ ಅದನ್ನು ಹಾಕುತ್ತೆ ಅಂದರೆ ಇಸ್ರೇಲ್ ಉಳಿಯೋದು ಕಷ್ಟ ಆಗುತ್ತೆ. ನ್ಯೂಕ್ಲಿಯರಿಂದನೇ ಅಂತ ಬೇಕಾಗಿಲ್ಲ, ಬೇರೆ ಯಾವುದೇ ರೀತಿಯಿಂದ ಆಗ್ಬೋದು. ಐ ಡೋಂಟ್ ಥಿಂಕ್ ಎನಿಬಡಿ ವಿತ್ ಎ ರೀಸನಬಲ್ ಥಿಂಕಿಂಗ್ ಅಷ್ಟು ಸ್ಟುಪಿಡ್ ಆಗಿ, ಅಷ್ಟು ಫೂಲಿಶ್ ಆಗಿ ಆ ಥರ ಹೇಳ್ಬೋದು, ಹೆದರ್ಸೋದಕ್ಕೆ ಹೇಳ್ಬೋದು, ಅದು ಮಾಡ್ತೀವಿ, ದೊಡ್ಡದಾಗಿ ಹಾಕ್ಬಿಡ್ತೀವಿ, ಮದರ್ ಆಫ್ ಆಲ್ ಬಾಂಬ್ಸ್ ಹಾಕ್ಬಿಡ್ತೀವಿ, ಆ ಥರದ್ದೆಲ್ಲ ಮಾಡ್ಬೋದು. ಬಟ್ ನ್ಯೂಕ್ಲಿಯರ್ನ ಅಂದ್ಕೊಳ್ಳೋದು ಐ ಡೋಂಟ್ ಥಿಂಕ್ ಇಟ್ ಈಸ್. ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ಸಂಘಟನೆಗಳು ಇಂಥ ದೊಡ್ಡ ರಾಷ್ಟ್ರಗಳ ಯುದ್ಧದ ಸಂದರ್ಭದಲ್ಲಿ ನಿರ್ವಹಿಸ್ತಾ ಇರುವ ಪಾತ್ರ ನೋಡ್ಬಿಟ್ಟಾಗ ಸರ್, ಅಂದರೆ ಇದರ ಪ್ರಯೋಗ ಏನಿದ್ರು ಗುಬ್ಬಿಗಳ ಮೇಲೆ ಮಾತ್ರ ಅನ್ನೋ ಥರದಲ್ಲಿ ಆಗೋಗ್ಬಿಟ್ಟಿದೆ. ಈಗ ಯುದ್ಧ ನಿಲ್ಲಬೇಕು ಅಂತಂದ್ರೆ ಮತ್ಯಾವುದೋ ದೇಶ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಬಿಟ್ಟರೆ ಒಕ್ಕೂಟಗಳಂತೂ ಏನು ಪಾತ್ರ ನಿರ್ವಹಿಸ್ತಾ ಇರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇದರ ಮುಂದಿನ ಪರಿಣಾಮಗಳು ಏನು? ಇನ್ ಕೇಸ್ ಯಾವ್ದಾದ್ರು ಪುಟ್ಟ ಪುಟ್ಟ ರಾಷ್ಟ್ರಗಳ ನಡುವೆ ಸಂಘರ್ಷ ಇದ್ದಾಗ ಬ್ರಿಕ್ಸೋ UN ಬಂತು ಅಂದರೆ ನಾವು ನೋಡಿದ್ದೀವಿ ನಿಮ್ಮ ಮೀಡಿಯೇಷನ್ ಅನ್ನೋ ಥರದಲ್ಲಿ ರೆಸ್ಪಾನ್ಸ್ ಬಂದ್ಬಿಡುತ್ತಾ ಅಂತ ಮುಂದೆ? ಈಗ ನೋಡಿ, ಏನೇ ಒಕ್ಕೂಟ ಇದ್ದರೂ ಏನೇ ಸಂಘಟನೆಗಳು ಇದ್ದರೂ ದಟ್ ಕಂಟ್ರಿ ವಿಲ್ ಥಿಂಕ್ ಫಾರ್ ಇಟ್ ಸೆಲ್ಫ್. ನಮಗೇನು ನಮ್ಮ ಹಿತಾಸಕ್ತಿಯನ್ನು ಮೊದಲು ನಾವು ಕಾಪಾಡಿಕೊಂಡು, ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ದಿ ಡಿಸ್ಟ್ರಕ್ಷನ್ ಆಫ್ ಅದರ್ ನೇಬರ್, ಮೇ ಬಿ ಸ್ಮಾಲ್, ಮೇ ಬಿ ಬಿಗ್, ಆ ಥರ. ಸೊ ಸರ್ ಹೇಳಿದಾಗೆ ನ್ಯೂಕ್ಲಿಯರ್ ಅಸೆಟ್ಸ್ ಆರ್ ನಾಟ್ ಎ ವೆಪನ್ ಆಫ್ ವಾರ್. ದೇ ಆರ್ ಅನ್ ಅಂಬ್ರೆಲಾ ಅಂಡರ್ ವಿಚ್ ಯು ಕ್ಯಾನ್ ಫೈಟ್ ವಾಟ್ ಎವರ್ ಯು ವಾಂಟ್. ಒಂಥರ ಈ ಗದ್ದೆಯಲ್ಲಿ ನಿಲ್ಸೋ ಬೆದರುಗೊಂಬೆ ಥರದಲ್ಲಿ ನಮ್ಮ ಹತ್ರ ಇದೆ ಡೆಟರೆನ್ಸ್ ಅಂದರೆ ನೋಡಪ್ಪ ಇಲ್ಲಿದೆ ನಮ್ಮ ಹತ್ರ, ಬಟ್ ಬಿಫೋರ್ ದಟ್ ವಿ ಕ್ಯಾನ್ ಡೂ ಆಲ್ ದಟ್, ಸ್ಟಾರ್ಟಿಂಗ್ ಫ್ರಮ್ ಇನ್ಫೆಂಟ್ರಿ, ಆರ್ಟಿಲರಿ, ಮಿಸೈಲ್ಸ್, ಡ್ರೋನ್ಸ್, ಅದೆಲ್ಲ ಮಾಡ್ಬೋದು ಅಂತೇಳಿ. ವೈ ನಮಗನ್ಸುತ್ತೆ, ಇನ್ಕ್ಲೂಡಿಂಗ್ ಚೀಫ್ ಆಫ್ ಏರ್ ಸ್ಟಾಫ್, why we suddenly stopped operations Sindoor. Every year between India and Pakistan we exchange the information about nuclear assets. It's very transparent and checks and balances is there. But we maintain that. Did Pakistan maintain it? When we hit Kirana Hills, they were panicky and calling everyone in America. So we also said, yeah, these guys must have fooled us, must have given wrong information. Then suddenly one aircraft came trying to assess radioactive. Another big aircraft came from Egypt with boron oxide. So when you connect all these dots, we also got alerted. ತಿಳಿದೇನೋ ಮಾಡಿಬಿಟ್ಟು ಆ ಪ್ರಮಾದ ಅಷ್ಟೊಂದು ಇರುತ್ತೆ. ಬಟ್ ಅನ್ಲೆಸ್ ರೋಗ್ ಕಂಟ್ರೀಸ್ ಇರ್ತಾವಲ್ಲ ನಮ್ಮ ಪಕ್ಕದಲ್ಲೇ ಇದ್ದಾರೆ, ಸೊ ಅವರು ಈ ಥರ ಯೋಚನೆ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಅವರಿಗೂ ಒಂದು ಹಿಡಿತಾ ಇರುತ್ತೆ. ಈಗ ಅವ್ರ ಹತ್ರ ಇರೋದು ಅಮೆರಿಕನ್ ಅಸೆಟ್ಟಾ ಅಥವಾ ಈಗಾಗಲೇ ಸೌದಿ ಅರೇಬಿಯಾಕ್ಕೆ ಮಾರ್ಕೊಂಡು ಕೂತ್ಕೊಂಡಿದ್ದಾರೆ. ದೇರ್ ಸೈಂಟಿಸ್ಟ್ ಡಿಡ್ ಇಟ್, ದೇರ್ ನ್ಯೂಕ್ಲಿಯರ್ ಸೈಂಟಿಸ್ಟ್, ಅವ್ರು ಬೇಕಾಬಟ್ಟಿಯಾಗಿ ಮಾರ್ಕೊಂಡ್ಬಿಟ್ಟು ಹಿ ವಾಸ್ ಹ್ಯಾಪಿ. Then of course he was jailed and died and all. End the debate with ಸುದರ್ಶನ್ ಸರ್. ಈ ಟ್ರಂಪ್ ಅವ್ರಿಗೊಂದು ವಿಚಿತ್ರ ಖಯಾಲಿ ಇದೆ, ವೀಕೆಂಡಲ್ಲಿ ಹಿಟ್ ಮಾಡೋದು. ನಾವೀಗ ವೀಕೆಂಡಲ್ಲಿ ಇದ್ದೀವಿ, ಅವರು ನೆಗೋಸಿಯೇಷನ್ ಇರಬೇಕಾದ್ರೂ ಕೂಡ ಹಿಟ್ ಮಾಡೋ ಅಭ್ಯಾಸ ಟ್ರಂಪ್ಗಿದೆ. ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಅಥವಾ ಮಾಡಬಾರ್ದಾ, ಹೆಂಗೆ ಅಂತ ಹೇಳಿ? ಇದೆಲ್ಲ ನೋಡಿ, ನಾನು ಹೇಳಿದ್ನಲ್ಲ, ಟ್ರಂಪ್ is surrounded by friends who financed him for his elections. ಅವ್ರನ್ನ ಕೇಳ್ತಾರೆ. And Trump has two sons. One is involved in drone manufacture, other one is involved in oil business. So they are actually doing insider trading, which is a offense. ಎಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ ಇನ್ ಕಾರ್ಪೊರೇಟ್ ಇದರಲ್ಲಿ ಇನ್ಸೈಡರ್ ಟ್ರೇಡಿಂಗ್. ಈಸ್ ಆ್ಯಕ್ಚುಲಿ ಡೂಯಿಂಗ್ ದ್ಯಾಟ್ ಇನ್ಸೈಡರ್ ಟ್ರೇಡಿಂಗ್. ಒಂದು ಹೇಳಿಕೆ ಕೊಟ್ಬಿಟ್ರೆ ಮಾರ್ಕೆಟ್ ಕುಸಿದು ಬಿಡುತ್ತೆ, ಇನ್ನೊಂದು ಹೇಳಿಕೆ ಕೊಟ್ಬಿಟ್ರೆ ಮಾರ್ಕೆಟ್ ವಿಲ್ ರಿಕವರ್. ಸೊ ಇಟ್ ಈಸ್ ಮಾರಲಿ ಅಬ್ಸಲ್ಯೂಟ್ಲಿ ನಾಟ್ ಅಕ್ಸೆಪ್ಟಬಲ್. ಬಟ್ ಟ್ರಂಪ್ ಈಸ್ ಟ್ರಂಪ್. So unless we intervene to some level, because someone has to sanely advise him. So I feel ಯಾವಾಗ ಮೋದಿ ಅವರಿಗೆ ಇವರು ಕಾಲ್ ಮಾಡಿದ್ರು, ಒಂದಿಷ್ಟು ಬುದ್ಧಿ ಬಂದಿದೆಯಾ? ಯಾಕಂದರೆ ಇದೇ ಅಡ್ವೈಸರ್ ಹೇಳೋದು, ಯು ಲೀವ್ ಆಲ್ ದಟ್
ಮುಲ್ಲಾ ಮುನೀರ್ ಆ್ಯಂಡ್ ಶೆಹಬಾಜ್ ಶರೀಫ್ ಶಹಬಾಜ್ ಶರೀಫ್ ಆ್ಯಂಡ್ ಆಲ್ ಜಸ್ಟ್ ಲಿಸನ್ ಟು ಮೋದಿ ಅಂತ ಬಂದಿರ್ಬೋದು. ಹೋಪ್ಫುಲಿ ದಟ್ ಶುಡ್ ಬ್ರಿಂಗ್ ಪಾಸಿಟಿವ್ ವಿತ್ ದಟ್ ಹೋಪ್ ಸರ್ ನಾವು ಈ ವಾರದ ವಾರ್ ಎಡಿಷನ್ನ ಮಹಾಭಾರತ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH